ಪ್ಯಾರಾಚೂಟ್ ಎಲ್ಲಿ ಮಾಡ್ರಿ ಅಂತ ಹೇಳಿದೆ ನಾನು ಪರೀಕ್ಷೆನ ಮಧ್ಯಪ್ರದೇಶ ಮಾಡ್ರಿ ಅಂತ ಹೇಳಿದೆ ನಾನು ನಿನ್ನ ಇಸ್ರೋದವ್ರಿಗೆ ಏನಂತಂದ್ರೆ ಪ್ಯಾರಾಚೂಟ್ ಪರೀಕ್ಷೆ ಅಂತ ಇದೆ. ಇಲ್ಲಿ ಭಾರತದಲ್ಲಿ ಗಗನಯಾನ ಯಾವ ವರ್ಷ ಮಾಡ್ತಾರೆ ಅಂತ ಹೇಳಿದೆ ನಾನು 2027 ಅಂತ ಹೇಳಿದೆ. ಎಷ್ಟು ಜನ ಹೋಗ್ತಾರಂತ ಗಗನಯಾನ ಭಾರತದಿಂದ ಅಂತ ಹೇಳಿದೆ ನಾನು 3 ಜನ ಹೋಗ್ತಾರೆ ನೋಡ್ರಿ. ಭಾರತದಿಂದ ಏನು ಗಗನಯಾನ ಮಾಡ್ತಾರಲ್ಲ ಎಷ್ಟು ಜನ ಹೋಗ್ತಾರಂತಂದ್ರೆ 3 ಜನ ಹೋಗ್ತಾರೆ ನೋಡ್ರಿ. ಭಾರತದ ಮೊದಲ ಒಂದು ಅನುಮೋದಿಸಿದ ಮೊದಲ ಡೆಂಗ್ಯೂ ಲಸಿಕೆ ಯಾವ್ದು ಅಂತ ಹೇಳಿದ್ವಿ ನಾವು ಕ್ಯೂಡೆಂಗ ಅಂತ ಹೇಳಿದ್ವಿ. ಯಾವುದಂತಂದ್ರೆ ಕ್ಯೂಡೆಂಗ TAK003 ಅಂತ ಬರ್ತದೆ ನೋಡ್ರಿ. ಭಾರತದ ಮೊಟ್ಟ ಮೊದಲ ಒಂದು ಅನುಮೋದಿಸಿದ ಒಂದು ಡೆಂಗ್ಯೂ ಲಸಿಕೆ ಅಂತ ಬರ್ತದೆ ನೋಡ್ರಿ, ಕ್ಯೂಡೆಂಗ ಅಂತ ಬರ್ತಾ. ಇದಕ್ಕೆ ಯಾವ ಒಂದು ಸಂಸ್ಥೆದನ್ನು ಅಭಿವೃದ್ಧಿ ಮಾಡಿದಂತ ಕ್ಯೂಡೆಂಗ ಅಂತ ಕ್ವಶನ್ ಕೇಳ್ತಾನೆ. ಯಾವುದಂತಂದ್ರೆ ಜಪಾನ್ ಮೂಲದ ಟಕೇಡಾ ಬಯೋ ಫಾರ್ಮಾಸ್ಯೂಟಿಕಲ್ ಅಭಿವೃದ್ಧಿಪಡಿಸಿ ಅಂತ ನೋಡ್ರಿ. ಅದನ್ನು ಈ ಒಂದು ಕ್ಯೂಡೆಂಗ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸ್ಯಾರಂತ ಕ್ವಶನ್ ಏನಂತಂದ್ರೆ ಜಪಾನ್ ಮೂಲದ ಟಕೇಡಾ ಬಯೋ ಫಾರ್ಮಾಸ್ಯೂಟಿಕಲ್ ಅಭಿವೃದ್ಧಿಪಡಿಸಿದೆ. ಇದನ್ನು ಈ ಲಸಿಕೆಯನ್ನು ಎಷ್ಟು ವರ್ಷದಿಂದ ಎಷ್ಟು ವರ್ಷ ಒಳಗೆ ಕೊಡ್ಬೋದು ಅಂತಂದ್ರೆ 4 ರಿಂದ 60 ವರ್ಷ ಒಳಗಿದ್ದರಿಗೆ ನೋಡ್ರಿ. 4 ರಿಂದ 60 ವರ್ಷ ಒಳಗಿದ್ದರಿಗೆ ಲಸಿಕೆಯನ್ನು ಕೊಡ್ತಾರೆ ನೋಡ್ರಿ. ಇದನ್ನು ಡೆಂಗ್ಯೂ ಬಂದ್ರೂ ಕೊಡ್ಬೋದು, ಬರಲ್ಲಂದ್ರೂ ಪ್ರಯೋಗ ಮಾಡ್ಬೋದು ನೋಡ್ರಿ. ಯಾವ ಲಸಿಕೆ ಅಂತಂದ್ರೆ ಕ್ಯೂಡೆಂಗ್ ಅಂತ ಬರುತ್ತೆ ನೋಡ್ರಿ. ಇದು ನೆಕ್ಸ್ಟ್ ಡೆಂಗ್ಯೂ ದಿನ ಅಂತ ಮಾಡ್ತೀವಿ ನಾವು ಮೇ 16 ಡೆಂಗ್ಯೂ ವಿರೋಧಿ ದಿನ ಅಂತಂದ್ರೆ ಜೂನ್ 15. ಡೆಂಗ್ಯೂ ದಿನ ಅಂತಂದ್ರೆ ನೋಡೋಣ ಸಲ ಡೆಂಗ್ಯೂ ಡೇ ಮೇ 16 ಮಾಡ್ಬೋದು ನೋಡ್ರಿ. ನೆಕ್ಸ್ಟ್ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ ನಾವು ಮೇ 18 ರೀ. ಕರ್ನಾಟಕ ಗಾಂಧಿ ಅಂತ ಕರಿತೀವಿ ಅಂತ ಹಡೇಕರ್ ಮಂಜಪ್ಪನ ಕರಿತೀವಿ. ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ ಕರಿತೀವಿ. ನೆಕ್ಸ್ಟ್ ಕರ್ನಾಟಕದ ಕುಲಪುರೋಹಿತರ ಅಂತಂದ್ರೆ ಆಲೂರು ವೆಂಕಟರಾಯ ಬರ್ತಾರೆ ಸರ್. ಇದು ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲಪ್ಪ ಬರ್ತೀರಿ. ನೆಕ್ಸ್ಟ್ ಕರ್ನಾಟಕದ ಉಕ್ಕಿನ ಮಹಿಳೆಯರು ರೀ ಯಶೋದಮ್ಮ ದಾಸಪ್ಪಲ್ಲ. ಕರ್ನಾಟಕದ ಉಕ್ಕಿನ ಮಹಿಳೆಯರು ಅಂತಂದ್ರೆ ಯಶೋದಮ್ಮ ದಾಸಪ್ಪ ಬರ್ತ ನೋಡ್ರಿ. ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಕರಿತೀವಿ ನಾವು ಕರ್ನಾಟಕ ಶೇಕ್ಸ್ಪಿಯರ್. ಕಂದಗಲ್ ಹನುಮಂತರೇ ಕರ್ನಾಟಕ ಶೇಕ್ಸ್ಪಿಯರ್ ಯಾರು ಅಂತಂದ್ರೆ ಕಂದಗಲ್ ಹನುಮಂತರ ಕರಿತೀವಿ ನೋಡಿ ಸರ್. ಇದು ಭಾರತ ಶೇಕ್ಸ್ಪಿಯರ್ ಯಾರು ಅಂತಂದ್ರೆ ಕಾಳಿದಾಸ. ಭಾರತ ಶೇಕ್ಸ್ಪಿಯರ್ ಯಾರು ಅಂತಂದ್ರೆ ಕಾಳಿದಾಸರು ಕರಿತೀವಿ ನೋಡಿ ಸರ್. ಇದು ಅಭಿನವ ಕಾಳಿದಾಸ ಅಂತ ಯಾರು ಕರಿತೀವಿ ನಾವು ಬಸವಪ್ಪ ಶಾಸ್ತ್ರಿ. ಅಭಿನವ ಕಾಳಿದಾಸ ಅಂತ ಯಾರು ಕರಿತೀವಿ ನಾವು ಬಸವಪ್ಪ ಶಾಸ್ತ್ರಿ. ಇವು ಬಸವಪ್ಪ ಶಾಸ್ತ್ರಿ ಅವರು ಮೈಸೂರು ಮನೆತನ ಯಾವ ರಾಜರ ಆಸ್ಥಾನದಲ್ಲಿ ಇರ್ತಾರಂತಂದ್ರೆ 10ನೇ ಚಾಮರಾಜ ಅಲ್ರಿ ಮುಮ್ಮಡಿ ಮತ್ತು 10ನೇ ಚಾಮರಾಜ ಒಡೆಯರ್ ಆಸ್ಥಾನದಲ್ಲಿ ಯಾರು ಇರ್ತಾರಂತಂದ್ರೆ ಅಭಿನವ ಕಾಳಿದಾಸದ ಬಸವಪ್ಪ ಶಾಸ್ತ್ರಿ. ಇಲ್ಲಿ ಮೈಸೂರಿನ ಒಂದು ರಾಜ್ಯ ಗೀತೆ ಯಾವ್ದು ಬರ್ತಂತಂದ್ರೆ ಕಾಯೋ ಶ್ರೀ ಗೌರಿ ಅಂತ ಬರ್ತ ನೋಡ್ರಿ. ಮೈಸೂರಿನ ಈಗ ನಮ್ಮ ಕರ್ನಾಟಕ ನಾಡಗೀತೆ ಬರ್ತಲ್ಲ, ಈ ಮೈಸೂರಿನ ರಾಜ್ಯಗೀತೆ ಮೊದಲು ಯಾವ್ದಿತ್ತು ಅಂತಂದ್ರೆ ಕಾಯೋ ಶ್ರೀ ಗೌರಿ ಅಂತ ಇರ್ತಾ. ಈ ಕಾಯೋ ಶ್ರೀ ಗೌರಿಯನ್ನು ಯಾರು ಬರಿತಾರಂತಂದ್ರೆ ಈ ಬಸವಪ್ಪ ಶಾಸ್ತ್ರಿಯವರು ಬರಿತಾರೆ ನೋಡ್ರಿ. ಇದು ಹೈದರಾಬಾದ್ ಕರ್ನಾಟಕ ಗಾಂಧಿ ಅಂತ ಯಾರು ಕರಿತೀವಿ ಅಂತ ಹೇಳಿದ್ವಿ ನಾವು ಕೊಲ್ಲೂರು ಮಲ್ಲಪ್ಪ. ಹೈದರಾಬಾದ್ ಕರ್ನಾಟಕ ಗಾಂಧಿ ಅಂತ ಯಾರು ಕರಿತೀವಿ ಅಂತಂದ್ರೆ ಕೊಲ್ಲೂರು ಮಲ್ಲಪ್ಪ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಕರ್ನಾಟಕ ಗತವಿಭವ ಅಂತ ಆಲೂರು ವೆಂಕಟರವರು ಯಾವ ವರ್ಷ ಬರ್ತಾರೆ ಅಂತಂದ್ರೆ 1910 ಮತ್ತು 12 ನೋಡಿ 2 ವರ್ಷ ಕೊಟ್ಟಿರ್ತಾವೆ ಒಂದು ಟೈಮ್ದಾಗ 1910 ನೋಡ್ರಿ. ಕರ್ನಾಟಕ ಗತವಿಭವನ ಯಾವ ವರ್ಷ ಬರ್ತಾರೆ ಅಂತಂದ್ರೆ 1910 ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರಿದಂಥ INS ಮಲ್ವಾನ ಅಂತ ಬರ್ತಾರೆ. ಇದು INS ಮಾಲ್ವಾನ ಭಾರತೀಯ ನೌಕಾಪಡೆಗೆ ಸೇರ್ಪಡಿದಂಥ INS ಮಾಲ್ವಾನ ಅಂತ ಬರ್ತಾ. ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಈ ಒಂದು INS ಮಾಲ್ವಾನವನ್ನು ಎಲ್ಲಿ ತಯಾರು ಮಾಡೋಣ ಕ್ವಶನ್ ಏನಂತಂದ್ರೆ ಕೊಚ್ಚಿ ಅಲ್ರಿ. INS ಮಾಲ್ವಾನವನ್ನು ಈ ಕೊಚ್ಚಿಯ ಶಿಪ್ಯಾರ್ಡ್ನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ತಯಾರು ಮಾಡ್ತಾ ನೋಡಿ ಸರ್. ಇದು ಈ INS ಮಾಲ್ವಾನ ಒಂದು ದೈವಕ್ಕೆ ಏನಂತಂದ್ರೆ ಶಿವಾಜಿ ಉಗುರು ಯಾವ್ದು ಇರ್ತೀರಿ ಶಿವಾಜಿ ಕೊಲ್ತಾನ ವ್ಯಾಘ್ರನಕ್ಕಲ್ರಿ. ಅದು ಕರೆಕ್ಟ್ ಅಲ್ಲ ವ್ಯಾಘ್ರನಕ ಶಿವಾಜಿನ ಅಫ್ಜಲ್ ಖಾನ್ ಕೊಲ್ತಾನಲ್ರಿ. ವ್ಯಾಘ್ನಾಕ್ ಎಂಬ ಊರಿನಿಂದ ಹುಲಿಯ ಊರಿನಿಂದ ಏನು ಮಾಡ್ತಾರೆ ಅಂತಂದ್ರೆ ಶಿವಾಜಿ ಕೊಲ್ತಾನೆ. ಅಂದ್ರೆ ಈ INS ಮಾಲ್ವಾನ ಒಂದು ಯುದ್ಧ ನೌಕೆದ್ದು ಒಂದು ಲಾಂಛನ ಏನಂತಂದ್ರೆ ಭಾಗನಕ ಅಥವಾ ವ್ಯಾಘ್ರನಕ ಏನಂತಂದ್ರೆ ಒಂದು ಹುಲಿಯ ಉಗುರು ಕಂಡು ಬರ್ತ ನೋಡ್ರಿ. ಅದು ಈ INS ಮಾಲ್ವಾನ ದೈವಕ್ಕೆ ಏನಂತಂದ್ರೆ ನಿಶಬ್ದ ನಕ ಅಂತ ಬರ್ತ ನೋಡ್ರಿ. ಅಂದ್ರೆ ಮೌನ ಉಗುರು ಅಂತ ಬರ್ತ ನೋಡ್ರಿ. ಕ್ವಶನ್ ಕೇಳ್ತಾನ ಪಕ್ಕ. ಇದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ INS ಮಾಲ್ವಾನ ಅಂತ ಬರ್ತದ. ಇದು ಎಲ್ಲಿ ನಿರ್ಮಾಣ ಆಗಿದ್ದೆ ನಾನು ಕೊಚ್ಚಿಯ ಶಿಪ್ಯಾರ್ಡ್. ಇದ್ರ ದೈವಕ್ಕೆ ಏನಂತಿದ್ದು ನಾನು ವ್ಯಾಘ್ರನಕ. ಲಾಂಛನ ಬಂತಂತಂದ್ರೆ ನಿಶಬ್ದ ಲಾಂಛನ ಅಂತಂದ್ರೆ ಭಾಗನಕ. ದೈವಕ್ಕೆ ಏನಂತಂದ್ರೆ ನಿಶಬ್ದ ನಕ ಅಂತ ಬರ್ತ ನೋಡಿ ಸರ್. ಇದೇನು ಕೆಲಸ ಮಾಡ್ತಂತಂದ್ರೆ ಇದು ಆಳವಿಲ್ಲದ ಕಡಲ ಪ್ರದೇಶಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸೋ ಮತ್ತು ಶತ್ರುಗಳ ಚಲನ ಪತ್ತೆ ಹಚ್ಚ ಮಾಡ್ತಂತಂದ್ರೆ ಆ ಒಂದು ಹಡಗಳನ್ನ ಧ್ವಂಸ ಮಾಡುತ್ತೆ ನೋಡಿ. ಯಾವುದಂತಂದ್ರೆ INS ಮಲ್ವಾನ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಏಕೀಕರಣ ಪಿತಾಮಹ ಅಂತ ಯಾರು ಕರಿತಾರೆ ಡೆಪ್ಯೂಟಿ ಚನ್ನಬಸಪ್ಪ. ಕರ್ನಾಟಕ ಏಕೀಕರಣ ಪಿತಾಮಹ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ. ಇಲ್ಲಿ ವಿದ್ಯಾವರ್ತಕ ಸಂಘದಿಂದ ಒಂದು ಹೊರಬರ್ತಕ್ಕಂಥ ಪತ್ರಿಕೆ ಯಾವುದಂತಂದ್ರೆ ವಾಗ್ಭೂಷಣ ಪತ್ರಿಕೆ. ವಾಗ್ಭೂಷಣ ಪತ್ರಿಕೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಯಾವ ಸ್ಥಾಪನೆ ಆಗ್ತಾನೆ ಅದು
1890 ಜುಲೈ 20 ಅಲ್ರಿ ಇದು 1890 ಜುಲೈ 20ಕ್ಕೆ ಕರ್ನಾಟಕ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಗ್ತದೆ. ಈ ಕರ್ನಾಟಕ ವಿದ್ಯಾವರ್ತ ಸಂಘನ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ವಿ ನಾವು, ರಾಹ ದೇಶಪಾಂಡೆ ಅಂತ ಬರ್ತಾರೆ. ಯಾರು ಅಂತಂದ್ರೆ ರಾಹ ದೇಶಪಾಂಡೆ ಅವ್ರು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದ್ರ ಅಧ್ಯಕ್ಷ ಯಾರು ಬರ್ತಾರೆ ಅಂತ ಹೇಳಿದ್ವಿ ನಾವು, ಇದ್ರ ಅಧ್ಯಕ್ಷ ಕೈಕಿಣಿ ಶ್ಯಾಮರಾವ್, ಕರೆಕ್ಟ್ ಅಲ್ಲ. ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರನ್ನ ಸ್ಥಾಪನೆ ಮಾಡಿದ್ರು ರಾಹ ದೇಶಪಾಂಡೆ ರೀ. ಅಧ್ಯಕ್ಷ ಅಂತ ಕ್ವಶನ್ ಏನಂತಂದ್ರೆ ಕೈಕಿಣಿ ಶ್ಯಾಮರಾವ್ ಅಂತ ಬರ್ತಾವೆ ಸರ್ ಇದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂತಂದ್ರೆ ಇದರಿಂದ 2 ಪತ್ರಿಕೆ ಹೊರ ಬರ್ತಾವೆ. ಒಂದು ವಾಗ್ಭೂಷಣ ಪತ್ರಿಕೆ, ಇನ್ನೊಂದು ಯಾವ್ದಂತಂದ್ರೆ ಸುವಾಸಿನಿ ಪತ್ರಿಕೆ ಅಲ್ರಿ, ಕರೆಕ್ಟ್ ಅಲ್ಲ. ವಾಗ್ಭೂಷಣ ಮತ್ತು ಸುವಾಸಿನಿ ಪತ್ರಿಕೆ. ಇದು ಸುವಾಸಿನಿ ಯಾರ ಪತ್ರಿಕೆ ಅಂತ ಕ್ವಶನ್ ಏನಂತಂದ್ರೆ ಯಾರ್ದು ಇದು, ಬೆನಗಲ್ ರಾಮರಾವ್ ಅಲ್ಲ. ಸುವಾಸಿನಿ ಕ್ವಶನ್ ಆಲ್ರೆಡಿ ಕ್ವಶನ್ ಏನು, ಸುವಾಸಿನಿ ಇದು ಯಾರ ಪತ್ರಿಕೆ ಅಂತ ಕ್ವಶನ್ ಏನಂತಂದ್ರೆ ಬೆನಗಲ್ ರಾಮರಾವ್ ಅಂತಂದ್ರೆ ಒಂದು ಸುವಾಸಿನಿ ಪತ್ರಿಕೆ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಭಾರತದ ಮೊದಲ BSFನ ದೇಶದ ಮೊದಲ ಡ್ರೋನ್ ಯುದ್ಧ ಶಾಲೆ ಅಂತ್ರಿ. BSFನ ಮೊದಲ ಡ್ರೋನ್ ಯುದ್ಧ ಶಾಲೆನ ಎಲ್ಲಿ ಮಾಡ್ರಿ ಅಂತ ಕ್ವಶನ್ ಏನಂತಂದ್ರೆ ಮಧ್ಯಪ್ರದೇಶ ತೆಕಾನ್ಪುರ್ ನೋಡ್ರಿ. BSF ಡ್ರೋನ್ ಯುದ್ಧ ಶಾಲೆನ ಭಾರತದಲ್ಲಿ ಎಲ್ಲಿ ಮಾಡ್ಯಾರ ಫಸ್ಟ್ ಅಂತಂದ್ರೆ ಮಧ್ಯಪ್ರದೇಶದ ತೆಕಾನ್ಪುರ್. ಯಾವ ಸ್ಥಾಪನೆ ಆಗುತ್ತೆ ರೀ BSF? 1965 ಡಿಸೆಂಬರ್ 1 ಸ್ಥಾಪನೆ ಆತ. ಈ ಡಿಸೆಂಬರ್ 1 ಏ ದಿನ ಮಾಡ್ತಾರೆ ಅಂತಂದ್ರೆ BSF ದಿನ ಅಂತ ಮಾಡ್ತಾರೆ, ಕರೆಕ್ಟ್ ಅಲ್ರಿ. BSF ದಿನ ಅಂತ ಡಿಸೆಂಬರ್ 1 ಮಾಡ್ತಾರೆ. ಪ್ರಸ್ತುತ BSFನ ಮುಖ್ಯಸ್ಥರ ಈಗ ಪ್ರವೀಣ್ ಕುಮಾರ್ ಸಿಂಗ್ ಅಲ್ಲ ಸರ್. ಪ್ರವೀಣ್ ಕುಮಾರ್ ಏನು ಮಾಡುತ್ತೆ BSFನ ಮುಖ್ಯಸ್ಥರ. ಪಾಕಿಸ್ತಾನ ಮತ್ತು ಬಾಂಗ್ಲಾ ಬಾರ್ಡರ್ ಯಾರು ಅಂತಂದ್ರೆ BSF ಬರ್ತದೆ. ಹಾಗಾದ್ರೆ ಇತ್ತೀಚೆಗೆ ITBP ನಿರ್ದೇಶಕ ಯಾರಾದ್ರೆ ಅಂತಂದ್ರೆ ಶತ್ರು ಸಿಂಗ್ ಕಪೂರ್ ಅಂತ ಬರ್ತಾರೆ. ಶತ್ರು ಸಿಂಗ್ ಕಪೂರ್ ಏನು ಮಾಡ್ಯಾರ ಅಂತಂದ್ರೆ ಈ ITBP ನಿರ್ದೇಶಕರಾದ್ರೆ. ಇತ್ತೀಚೆಗೆ ನೀತಿ ಆಯೋಗದ CEO ಯಾರಾದ್ರೆ ಅನುರಾಗ್ ಜೈನ್, ಕರೆಕ್ಟ್ ಅಲ್ಲ. ಇತ್ತೀಚೆಗೆ ನೀತಿ ಆಯೋಗದ CEO ಯಾರಾದ್ರೆ ಅಂತಂದ್ರೆ ಅನುರಾಗ್ ಜೈನ್. ನೀತಿ ಆಯೋಗದ ಉಪಾಧ್ಯಕ್ಷ ಯಾರಾದ್ರೆ ಅಂತಂದ್ರೆ ಅಶೋಕ್ ಲಹರಿ ನೋಡ್ರಿ. ನೀತಿ ಆಯೋಗದ ಉಪಾಧ್ಯಕ್ಷ ಬಂತಂತಂದ್ರೆ ಅಶೋಕ್ ಲಹರಿ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಅಂತ IB ಯಾರು ಅಂತ ಹೇಳಿದ್ವಿ ನಿನ್ನೆ, ಮಹೇಶ್ ದೀಕ್ಷಿತ್. IB ಅಂತಂದ್ರೆ ಮಹೇಶ್ ದೀಕ್ಷಿತ್ ಅಂತ ಬರ್ತ ನೋಡಿ ಸರ್ ಇದು. ನಿನ್ನ ಹೇಳೇನ್ರಿ ನಿಮ್ಗೆ ಬ್ರಿಟನ್ನ ಪ್ರಧಾನ ಯಾರ ನೇಮಕ ಅಂತ ಹೇಳಿದ್ ನಾನು, ಹ್ಯಾಂಡಿ ಬರ್ನಾಮ್. ಯಾವೊಂದು ಪಕ್ಷ ಅಂತ ಹೇಳಿದ್ ನಾನು, ಲೇಬರ್ ಪಕ್ಷ ಅಂತ ಹೇಳಿದ್ದೆ. ಎಷ್ಟನೇ ಪ್ರಧಾನ ಅಂತ ಹೇಳಿದ್ ನಿಮಗೆ, 59ನೇ ಪ್ರಧಾನ ಅಂತ ಹೇಳಿದೆ. ಬ್ರಿಟನ್ನ ಪ್ರಧಾನ ಯಾರು ಅಂತಂದ್ರೆ ಹ್ಯಾಂಡಿ ಬರ್ನಾಮ್ ಅವ್ರು ನೇಮಕ ಆಗ್ಯಾರ. ಇವರು ಲೇಬರ್ ಪಕ್ಷಕ್ಕೆ ಸಂಬಂಧಪಡ್ತಾರೆ. ಇವರು ಒಂದು ಎಷ್ಟನೇ ಪ್ರಧಾನ ಕ್ವಶನ್ ಏನಂತಂದ್ರೆ 59ನೇ ಪ್ರಧಾನ ನೋಡ್ತಾರೆ ಇದು. ನಿನ್ನೆ ಮತ್ತೆ ಹೇಳಿದ್ನಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ 1992 ಕಾಯ್ದೆ ಮೂಲಕ 1993 ಮೇ 17 ಸ್ಥಾಪನೆ ಆಗ್ತದೆ. ಇಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಡಿಸೆಂಬರ್ 18 ಮಾಡ್ತಾರೆ. ಡಿಸೆಂಬರ್ 18 ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಪ್ರಧಾನ ಕಚೇರಿ ಎಲ್ಲಿ ಐತೆ ಅಂತ ಕ್ವಶನ್ ಏನಂತಂದ್ರೆ ಬೆಳಗಾವಿ ಐತೆ ನೋಡ್ರಿ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಒಂದು ಪ್ರಾದೇಶಿಕ ಕಚೇರಿ ಕಂಡು ಬರ್ತವಲ್ರಿ. ಕರ್ನಾಟಕದಲ್ಲಿ ಅದು ಎಲ್ಲಿ ಐತೆ ಅಂತ ಕ್ವಶನ್ ಏನಂತಂದ್ರೆ ಬೆಳಗಾವಿ ಐತೆ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಪ್ರಸ್ತುತ ಯಾರ್ದಾರ ಅಧ್ಯಕ್ಷ ಅರ್ಜಿತ್ ಸಿಂಗ್ ಗ್ರೇವಲ್ ಅದ್ರ ನೋಡಿ ಸರ್ ಇದು. ಉಪಾಧ್ಯಕ್ಷ ಯಾರಿಗಾರಂತ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಉಪಾಧ್ಯಕ್ಷ ಯಾರಿಗಾರಂತಂದ್ರೆ ಮುನಾವಾರಿ ಬೇಗಮ್ ಅಂತ ನೋಡ್ರಿ. ಅಧ್ಯಕ್ಷ ಅರ್ಜಿತ್ ಸಿಂಗ್, ಉಪಾಧ್ಯಕ್ಷ ಬಂತಂತಂದ್ರೆ ಮುನಾವಾರಿ ಬೇಗಮ್ ಬರ್ತ ನೋಡಿ ಸರ್ ಇದು. ಇತ್ತೀಚೆಗೆ KPSC ಹಂಗಾಮಿ ಅಧ್ಯಕ್ಷರಾಗಿ ಪ್ರಭುದೇವ್ ಅಲ್ರಿ. KPSC ಹಂಗಾಮಿ ಅಧ್ಯಕ್ಷರಿಗೆ ಯಾರು ನೇಮಕ ಅಂತಂದ್ರೆ ಪ್ರಭುದೇವ್ ಸ್ಥಾಪನೆ ಆಯ್ತು ನೋಡ್ರಿ. KPSC ಅಂದ್ರೆ ಏನ್ರಿ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಅಂತ ಬರ್ತದೆ. ಯಾವ ಸ್ಥಾಪನೆ ಆಯ್ತು KPSC? 1951 ಸ್ಥಾಪನೆ ಆಯ್ತು. KPSC ಸ್ಥಾಪನೆ ಆಯ್ತಂತಂದ್ರೆ 1951 KPSC ಸ್ಥಾಪನೆ ಆಯ್ತ. UPSC ಸ್ಥಾಪನೆ ಆಯ್ತ ಕ್ವಶನ್ ಏನಂತಂದ್ರೆ 1926 ಅಕ್ಟೋಬರ್ 1 ಏನು ಮಾಡ್ತಂತಾನೆ UPSC ಸ್ಥಾಪನೆ ಆಯ್ತು. ಈ ಅಕ್ಟೋಬರ್ 1 ಏನು ಮಾಡ್ತು ಅಂತಂದ್ರೆ ನಾವು UPSC ದಿನ ಅಂತ ಮಾಡ್ತೀವಿ. UPSC ಅಧ್ಯಕ್ಷರು ಯಾರು ನೇಮಕ ಮಾಡ್ತಾರೆ? ಮೊದಲು ಭಾಗ ಹೇಳಿ, ಎಷ್ಟನೇ ಭಾಗ ಹೇಳ್ತು UPSC ಸ್ಥಾಪನೆ ಬಗ್ಗೆ? 14ನೇ ಭಾಗ, ಕರೆಕ್ಟ್ ಅಲ್ಲ. 315ರಿಂದ 323 ಅಲ್ಲ, ಕರೆಕ್ಟ್ ಅಲ್ಲ. ಭಾಗ 14 315ರಿಂದ 323 ಅಂತಾನೆ UPSC ಬಗ್ಗೆ ಸಂಬಂಧಪಡ್ತದೆ. ಇಲ್ಲಿ 316ನೇ ವಿಧಿ ಮೂಲಕ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂತಂದ್ರೆ UPSC ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿ ಮೂಲಕ? 316 ಸರ್. 317 ವಿಧಿ ಅಂತ ರಾಜೀನಾಮೆ ಬಗ್ಗೆ ಹೇಳ್ತದೆ. 317 ವಿಧಿ ಅಂತಂದ್ರೆ ಇವರ ರಾಜೀನಾಮೆ ಬಗ್ಗೆ ಹೇಳ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ 322 ಅಂತ ಇವ್ರ ಸಂಬಳ ಸವಲತ್ತು ಬಗ್ಗೆ ಹೇಳ್ತದೆ ರೀ. 322 ಅಂತಂದ್ರೆ ಸಂಬಳ ಸವಲತ್ತು ಬಗ್ಗೆ ಹೇಳ್ತದ. ನೆಕ್ಸ್ಟ್ 323ನೇ ವಿಧಿ ಏನು ಹೇಳುತ್ತಂತಂದ್ರೆ ಇವರು ವಾರ್ಷಿಕವಾಗಿ ವರದಿ ಕೊಡೋದು ಬಗ್ಗೆ ಹೇಳ್ತ ನೋಡಿ. ರಾಷ್ಟ್ರಪತಿಗೆ ಏನು ಮಾಡ್ಬೇಕಂತಂದ್ರೆ ಈ UPSC ಅಧ್ಯಕ್ಷರು ಎಷ್ಟನೇ ವಿಧಿ ಮೂಲಕ? 323 ಮೂಲಕ ವರದಿ ಕೊಡ್ತಾರೆ. ಇನ್ನೊಂದ್ಸಲ ಹೇಳ್ರಿ, ನೇಮಕ ಎಷ್ಟು ವಿಧಿ ಅಂತ ಹೇಳಿದೆ? 316. ರಾಜೀನಾಮೆ 317. ವೇತನ ಮತ್ತು ಭತ್ಯೆ 322. ವರದಿ ಕೊಡೋದು 323 ನೋಡಿ ಸರ್ ಇದು. ನೆಕ್ಸ್ಟ್ ಇವರನ್ನ ಯಾರು ತೆಗೆದಾಕ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರು. ಅಂದ್ರೆ ಕ್ವಶನ್ ಕ್ವಶನ್ ಏನಂತಂದ್ರೆ ರಾಷ್ಟ್ರಪತಿಗಳು ಯಾವ ರೀತಿ UPSC ಅಧ್ಯಕ್ಷರನ್ನ ತೆಗೆದ ಕ್ವಶನ್ ಏನ್ರಿ, ಅನುಚಿತ ವರ್ತನೆ ಆಧಾರ ಮೇಲೆ ನೋಡ್ರಿ. ಅವೆಲ್ಲ ದಿವಾಳಿತನ, ಆ ಮಾನಸಿಕ ಅವೆಲ್ಲ ಆಪ್ಷನ್ಸ್ ಇರ್ತಾವೆ. ಮೇನ್ ಒಂದು ಆಪ್ಷನ್ಸ್ ಏನಂತಂದ್ರೆ
ಅವ್ರು ಯಾವುದೇ ಒಂದು ರೀತಿಯ ಅನುಚಿತ ವರ್ತನೆ ಆಧಾರ ಮೇಲೆ ಏನು ಮಾಡ್ಬೋದು ಅಂತಂದ್ರೆ ರಾಷ್ಟ್ರಪತಿಯವರು UPSC ಅಧ್ಯಕ್ಷರು ಏನು ಮಾಡ್ಬೋದು ಅಂತಂದ್ರೆ ತೆಗೆದು ಹಾಕಬಹುದು ನೋಡ್ರಿ. ಈ UPSC ಅಧ್ಯಕ್ಷರ ಪೇಮೆಂಟ್ ಅಂತ 250 ಇರ್ತೀರಿ, ಅವ್ರ ಸದಸ್ಯರು ಬಂತು 225 ಅಲ್ಲ, ಕರೆಕ್ಟ್ ಅಲ್ರಿ? 250 225 ಕರೆಕ್ಟ್ ಐತೆ ನೋಡ್ರಿ ಒಂದ್ಸಲ. 250 225 ಬರ್ತ ನೋಡ್ರಿ. UPSC ಮೊದಲ ಅಧ್ಯಕ್ಷ ಅಂತಂದ್ರೆ ಸರ್ ಬಾರ್ಕರ್ ಸರ್. UPSC ಮೊದಲ ಅಧ್ಯಕ್ಷ ಅಂತಂದ್ರೆ ಸರ್ ಬಾರ್ಕರ್ ಬರ್ತಾರ. UPSC ಪ್ರಸ್ತುತ ಅಧ್ಯಕ್ಷ ಆದ್ರೆ ಈಗ ಅಜಯ್ ಕುಮಾರ್ ಸರ್. ಇವ್ರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದ? 665 ನೋಡ್ರಿ. UPSC ಅಧಿಕಾರಾವಧಿ ಬಂತಂತಂದ್ರೆ 665 ರೀ. ಈ UPSC ಅಧ್ಯಕ್ಷರಂತ ಮೊದಲ ಭಾರತೀಯ ವ್ಯಕ್ತಿ ಅಂತಂದ್ರೆ HK ಕೃಪ್ಲಾ ನೋಡ್ರಿ. ಕ್ವಶನ್ ಭಾಳ ಕ್ವಶನ್ ಕೇಳಿದ UPSC ಅಧ್ಯಕ್ಷರಾದಂಥ ಮೊದಲ ಭಾರತೀಯ ವ್ಯಕ್ತಿ ಅಂತಂದ್ರೆ HK ಕೃಪ್ಲಾ ಬರ್ತ ನೋಡಿ ಸರ್. ಇದು ಈಗೆಲ್ಲ UPSC ಎಕ್ಸಾಮ್ ಎಲ್ಲ ನಡೆಸ್ತಿರ್ತಲ್ರಿ, ಅಂದ್ರೆ UPSC ಎಕ್ಸಾಮ್ ಐತಿ, KPSC ಎಕ್ಸಾಮ್ ಐತಿ, ಎಲ್ಲ ಯಾವ ಒಂದು ವಿಧಿ ಮೂಲಕ ನಡೆಸ್ತಾರಂತ ಎಕ್ಸಾಮ್ ಅಂತ ಹೇಳಿ ನಿಮ್ಗೆ 320ನೇ ವಿಧಿ ಮೂಲಕ ನೋಡ್ರಿ. ಎಲ್ಲ ಏನು ಎಕ್ಸಾಮ್ ಆಗ್ತಲ್ಲ UPSC KPSC ಎಕ್ಸಾಮು ಯಾವ ಒಂದು ವಿಧಿ ಮೂಲಕ ಆಗ್ತು ಅಂತಂದ್ರೆ 320ನೇ ವಿಧಿ ಮೂಲಕ ಆಗ್ತವ. ಇನ್ನೊಂದು 311ನೇ ವಿಧಿ ಏನು ಹೇಳ್ತದ? 311ನೇ ವಿಧಿ ರಕ್ಷಣೆ, ಅಂದ್ರೆ ಸರ್ಕಾರಿ ನೌಕರಿ ಇರ್ತಾರಲ್ಲ ಅವ್ರ ಮೇಲೆ ಹಲ್ಲೆಗೆ ಒಳಗಾದ್ರೆ ಅವ್ರನ್ನೇನು ಮಾಡ್ತಾರೆ, ರಕ್ಷಣೆ ಮಾಡ್ತಕ್ಕಂಥ ವಿಧಿ ಯಾವ್ದು ಅಂತಂದ್ರೆ ಕರೆಕ್ಟ್ ಅಲ್ಲ 311 ಸರ್ಕಾರಿ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ವಿಧಿ ಯಾವ್ದು ಅಂತಂದ್ರೆ 311 ಬರ್ತ ನೋಡ್ರಿ. ಇದು 1919 ಕಾಯ್ದೆ ಮೂಲಕ UPSC ಸ್ಥಾಪನೆ ಅಂತ ನೋಡ್ರಿ. ಯಾವ ಒಂದು ಕಾಯ್ದೆ ಮೂಲಕ ನೀವು ಆಲ್ರೆಡಿ ಹೇಳಿದ್ ನಿಮ್ಗೆ ನಾನು UPSC ಅಂತಂದ್ರೆ 1919 ಕಾಯ್ದೆ ಮೂಲಕ ಕರೆಕ್ಟ್ ಅಲ್ರಿ. ಸ್ಪೀಕರ್ ಹುದ್ದೆನ ಐತಿ, UPSC ಐತಿ, ಸ್ಪೀಕರ್ ಹುದ್ದೆನ 1919 ಕಾಯ್ದೆ ಮೂಲಕ 1921 ಸ್ಪೀಕರ್ ಹುದ್ದೆ ರಚನೆ ಆಗುತ್ತೆ. ಭಾರತದ ಮೊಟ್ಟ ಮೊದಲ ಸ್ಪೀಕರಾಗಿ ಯಾರು ನೇಮಕಾತಾರೆ ಅಂತಂದ್ರೆ VG ಪಟೇಲ್ ಅಲ್ಲ ಸರ್, ವಿಠ್ಠಲಭಾಯಿ ಪಟೇಲ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಭಾರತದ ಮೊದಲ ಸ್ಪೀಕರಾಗಿ ನೇಮಕಾತಾರೆ ಸ್ವತಂತ್ರ ಪೂರ್ವದೊಳಗೆ. ಆಮೇಲೆ ಸ್ವತಂತ್ರ ನಂತರ ಯಾರು ಇರ್ತಾರೆ ಸ್ಪೀಕರಾಗಿ? ಭಾರತದ ಮೊದಲ ಸ್ಪೀಕರ್ ಯಾರು ರೀ? GV ಮಾಳವಂಕರ್ ನೋಡಿ ಸರ್. ಇದು ಪ್ರಸ್ತುತ ಸ್ಪೀಕರ್ ಯಾರು ಅಂತಂದ್ರೆ ಓಂ ಬಿರ್ಲಾ. ಪ್ರಸ್ತುತ ವಿಧಾನ ಪರಿಷತ್ ಸಭಾಪತಿ ಯಾರು ರೀ? ಸಲೀಂ ಸರ್. ನಿನ್ನ ಯಾರು ಹಂಗಾಮಿ ಅಂತ ಹೇಳಿದಲ್ರಿ, ಯಾರು ಉಪಸಭಾಪತಿ ಉಮಾಸ್ ರೀ. ಇನ್ನೊಬ್ರು ಯಾರು ಹಂಗಾಮಿ ನೇಮಕಾರ ಅಂತ ಹೇಳಿದ್ರು ಹೇಳ್ರಿ, ಒಟ್ಟು ಇಟ್ಕೊಬಿಡ್ರಿ, ಹೋಗ್ದು ಬಿಡ್ರಿ. ಪಟೇಲ್ ರೀ? ಯಾವ ಪಟೇಲ್? ಒಟ್ಟು ತಂದು ಯಾಕಂದ್ರೆ ಒಟ್ಟು ತೊಗೊಂಬವನ. ನೆಕ್ಸ್ಟ್ ನೋಡ್ರಿ, ಇದು ಅರ್ಥ ಆಯ್ತಲ್ಲ ಸರ್. ಅದು KPSC ಸ್ಥಾಪನೆ ಆಗುತ್ತೆ ಇನ್ನು 1951. KPSC ಅಧ್ಯಕ್ಷರ ಅಧಿಕಾರಾವಧಿ 662 ಹೊಡಿತೀನಿ ನಾನು ನಿಮ್ಗೆ. UPSC 665, KPSC 662. ಮೊದಲ KPSC ಅಧ್ಯಕ್ಷ ಯಾರು? ಕನ್ನಡಿಗ ಗುಂಡೆ ಅಥವಾ ಯಾರಂತ ಗುಂಡಪ್ಪ ಕೂಡ ನೋಡ್ರಿ. ಯಾರಂತಂದ್ರೆ ಗುಂಡಪ್ಪ ಕೂಡ ಬರ್ತ ನೋಡ್ರಿ. ಇದು ಈ ಪ್ರಸ್ತುತ ಅಂತಂದ್ರೆ ಪ್ರಭುದೇವರು ಏನು ಮಾಡ್ತಾ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ನೋಡಿ ಸರ್. ಅಧಿಕಾರಾವಧಿ 662 ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಏನಂತಂದ್ರೆ ಮಂಗಳೂರಿನಲ್ಲಿ ತೈಲ ಸಂಗ್ರಹನ ಮಾಡ್ಕೊಂತಾರೆ. ಮಂಗಳೂರಿನೊಳಗೆ ಅಂದ್ರೆ ಮುಂದಿನ ಪೀಳಿಗೆ ಐತಿ, ಅಂದ್ರೆ ತೈಲ ತುರ್ತು ಪರಿಸ್ಥಿತಿ ಬಂದ್ರೆ ಆ ತೈಲವನ್ನು ಸಂಗ್ರಹಣೆ ಇಟ್ಟುಕೊಂಡು ಸಂಬಂಧಪಟ್ಟಂತೆ ಮಂಗಳೂರಿನೊಳಗೆ ಏನು ಮಾಡ್ಕೊಂತಾರೆ ಅಂತಂದ್ರೆ ತೈಲ ಸಂಗ್ರಹಣೆ ಮಾಡ್ಕೊಂತಾರೆ. ಆಲ್ರೆಡಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲ ಸಂಗ್ರಹಣೆ ಎಲ್ಲಿ ಮಾಡ್ಯಾರ ಅಂತಂದ್ರೆ ಇದು ಆಲ್ರೆಡಿ KPSC ಕ್ವಶನ್ ಏನಿದೆ, ಉಡುಪಿಯ ಪಾದೂರು ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಒಂದು ತೈಲ ಸಂಗ್ರಹಣೆ ಎಲ್ಲಿ ಮಾಡಿದ್ರೆ ಅಂತ ಭಾರತದೊಳಗೆ ಫಸ್ಟ್ ಮಾಡ್ರಿ. ಎಲ್ಲಿ ಅಂತಂದ್ರೆ ಉಡುಪಿಯ ಪಾದೂರು ಅಂತ ಬರ್ತಾ. ಅದಾದ್ಮೇಲೆ ಏನು ಮಾಡ್ತಾರೆ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ತಾರೆ. ಒಂದು ಉಡುಪಿ ಮಾಡ್ತಾರೆ, ಮಂಗಳೂರು, ವಿಶಾಖಪಟ್ಟಣ, ನೆಕ್ಸ್ಟ್ ಒಡಿಶಾದ ಚಂಡಿಕೋಲ್ ಅಂತ ಬರುತ್ತೆ ನೋಡ್ರಿ. ಇಲ್ಲೆಲ್ಲ ಏನು ಮಾಡಕೊಂತಾರೆ ಅಂತಂದ್ರೆ ಒಂದು ತೈಲ ಸಂಗ್ರಹಣೆ ಘಟಕವನ್ನು ಇಲ್ಲಿ ONGC ಅಂತ ಒಂದು ಕಂಪ್ನಿ ಬರ್ತೀರಿ. ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತ ಬರುತ್ತೆ. ಯಾವ ಸ್ಥಾಪನೆ ಆಗ್ತಾನೆ? ONGC 1956 ONGC ಸ್ಥಾಪನೆ ಆಗುತ್ತೆ ನೋಡಿ ಸರ್. ಇದು ಈ ONGC ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ದೆಹಲಿ ಐತೆ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಪೆಟ್ರೋಲ್ ಬಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನೋಡೋದಾದ್ರೆ ಪೆಟ್ರೋಲ್ ಬಗ್ಗೆ, ಇದು ಪೆಟ್ರೋಲಿಯಂ ಎಂಬ ಪದ ಯಾವ ಒಂದು ಭಾಷೆ ಬಂದಿದೆ? ಲ್ಯಾಟಿನ್ ಅಲ್ಲ ಸರ್. ಪೆಟ್ರೋಲಿಯಂ ಎಂಬ ಪದ ಯಾವ ಒಂದು ಭಾಷೆ ಬಂದಂತಂದ್ರೆ ಲ್ಯಾಟಿನ್ ಭಾಷೆ ಪೆಟ್ರೋ ಮತ್ತು ಓಲಿಯಂ ಎಂಬ ಪದ ಏನಂತಂದ್ರೆ ಈ ಪೆಟ್ರೋಲಿಯಂ ಎಂಬ ಪದ ಬಂದ ಸರ್. ಈ ಪೆಟ್ರೋಲಿಯಂ ನಿಕ್ಷೇಪ ನಮ್ಮ ಭಾರತದಲ್ಲಿ ಶೇಕಡ ಎಷ್ಟೈತೆ ಅಂತ ಕ್ವಶನ್ ಕೇಳಂತಂದ್ರೆ 0.5 ಮಾಸ್ಟರ್ನ ಭಾರತ ಪೆಟ್ರೋಲ್ ಐತ್ರಿ, ಜಾಸ್ತಿ ಇಲ್ಲ. 0.5 ಎಷ್ಟು ಏನು ಮಾಡುತ್ತೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಸಿಗುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಪೆಟ್ರೋಲ್ ಸಂಬಂಧಪಟ್ಟಂತೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ತೈಲ ಬಾವಿಯನ್ನು ಎಲ್ಲಿ ಕೊರಿತಾರೆ ಅಂತಂದ್ರೆ ಅಸ್ಸಾಂನ ಮಾಕುಮ್ ಸರ್, ಕರೆಕ್ಟ್ ಅಲ್ಲ? 1864 ಅಸ್ಸಾಂನ ಮಾಕುಮ್ ಒಳಗೆ ಏನು ಮಾಡ್ತಾರೆ ಅಂತಂದ್ರೆ ಮೊದಲ ತೈಲ ಬಾವಿ, ವರ್ಷ ನೆನಪಿಡ್ರಿ ಅದನ್ನು, 1864 ಮೊದಲ ತೈಲ ಬಾವಿಯನ್ನು 1864 ಅಸ್ಸಾಂನ ಮಾಕುಮ್ನಲ್ಲಿ ಕೊರಿತಾರೆ ನೋಡಿ ಸರ್. ಅದು ಅಷ್ಟೊಂದು ಪೆಟ್ರೋಲಿಯಂ ನಿಕ್ಷೇಪ ಸಿಗಲ್ಲ ಸರ್ ಇಲ್ಲಿ. ಅವಾಗ ಏನು ಮಾಡ್ತಾರೆ ಅಂತ ಇಲ್ಲಿದು ಮುಚ್ಚಿ ಬಿಡ್ತಾರೆ. ಆ ಮುಚ್ಚಿ ಯಾವ ವರ್ಷ ಅಸ್ಸಾಂನ ದಿಗ್ಬೈಲ್ ಓಪನ್ ಮಾಡ್ತಾರೆ ಅಂತಂದ್ರೆ 1901 ನೋಡಿ, ಕರೆಕ್ಟ್ ಅಲ್ಲ? 1901 ಏನು ಮಾಡ್ತಾರೆ ಅಂತಂದ್ರೆ ಅಸ್ಸಾಂನ ದಿಗ್ಬೈಲ್ಗೆ ಏನು ಮಾಡ್ತಾರೆ ಅಂತಂದ್ರೆ ಈ ಪೆಟ್ರೋಲಿಯಂ ಬಾವಿಯನ್ನು ಕೊರಿತಾರೆ ನೋಡಿ ಸರ್. ಇದು ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ ನೋಡ್ರಿ. ಪ್ರಸ್ತುತ ಭಾರತದಲ್ಲಿ
ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ ಬರ್ತದೆ ನೋಡ್ರಿ. ಇಲ್ಲಿ ಸಾಗರ್ ಸಾಮ್ರಾಟ್ ಅಂತ ಬರ್ತದೆ. ಇಲ್ಲೇನು ಬಾಂಬೆ ಹೈದೊಳಗೆ ಏನು ತೈಲವನ್ನು ಹೊರತೈತಕ್ಕಂಥ ಒಂದು ಬಾವಿ ಬರ್ತಲ್ಲ ಅದನ್ನು ಸಾಗರ ಸಾಮ್ರಾಟ್ ಅಂತ ಕರಿತೀವಿ. ಇದು ಕ್ವಶನ್ ಕೇಳ್ತಾನೆ. ಅಂದ್ರೆ ಬಾಂಬೆ ಹೈಯಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಅಂತ ತೆಗೆಯಲು ಯಾವ ವರ್ಷ ಆರಂಭ ಮಾಡ್ತಾರೆ ಅಂತಂದ್ರೆ ಬಾಂಬೆ ಹೈ ಒಳಗೆ 1974 ನೋಡ್ರಿ. ನಿಮ್ಗೆ 3 ಇಸ್ವಿ ಹೇಳಿದೆ ನನಗೆ. ಮಾಕುಮ್ ಒಳಗೆ ಯಾವ ವರ್ಷ ಅಂತ ಇದೆ 1864 ಹೇಳಿದೆ. ದಿಗ್ಬ ಯಾವ ವರ್ಷ ಹೇಳಿದೆ 1901 ಹೇಳಿದೆ. ಅದ ನಂತರ ಯಾವ್ದು ಹೇಳಿದೆ ನಿಮಗೆ ಸಾಗರ ಸಾಮ್ರಾಟ್ ಬಾಂಬೆ ಹೈ ಅಂತ ಹೇಳಿದೆ. ಅದಂತಂದ್ರೆ 1974. ಈ ಸಾಗರ ಸಾಮ್ರಾಟ್ ಅನ್ನೋದೊಂದು ಏನಂತಂದ್ರೆ ಒಂದು ತೈಲ ತೆತ್ತಕ್ಕಂಥ ಒಂದು ಬಾವಿ ಅಂತ ನೋಡ್ರಿ. ಯಾವ ಒಂದು ದೇಶದ ಅಂತಂದ್ರೆ ಜಪಾನ್ ನೋಡಿ ಸರ್. ಸಾಗರ ಸಾಮ್ರಾಟ್ ಅಂತ ಕೆಳ ಬಾವಿ ಇರ್ತದೆ ಸರ್, ಅಲ್ಲಿಂದ ಪೆಟ್ರೋಲಿಯಂ ತೆಗೆದಿದೆ. ಇದನ್ನ ಜಪಾನ್ ದೇಶದ ಒಂದು ಜಪಾನ್ ಮೂಲದ ನೋಡ್ರಿ. ಇದು ನಲ್ಲಿ ಪೆಟ್ರೋಲಿಯಂ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಕ್ಷೇಪಗಳನ್ನ ಎಲ್ಲೆಲ್ಲಿ ಕಂಡು ಬರ್ತಾವೆ ನೋಡ್ರಿ. ನಿಕ್ಷೇಪಗಳು ಮಂಗಳವನ, ಭಾಗ್ಯಮ, ಐಶ್ವರ್ಯ, ರಾಜಸ್ಥಾನ ನೋಡ್ರಿ. ಇದು ಕ್ವಶನ್ KPSC ಬೇಕಾದ್ರೆ PDO ಕ್ವಶನ್ ನೋಡ್ರಿ. ಕ್ವಶನ್ ನೋಡಿ ಯಾವಂತಂದ್ರೆ ಮಂಗಳವನ, ಭಾಗ್ಯಮ, ಐಶ್ವರ್ಯ ಎಲ್ಲ ಹೆಣ್ಮಕ್ಳ ಹೆಸರು. ಮಂಗಳವನ, ಭಾಗ್ಯ, ಐಶ್ವರ್ಯ ಇವು ಒಂದು ಪೆಟ್ರೋಲಿಯಂ ನಿಕ್ಷೇಪ ಬರ್ತಾವ. ಎಲ್ಲಿ ಕಂಡು ಬರ್ತಾವ ಕ್ವಶನ್ ಏನಂತಂದ್ರೆ ರಾಜಸ್ಥಾನ ಕಂಡು ಬರ್ತಾವ ಸರ್. ಇದು ನೆಕ್ಸ್ಟ್ ಅಂಕಲೇಶ್ವರ, ಮಸ್ಸಿನ್, ನೌಗಮ್, ಕಲೋಲಾ, ಕ್ಯಾಂಬೆ, ಗುಜರಾತ್ ನೋಡಿ ಸರ್. ಇದು ಅಂಕಲೇಶ್ವರ, ಮಸ್ಸಿನ್, ನೌಗಮ್, ಕಲೋಲಾ, ಕ್ಯಾಂಬೆ ಅಂತಂದ್ರೆ ಗುಜರಾತ್ ನೋಡ್ರಿ. ಇದು ದಿಗ್ಬಾಯಿ, ಮಾಕುಮ್, ನೂನಾಮತಿ, ನೆಕ್ಸ್ಟ್ ನಹರ್ಕಾತಿಯ, ರುದ್ರಸಾಗರ, ಉಗ್ರಿಜನ್, ಅಸ್ಸಾಂ. ಎಲ್ಲ ಕ್ವಶನ್ ನೋಡಿ ಯಾವಂತಂದ್ರೆ ಹುಗ್ರಿಜನ್, ರುದ್ರಸಾಗರ, ನಹರ್ಕಾತಿಯ, ನೂನುಮತಿ, ನೆಕ್ಸ್ಟ್ ದಿಗ್ಬಾಯಿ ಇವೆಲ್ಲ ಎಲ್ಲಿ ಕಂಬರ್ತಂತಂದ್ರೆ ಅಸ್ಸಾಂ ನೋಡಿ ಸರ್. ಇದು ನೆಕ್ಸ್ಟ್ ನಮ್ಮ ಆಲ್ಮೋಸ್ಟ್ ಅಲ್ಲಿ ನಮ್ಮ ದಕ್ಷಿಣ ಭಾರತ ಕಡೆ ರೇವಾ ಅಂತ ಬರ್ತಿರೋದು. ರೇವಾ ಪೆಟ್ರೋಲಿಯಂ, ಕೃಷ್ಣ, ಕಾವೇರಿ, ಗೋದಾವರಿ ಇಲ್ಲೆಲ್ಲ ಏನು ಮಾಡ್ತಂತ ಪೆಟ್ರೋಲಿಯಂ ನಿಕ್ಷೇಪ ಕಂಡು ಬರ್ತದೆ ನೋಡ್ರಿ. ರೇವಾ ಅಂತ ಎಲ್ಲಿ ಕಂಬರ್ತದೆ ಆಂಧ್ರ ಪ್ರದೇಶ ಅಲ್ಲ ಸರ್. ರೇವಾ ಅಂತಂದ್ರೆ ಆಂಧ್ರ ಪ್ರದೇಶ ಕಂಡು ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಈ ಭಾರತದಲ್ಲಿ ಪ್ರಸ್ತುತ ಎಷ್ಟು ಪೆಟ್ರೋಲಿಯಂ ನಿಕ್ಷೇಪಗಳಿದಾವಣ ಭಾರತದೊಳಗೆ 23 ಅದಾವ. ಅದ್ರೊಳಗೆ 20 ಏನು ಮಾಡೋದಂತಾನೆ ಗೌರ್ಮೆಂಟ್ ಅದಾವ, 3 ಏನಂತಾನೆ ಖಾಸಗಿ ಅದ ನೋಡ್ರಿ ಪ್ರೆಸೆಂಟ್. ಈಗ ಮೊದಲು 22+1 ಇತ್ತು, ಈಗ 20+3 ಭಾರತದಲ್ಲಿ ಪ್ರಸ್ತುತ 23 ನಿಕ್ಷೇಪ ಸಂಬಂಧಪಟ್ಟಂತೆ ಗಣಿಗಳು ಅದಾವ. ಈ ಟೋಟಲ್ ಎಷ್ಟು ಅಂತಂದ್ರೆ 20 ಗೌರ್ಮೆಂಟ್ ಅದಾವ, 3 ಏನಂತಂದ್ರೆ ಖಾಸಗಿ ಕಂಡು ಬರ್ತಾವೆ ಸರ್. ಇದು ಇದ್ರ ಬಗ್ಗೆ ಅರ್ಥ ಆಗ್ತಿಲ್ಲ ಸರ್ ಪೆಟ್ರೋಲ್ ಬಗ್ಗೆ. ನೆಕ್ಸ್ಟ್ ನೋಡ್ರಿ, ಇದು ಇತ್ತೀಚೆಗೆ ಏನು ಮಾಡೋದಂತಂದ್ರೆ ಒಂದು ಜಪಾನ್ ಮೂಲದ ನೀರು ಸಂಸ್ಕರಣಾ ಕಂಪನಿ ಡೈಕಿ ಎಕ್ಸಿಸ್ನಿಂದ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕ ಮಾಡ್ಕೊಂಡು ಎಲ್ಲಿ ಅಂತ ತುಮಕೂರು ನೋಡ್ರಿ. ಅದು ಅಂದ್ರೆ ಜಪಾನ್ ಮೂಲದ ಒಂದು ಡೆಕ್ಸಿಸ್ ಅಂತ ಒಂದು ಕಂಪ್ನಿ ಬರ್ತೀರಿ. ಎಲ್ಲ ಚರಂಡಿ ನೀರು ಅಂದ್ರೆ ತ್ಯಾಜ್ಯ ನೀರು ಇರ್ತದಲ್ಲ ಅದನ್ನ ಏನು ಮಾಡೋದು ಶುದ್ಧ ನೀರು ಮಾಡ್ತಕ್ಕಂಥ ಒಂದು ಕಂಪ್ನಿನ ಜಪಾನ್ ಎಲ್ಲಿ ಮಾಡಕೊಂತ ಅಂತಂದ್ರೆ ತುಮಕೂರು ಮಾಡಕೊಂತ ನೋಡಿ ಸರ್. ಇದು ಅದ್ರ ಬಗ್ಗೆ ಅಷ್ಟೇ, ಮತ್ತೆ ಎಕ್ಸ್ಪ್ಲೇನ್ ಇಲ್ಲ. ನೆಕ್ಸ್ಟ್ ನೋಡಿ ಸರ್, ಇದು ಇತ್ತೀಚೆಗೆ ರೂಪಾಯಿ ಮಾಡಕೊಂತಾನೆ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ. ಎಲ್ಲಿ ಕಂಡು ಬರ್ತಾರೆ ಮಧುಗಿರಿ ಬೆಟ್ಟ ತುಮಕೂರು ಕಂಡು ಬರ್ತಲ್ಲ ಸರ್. ಮಧುಗಿರಿ ಬೆಟ್ಟ ಅಲ್ಲಿ ಏನು ಮಾಡಕೊಂತಾರೆ ಅಂತಂದ್ರೆ ಇಲ್ಲಿ ರೂಪಾಯಿ ಮಾಡಕೊಂತಾರೆ ನೋಡಿ ಸರ್. ಇದು ಮಧುಗಿರಿ ಬೆಟ್ಟ ಎಷ್ಟು ಅಡಿ ಐತೆ ಅಂತಂದ್ರೆ 3385 ಅಡಿ ಐತೆ ಅಂತ ನೋಡ್ರಿ. ಇದು 232 ಎಕರೆಗಳಿಗೆ ಮಾಡಂತ ವಿಸ್ತರಣೆ ಮಾಡೋದು ಅಂತಂದ್ರೆ ಮಧುಗಿರಿ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತಂದ್ರೆ ಮಧುಗಿರಿ ಬೆಟ್ಟ. ಅದು ಆಪ್ಷನ್ಸ್ ಆಗಿರಲಿಲ್ಲ ಅಂತಂದ್ರೆ ಸಾವಣದುರ್ಗ ಬೆಟ್ಟ ಅಂತ ಎರಡು ಇದ್ದು ಅಂತ ಸಾವಣದುರ್ಗ ಹಾಕ್ರಿ. ಸಾವಣದುರ್ಗಲ್ಲಿ ಬೆಟ್ಟ ಎಲ್ಲಿ ಕಂಬರ್ತಾನೆ ಅದು ರಾಮನಗರ ಕಂಡು ಬರ್ತಾ. ಮಧುಗಿರಿ ಬೆಟ್ಟ ಅಂತಂದ್ರೆ ತುಮಕೂರು ನೋಡ್ರಿ. ಇಲ್ಲಿ ಆರಾಮ್ ಹೇಳ್ತೀವಿ. ಇಲ್ಲಿ ಇತ್ತೀಚೆಗೆ ಯಾದಗಿರಿ ಜಿಲ್ಲೆ ಒಳಗೆ ಬಾಲ್ಯವ 33% ಹೆಚ್ಚಳ ನೋಡ್ರಿ. ಅದು ಯಾದಗಿರಿ ಇತ್ತೀಚೆಗೆ ಆಗ್ಯಾವ ಅಷ್ಟೇ, ಅದನ್ನು ಕಡಿಮೆ ಮಾಡ್ಕೊಂತೀವಿ. ಇಲ್ಲಿ ಸ್ವಲ್ಪ ಬೆಟ್ಟಗಳು ಹೇಳ್ತ ನಿಮ್ಮ ಸೀರಿಯಲ್ ಕೇಳ್ರಿ ಬೆಟ್ಟಗಳ ಸಂಬಂಧಪಟ್ಟಂತೆ ಹೇಳ. ಫಸ್ಟ್ ಬೆಟ್ಟ ಕರ್ನಾಟಕ ಅತಿ ಎತ್ತರದ ಬೆಟ್ಟ ಆದ್ರಿ ಮುಳ್ಳನಗಿರಿ. ಮೊದಲೆಲ್ಲ ಏನು ನೆನ್ಪಿಡ್ತಿದ್ವಿ ಮಬ್ಬು ಕುದುರೆ ನೆನ್ಪಿಡ್ತಿದ್ವಿ. ಕೇಳಿದ ಬಂದು ಬೆಟ್ಟನ ಚೇಂಜ್ ಮಾಡ್ಬಿಟ್ಟನ ಕಡೆ. ಮೊದಲೆಲ್ಲ ನಮ್ಮ KSP ಪ್ಯಾಟರ್ನ್ ಇರುತ್ತೆ ಕರೆಕ್ಟ್ ಬೆಟ್ಟ ಮಬ್ಬು ಕುದುರೆ ಅಂತಿತ್ತು, ಆಯ್ತು ಮುಗಿದು ಹೋಗ್ಬಿಡ್ತಿತ್ತು. ಇವಾಗ ಬಂದು ಬೆಟ್ಟನ ಉಲ್ಟಾ ಮಾಡ್ಬಿಟ್ಟನ ಕಡೆ. ಇಲ್ಲಿ ಫಸ್ಟ್ ಆದ್ರೆ ಮುಳ್ಳನಗಿರಿ ಎಲ್ಲಿ ಕಂಬರ್ತದೆ ಚಿಕ್ಕಮಗಳೂರದಾಗ ಕಂಡು ಬರ್ತದೆ. ಎಷ್ಟು ಮೀಟ್ರ್ ಐತಿದೆ 1913 ಅಥವಾ 1930 ಮೀಟ್ರ್ ಐತಿದೆ. ನೆಕ್ಸ್ಟ್ ಅದಾದಮೇಲೆ ಬಾಬಾ ಬುಡಂಗಿರಿ ಎಲ್ಲಿ ಕಂಬರ್ತದೆ ಚಿಕ್ಕಮಗಳೂರ ಕಂಡು ಬರ್ತದೆ ನೋಡಿ ಸರ್. ಇದು ಅದಾದಮೇಲೆ ಕುದುರೆಮುಖ ಎಲ್ಲಿ ಕಂಬರ್ತ ಚಿಕ್ಕಮಗಳೂರು. ಅದಾದಮೇಲೆ ತಡಿಯಂಡಮೋಲ್ ಬೆಟ್ಟ ಎಲ್ಲಿ ಕಂಬರ್ತದೆ ಕೊಡಗಿನ ಅತಿ ಎತ್ತರವಾದ ಬೆಟ್ಟ ಅದಂತಂದ್ರೆ ತಡಿಯಂಡಮೋಲ್ ಬೆಟ್ಟ ಅಂತ ಬರ್ತ ನೋಡ್ರಿ. ಇದು ಎಲ್ಲಿ ಕಂಬರ್ತ ಅಂತಂದ್ರೆ ಕೊಡಗಳು ಕಂಡು ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ BRT ಬೀಳಿರಂಗನ ಬೆಟ್ಟ ಚಾಮರಾಜನಗರ. BRT ಅಂತಂದ್ರೆ ಬೀಳಿರಂಗನ ಬೆಟ್ಟ ಚಾಮರಾಜನಗರದಲ್ಲಿ ಕಂಡು ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಕೋಟೆ ಬೆಟ್ಟ ಎಲ್ಲಿ ಕಂಬರ್ತೀರಿ ಕೋಟೆ ಬೆಟ್ಟ ಇವೆಲ್ಲ ಸೀರಿಯಲ್ ಅಂತ ನೋಡ್ರಿ. ಕೋಟೆ ಬೆಟ್ಟ ಎಲ್ಲಿ ಕಂಬರ್ತ ಅಂತಂದ್ರೆ ಕೊಡಗಳು ಕಂಡು ಬರ್ತದೆ ನೋಡ್ರಿ. ಇದು ಕೋಟೆ ಬೆಟ್ಟ ಅಂತಂದ್ರೆ
ಕೊಡಗು ಕಂಡು ಬರ್ತಂತ. ನೆಕ್ಸ್ಟ್ ಬ್ರಹ್ಮಗಿರಿ, ಕೊಡಗು ಸುಮ್ಮನೆ ನೆನ್ಪಿಡ್ರಿ ಅಷ್ಟೇ. ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ, ನಂದಿ ಬೆಟ್ಟ ಅಂತಂದ್ರೆ ಚಿಕ್ಕಬಳ್ಳಾಪುರ. ವರಹ ಪರ್ವತ ಚಿಕ್ಕಮಗಳೂರು, ಕರೆಕ್ಟ್ ಅಲ್ರಿ. ವರಹ ಪರ್ವತ ಅಂತಂದ್ರೆ ಚಿಕ್ಕಮಗಳೂರು ನೋಡ್ರಿ. ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರ, ಕರೆಕ್ಟ್ ಅಲ್ಲ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಂದ್ರೆ ಚಾಮರಾಜನಗರ. ಯಾವ ತಾಲೂಕು? ಗುಂಡ್ಲುಪೇಟೆ ತಾಲೂಕು. ಮೊನ್ನೆ ಪ್ರೀ ಕೋಚಿಂಗ್ ಕ್ವಶನ್ ಕೇಳಿದ್ನಲ್ಲ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಾವೊಂದು ತಾಲೂಕು ಕಂಡು ಬರ್ತಂತಂದ್ರೆ ಗುಂಡ್ಲುಪೇಟೆ ತಾಲೂಕು ಕಂಡು ಬರ್ತಾ. ಮಲೆಮಹದೇಶ್ವರ ಅಂತ ಯಾವ ತಾಲೂಕು ಅಂತ ಇದ್ದೀನೋ ಹನೂರು ತಾಲೂಕು ಅಂತ ಇದ್ವಿ. ಮಲೆಮಹದೇಶ್ವರ ಅಂತಂದ್ರೆ ಹನೂರು ತಾಲೂಕು ಅಂತ ಬರ್ತ ನೋಡ್ರಿ. ಗೋಪಾಲಸ್ವಾಮಿ ಮುಗಿತೀಗ. ನೆಕ್ಸ್ಟ್ ಸ್ಕಂದಗಿರಿ ಬೆಟ್ಟ ಚಿಕ್ಕಬಳ್ಳಾಪುರ. ಸ್ಕಂದಗಿರಿ ಬೆಟ್ಟ ಅಂತಂದ್ರೆ ಚಿಕ್ಕಬಳ್ಳಾಪುರ. ಚೆನ್ನಗಿರಿ ಬೆಟ್ಟ ಚಿಕ್ಕಬಳ್ಳಾಪುರ ಅಲ್ರಿ. ಚೆನ್ನಗಿರಿ ಬೆಟ್ಟ ಅಂತಂದ್ರೆ ಚಿಕ್ಕಬಳ್ಳಾಪುರ. ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗ ಸರ್. ಕೊಡಚಾದ್ರಿ ಅಂತಂದ್ರೆ ಶಿವಮೊಗ್ಗ ಬರ್ತ ನೋಡ್ರಿ. ಸಾವನದುರ್ಗ ಬೆಟ್ಟ ರಾಮನಗರ. ನೆಕ್ಸ್ಟ್ ಮಧುಗಿರಿ ಬೆಟ್ಟ ತುಮಕೂರು ಸರ್. ನೆಕ್ಸ್ಟ್ ಜೋಗಿಮಟ್ಟಿ ಚಿತ್ರದುರ್ಗ. ಬಡವರ ಊಟಿ ಅಂತ ಯಾವ್ದು ಕರಿತೀವಿ ನಾವು? ಸಕಲೇಶ್ಪುರ ಸರ್. ಅದೇ ಹೇಳತ್ತೀನಿ, ಬಡವರ ಊಟಿ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಸಕಲೇಶ್ಪುರ ನೋಡಿ ಸರ್ ಇದು. ನೆಕ್ಸ್ಟ್ ಚನ್ನರಾಯನದುರ್ಗ ಬೆಟ್ಟ ಇಲ್ಲಿ ಬರ್ತೀರಿ ಇದು ದಾವಣಗೆರೆ. ಒಗಿಬೇಡ ಸುಮ್ಮ ನೋಡು ಒಂದ್ಸಲ. ಚನ್ನರಾಯನದುರ್ಗ ಬೆಟ್ಟ ನೋಡ್ರಿ ಇದು. ಚಾಮುಂಡಿ ಬೆಟ್ಟ ಮೈಸೂರು ಸರ್. ಅದಾದ್ಮೇಲೆ ಮಲೆಮಹದೇಶ್ವರ ಬೆಟ್ಟ ಕಂಡು ಬರುತ್ತೆ. ಚಾಮುಂಡಿ ಬೆಟ್ಟ ಆದಮೇಲೆ ಮಲೆಮಹದೇಶ್ವರ ಬೆಟ್ಟ ಕಂಡು ಬರ್ತಾ. ಅದಾದ್ಮೇಲೆ ಲಾಸ್ಟ್ ಆಗುಂಬೆ ಕಂಡು ಬರುತ್ತೆ ನೋಡ್ರಿ. ಯಾವುದೇ ತುಮಕೂರು ಸರ. ಯಾವುದು? ಚನ್ನರಾಯನದುರ್ಗ ಅಂತ ತುಮಕೂರು ಕಂಡು ಬರ್ತಂತ. ಇವು ಅರ್ಥ ಆದಲ್ರಿ. ಇನ್ನೊಂದ್ಸಲ ಸ್ಪೀಡಾಗಿ ಹೇಳ್ಬಿಡ್ತು ನೋಡ್ರಿ ಒಂದ್ಸಲ. ಮುಳ್ಳನಗಿರಿ, ಬಾಬಾ ಬುಡಂಗಿರಿ, ಕುದುರೆಮುಖ, ತಡಿಯಂಡಮೋಲು, BRT, ಕೋಟೆ ಬೆಟ್ಟ, ಬ್ರಹ್ಮಗಿರಿ, ನಂದಿ ಬೆಟ್ಟ, ವರಹ ಪರ್ವತ, ಗೋಪಾಲಸ್ವಾಮಿ ಬೆಟ್ಟ, ಸ್ಕಂದಗಿರಿ, ಚೆನ್ನಗಿರಿ, ಕೊಡಚಾದ್ರಿ, ಸಾವನದುರ್ಗ, ಮಧುಗಿರಿ ಬೆಟ್ಟ, ಜೋಗಿಮಟ್ಟಿ, ಚನ್ನರಾಯನದುರ್ಗ, ಚಾಮುಂಡಿ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟ, ಲಾಸ್ಟ್ ಆದಂತೇನ ಆಗುಂಬೆ ನೋಡಿ ಸರ್. ಇವು ಬೆಟ್ಟಗಳು ಕಂಡು ಬರ್ತಾವೆ ನೋಡಿ ಸರ್. ಇದು ಅರಾವಳಿಯಲ್ಲಿ ಎತ್ತರ ಶಿಖರ ಯಾವ್ದಂತಂದ್ರೆ ಗುರು ಶಿಖರ. ಯಾವುದಂತಂದ್ರೆ ಗುರು ಶಿಖರ ಬರ್ತಾ. ಪಶ್ಚಿಮ ಘಟ್ಟದಲ್ಲಿ ಎತ್ತರದ ಬೆಟ್ಟ ಯಾವ್ದಂತಂದ್ರೆ ಅನ್ನಮಿಡಿ ಬರ್ತಾ ನೋಡಿ ಸರ್. ಅವೆಲ್ಲ ಗೊತ್ತಿರುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಏನ್ ಮಾಡಕ್ ಎಕ್ಸಾಮ್ ಸರಿಯಾಗಿಲ್ಲ, ಬೇಕು ಬರ್ಲಿಗ. ನೋಡ್ರಿ ಕೆಲವೊಂದಿಷ್ಟು ಹೇಳ್ರಿವನ ಯಾವಂತ ದಿನಾಚರಣೆ ಸಂಬಂಧಪಟ್ಟಂತೆ. ದಿನಾಚರಣೆಗಳು ಅಂದ್ರೆ ಭಾಳ ಕೊಟ್ಟನವನ. ಜುಲೈ ಸಂಬಂಧಪಟ್ಟ ನಿಮ್ಗೆ ಹೇಳೀನಿ. ರಾಷ್ಟ್ರೀಯ ವೈದ್ಯರ ದಿನ ಸ್ಪೀಡ್ ಆಗ್ಬಿಡ್ರಿ. ಜುಲೈ 1 ಅಮೆರಿಕ ಸ್ವಾತಂತ್ರ್ಯ ದಿನ, ಜುಲೈ 4. ನೆಕ್ಸ್ಟ್ ವಿಶ್ವ ಜನಸಂಖ್ಯೆ ದಿನ, ಜುಲೈ 1. ಫ್ರಾನ್ಸ್ ಸ್ವಾತಂತ್ರ್ಯ ದಿನ, ಜುಲೈ 14. ಯಾವ ದಿನ ಅಂತ ಮಾಡ್ತಾರೆ? ಬ್ಯಾಸ್ಟಿಲ್ ಡೇ ಅಂತ ಮಾಡ್ಕೊಂಡಿರೋದು. ವಿಶ್ವ ಮಲಾಲ ದಿನ ಜುಲೈ 12. ವಿಶ್ವ ಮಲಾಲ ದಿನ ಅಂತಂದ್ರೆ ಜುಲೈ 12 ಮಾಡ್ಕೊಂಡ್ರಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ ಜುಲೈ 17. ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ ಅಂತಂದ್ರೆ ಜುಲೈ 17 ಬರ್ತ ನೋಡ್ರಿ. ನೆಲ್ಸನ್ ಮಂಡೇಲಾ ದಿನ ಜುಲೈ 18 ಸರ್. ನೆಲ್ಸನ್ ಮಂಡೇಲಾ ಅಂತಂದ್ರೆ ಜುಲೈ 18 ಮಾಡ್ಕೊಂಡ್ರಿ. ಚೆಸ್ ದಿನ ಜುಲೈ 20. ಚಂದ್ರ ದಿನ ಜುಲೈ 20. ರಾಷ್ಟ್ರೀಯ ಧ್ವಜ ದಿನ ಜುಲೈ 22 ಮಾಡ್ಕೊಂಡು ಸರ್. ಇದು ಕಾರ್ಗಿಲ್ ವಿಜಯ ದಿವಸ ಅಂತಂದ್ರೆ ಜುಲೈ 26 ಮಾಡ್ಕೊಂಡ್ರಿ ಇದು. ನೆಕ್ಸ್ಟ್ ವಿಶ್ವ ನಿಸರ್ಗ ಸಂರಕ್ಷಣೆ ದಿನ ಅಂತಂದ್ರೆ ಜುಲೈ 28 ಮಾಡ್ಕೊಂಡು ಸರ್. ಇದು ಇತ್ತೀಚೆಗೆ UNDP ಅಂತ ಬರ್ತಾರೆ. ಇದು UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾವ ಸ್ಥಾಪನೆ ಹತ್ರ? UNDP 1965 ಸ್ಥಾಪನೆ ಹತ್ತ. ಹೆಡ್ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ನ್ಯೂಯಾರ್ಕ್ ಒಳಗೆ ಕಂಡು ಬರ್ತದೆ. ಇದು ಏನು ಮಾಡಿದಂತೆ ಭಾರತ ಮತ್ತು UNDP ಏನು ಮಾಡಿದೆ ಅಂತಂದ್ರೆ ನಮ್ಮ ಭಾರತದೊಳಗೆ ಜೀವ ವೈವಿಧ್ಯತೆ ಯೋಜನೆ ಮಾಡಕೊಂತವ್ರಿ. ಭಾರತದೊಳಗೆ UNDP ಮತ್ತು ಭಾರತ ಸರ್ಕಾರ ಜೀವ ವೈವಿಧ್ಯತೆ ಯೋಜನೆ ಮಾಡಕೊಂತದ. ಎಲ್ಲೆಲ್ಲಿ ಮಾಡಕೊಂತ ಕ್ವಶನ್ ಏನಂತಂದ್ರೆ ತಮಿಳುನಾಡು ಮತ್ತು ಮೇಘಾಲಯ ನೋಡ್ರಿ. ತಮಿಳುನಾಡು ಮತ್ತು ಮೇಘಾಲಯ ಒಳಗೆ ಒಂದು ಜೀವ ವೈವಿಧ್ಯತೆ ಯೋಜನೆನ UNDP ಬೆಂಬಲ, ಯಾರು ಬೆಂಬಲಿಂದ ಕ್ವಶನ್ ಕೇಳ್ಬೋದು. UNDP ಬೆಂಬಲಿಂದ ಏನು ಮಾಡ್ಕೊಂತಾರೆ ಅಂತಂದ್ರೆ ಜೀವ ವೈವಿಧ್ಯತೆ ಯೋಜನೆ ತಮಿಳುನಾಡು ಮತ್ತು ಮೇಘಾಲಯ ಒಳಗೆ ಜಾರಿ ಮಾಡ್ಕೊಂತಾರೆ ನೋಡಿ ಸರ್. ಇದು ಸರ್ ಇತ್ತೀಚೆಗೆ ಏನಂತಂದ್ರೆ ಒಂದು ಇದು ಮಾಡೋಣ, ಹಾಲ್ ಆಫ್ ಸೇಮ್ ಅಭಿಯಾನ ಮಾಡ್ರಿ. ಹಾಲ್ ಆಫ್ ಸೇಮ್ ಅಭಿಯಾನ ಯಾವೊಂದು ರಾಜ್ಯ ಮಾಡಿದಾನ? ಅಸ್ಸಾಂ ಸರ್. ನೀವೆಲ್ಲ ಆ ಕಡೆ ನೋಡಿ ಹಂಗೆ ಕಸ ಗಿಸ ಹೋಗಿ ಬಿಡ್ತಿರಲ್ಲ, ಒಂದು 4 ಮಂದಿ ಸುತ್ತ ನೋಡಿ ಕಸ ಹೋಗಿತಿರ್ತಿರಲ್ಲ. ಇಲ್ಲಿ ಏನು ಮಾಡುತ್ತೆ? CC ಕ್ಯಾಮರಾ ಅಳವಡಿಸಿ ಏನು ಮಾಡುತ್ತೆ? ಕಸ ಹೋಗಿದ್ದನ್ನು ಕಡಿಮೆ ಮಾಡೋ ಸಂಬಂಧಪಟ್ಟಂತೆ ಹಾಲ್ ಆಫ್ ಸೇಮ್ ಅಭಿಯಾನ ಅಂತ ಮಾಡಿದ. ಯಾವೊಂದು ರಾಜ್ಯ ಅಂತಂದ್ರೆ ಅಸ್ಸಾಂ ನೋಡಿ. ಸಾಕಷ್ಟು ನೋಡಿ. ಇತ್ತೀಚೆಗೆ ಅಸ್ಸಾಂದು ಏನು ಸುದ್ದಿ ಆಗೈತೆ ರೀ? UCC
UCC ಅಳವಡಿಸಿಕೊಳ್ತಕ್ಕಂಥ ಸ್ವತಂತ್ರ ನಂತರ 3ನೇ ರಾಜ್ಯ ಇದು ಯಾವುದಂತಂದ್ರೆ ಅಸ್ಸಾಂ ಸರ್. ಫಸ್ಟ್ ಯಾವ್ದು ರೀ? ಉತ್ತರಾಖಂಡ್. ಯಾವ ವರ್ಷ? 2024 ಅಲ್ಲ ಸರ್? 24 ಅಲ್ರಿ ಮತ್ತು ವರ್ಷನ ಯಾವ ಕರೆಕ್ಟ್ ಅಲ್ರಿ? 2024 ಉತ್ತರಾಖಂಡ, ಅದಾದಮೇಲೆ ಗುಜರಾತ್, ಅದಾದಮೇಲೆ ಅಸ್ಸಾಂ, ಅದಾದಮೇಲೆ ಮಧ್ಯಪ್ರದೇಶ, ಅದಾದಮೇಲೆ ಮಹಾರಾಷ್ಟ್ರ. ಇದು ಮುಗೀತೀಗ. ಈಗ 100% ಸಾಕ್ಷರತೆ ಉಲ್ಲಾಸ ಯೋಜನೆ ಅಂತ ಬರ್ತದೆ. ಉಲ್ಲಾಸ ಯೋಜನೆ ಅಂತ ಬರ್ತದೆ. ಅವತ್ತಲ್ಲಿ ಇದು ಉಲ್ಲಾಸ ಯೋಜನೆ ಸಂಬಂಧಪಟ್ಟಂತೆ ಇದು 100% ಅಂದರೆ 95ಕ್ಕಿಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರ್ತವಲ್ಲ ಆ ರಾಜ್ಯಗಳಿಗೆ ಏನು ಪಡ್ತು ಅಂತಂದ್ರೆ ಉಲ್ಲಾಸ ಯೋಜನೆ ಸಂಬಂಧ ಎಷ್ಟು ವರ್ಷ ಮೇಲ್ಪಟ್ಟು ಸಾಕ್ಷರತೆ? 15 ವರ್ಷ ಮೇಲ್ಪಟ್ಟು. ಈ ಉಲ್ಲಾಸ ಯೋಜನೆ ಪರಿಗಣಿಸ್ತಾರಲ್ಲ 15 ವರ್ಷಕ್ಕಿಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರ್ತವಲ್ಲ ಸರ, ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಇದು ಉಲ್ಲಾಸ ಯೋಜನೆಯಲ್ಲಿ ಆ ರಾಜ್ಯನ ಸಾಕ್ಷರತೆ ಅಂತ ಘೋಷಣೆ ಮಾಡ್ತಾರೆ. ಫಸ್ಟ್ ಆದರೆ ಉಲ್ಲಾಸ ಯೋಜನೆ ಸಾಕ್ಷರತೆ ರಾಜ್ಯ ಅಂತಾಗಿದ್ದು ಮಿಜೋರಾಂ, ಆಮೇಲೆ ಗೋವಾ, ಆಮೇಲೆ ತ್ರಿಪುರ, ಆಮೇಲೆ ಹಿಮಾಚಲ ಪ್ರದೇಶ, ಆಮೇಲೆ ಸಿಕ್ಕಿಂ, ಆಮೇಲೆ ಉತ್ತರಾಖಂಡ. ಮಗ ತ್ರಿಷ ಅಂತ ಹೇಳಿದ್ನಲ್ರಿ, ಮಗ ತ್ರಿಷ, ಮತ್ತು ತ್ರಿಷ ಹೆಣ್ಮಗಳಾಕಿ, ಮತ್ತು ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ಮಗ ತ್ರಿಷ ಅಂತ ನೆನ್ಬಿಡ್ರಿ. ಮ ಅಂತಂದ್ರೆ ಮಿಜೋರಾಂ, ಜಿ ಅಂತಂದ್ರೆ ಗೋವಾ, ತ್ರಿ ಅಂತಂದ್ರೆ ತ್ರಿಪುರ, ತ್ರೀ ಒಳಗೆ ಹಿ ಬರ್ತದೆ ಮತ್ತು ಹುಡುಗಿ ಅಂತ ಹುಡುಕ್ಬೇಡ್ರಿ. ತ್ರೀ ಅಂತಂದ್ರೆ ತ್ರಿಪುರ, ಈ ಅಂತಾನೆ ಹಿಮಾಚಲ ಪ್ರದೇಶ, ನೆಕ್ಸ್ಟ್ ತ್ರಿಶಾ ಅಂತ ಇದೆ ಸಿಕ್ಕಿಮ್, ಆಮೇಲೆ 6ನೇ ರಾಜ್ಯ ಯಾವ್ದು ಇತ್ತೀಚೆಗೆ? ಉತ್ತರಾಖಂಡ ಸರ್. ಅರ್ಥ ಆಯ್ತಿಲ್ರಿ? ಈಗ ಅರ್ಥ ಮಾಡಿಸ್ತೇನೆ, ನೀವು ಹೇಳ್ರಿ. ಫಸ್ಟ್ ಯಾವ್ದ್ರಿ? ಮಿಜೋರಾಂ, ಅದಾದಮೇಲೆ ಗೋವಾ, ಆದಮೇಲೆ ತ್ರಿಪುರ, ಆದಮೇಲೆ ಹಿಮಾಚಲ ಪ್ರದೇಶ ಆದಮೇಲೆ ಸಿಕ್ಕಿಂ ಆದಮೇಲೆ ಉತ್ತರಾಖಂಡ. ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವ್ದ್ರಿ? ಲಡಾಖ್ ನೋಡಿ ಸರ್. ಇದು 100% ಸಾಕ್ಷರತೆ ಹೊಂದಿರತಕ್ಕಂಥ ಉಲ್ಲಾಸ ಯೋಜನೆ ಯಾವ್ದು ಅಂತಂದ್ರೆ ಲಡಾಖ್ ಬರ್ತು ನೋಡಿ ಸರ್. ಲಡಾಖ್ ಅಲ್ಲ? ಕರೆಕ್ಟ್ ಅಲ್ಲ? ಲಡಾಖ್ ಲಕ್ಷದ್ವೀಪ, ಲಡಾಖ್ ಬರ್ತು ನೋಡಿ ಸರ್. ಇದು ಸರ್ ಇತ್ತೀಚೆಗೆ ಲಕ್ಷ್ಮೀ ಯೋಜನೆ ಅಂತ ಮಾಡ್ಕೊತಾರಲ್ಲ, ಎಲ್ಲಿ ಒಳಗೆ? ದೆಹಲಿ ಒಳಗೆ ದೆಹಲಿ ಲಕ್ಷ್ಮೀ ಯೋಜನೆ ಅಂತ ಮಾಡ್ಕೊತಾರೆ. ದೆಹಲಿ ಲಕ್ಷ್ಮೀ ಯೋಜನೆ ಅಲ್ಲಿ ಹೆಣ್ಮಕ್ಳು ಮಾತ್ರ, ಸುಮ್ಮನೆ ಎಲ್ಲರೂ ಕೊಡಲ್ಲ 2,000. ಇಲ್ಲಿ ದೆಹಲಿ ಲಕ್ಷ್ಮೀ ಯೋಜನೆ ಅಂತಂದ್ರೆ ಒಟ್ಟು 21ರಿಂದ 60 ವರ್ಷ ಒಳಗಿದ್ದಾರೆ ಹೆಣ್ಮಕ್ಳಿಗೆ. 21ರಿಂದ 60 ವರ್ಷ ಒಳಗಿದ್ದಾರೆ ದೆಹಲಿ ಲಕ್ಷ್ಮೀ ಯೋಜನೆ ಅಂತ ಮಾಡಿದ. ಅಂದ್ರೆ ಏನಂತಂದ್ರೆ ಒಟ್ಟು 2,500 ರೂಪಾಯಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂತಂದ್ರೆ 2,500 ರೂಪಾಯಿ ಕೊಡ್ತಾರೆ. ನಮ್ಮ ಇಲ್ಲಿ ಎಷ್ಟು ಕೊಡ್ತಾರೆ? ಇಲ್ಲಿ ಎಷ್ಟು ಕೊಡ್ತಾರೆ? 2,000. ಎಷ್ಟು ಅಂತಂದ್ರೆ ಟೋಟಲ್ 2,000 ಕೊಡ್ತಾರೆ. ಇಲ್ಲಿ ಎಷ್ಟು ಅಂತಂದ್ರೆ 2,500 ಕೊಡ್ತಾರಲ್ಲ ದೆಹಲಿ ಒಳಗೆ. ಅಂದ್ರೆ ಮೊದಲಂತಲ್ಲಿ ಏನು ಮಾಡ್ತಾರೆ ಅಂತ 1,000 ರೂಪಾಯಿ ಕೊಡ್ತಾರೆ ನಿಮ್ಗೆ ಅಷ್ಟೇ. ಉಳಿದಿದ್ದು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಅಕೌಂಟಿಗೆ ಹಾಕ್ತಾರೆ. ಆಮೇಲೆ ಒಂದು 3-4 ವರ್ಷ ಆದ್ಮೇಲೆ ಎಲ್ಲಟ್ಟು ಬಡ್ಡಿ ಗಿಡ್ಡಿ ಎಲ್ಲಟ್ಟು ಕೊಟ್ಬಿಡ್ತಾರೆ ಸರ್. ಮತ್ತೆ 2 ವರ್ಷ ಒಮ್ಮಲ್ಲಿ ಹಾಕಿದ್ರೆ ನೀವು ಮತ್ತೆ ಫ್ರಿಜ್ ತಗೋದು ಅದು ಮಾಡ್ತಾರೆ ಅಂತ ಮಾಡ್ರಿ ಅಂತಂದ್ರೆ ಅವರು ಅಕೌಂಟಿಗೆ ಹಾಕೊಂತಾರೆ ನೋಡಿ ಸರ್. ಅದು ನೆಕ್ಸ್ಟ್ ನೋಡ್ರಿ, ಇವು ಕೆಲವೊಂದಿಷ್ಟು ಪತ್ರಿಕೆ ಬರ್ತಾವೆ ನೋಡಿ ಸರ್. ಇದು ಇಲ್ಲಿ ಕೊಟ್ಟ ನೀವು ತರುಣ ಕರ್ನಾಟಕ ಯಾವ ಒಂದು ಜಿಲ್ಲೆ ಪ್ರಕಟ ಮಾಡ್ತೈತೆ? ಇದು ತರುಣ ಕರ್ನಾಟಕ ಹುಬ್ಬಳ್ಳಿ ಅಂತ ನೋಡ್ರಿ. ಹುಬ್ಬಳ್ಳಿಯಿಂದ ಅಂದ್ರೆ ಕ್ವಶನ್ ಆಲ್ರೆಡಿ ಕ್ವಶನ್ ಕೇನು ಮಾತ್ರ ಎಲ್ಲ ಕಸ ಅಂತ ಎಲ್ಲ ಕ್ವಶನ್ ಕೇಳ್ತಾನೆ. ಇದು ಕೇಳಲ್ಲ ಈ ಕ್ವಶನ್ ಅಂತ ಬಿಟ್ಟಿರ್ತೀವಿ, ಅದೇ ಕ್ವಶನ್ ಇಟ್ಟಿರ್ತಾನೆ. ತರುಣ ಕರ್ನಾಟಕ ಯಾವ ಒಂದು ಜಿಲ್ಲೆ ಇದೆ? ಹುಬ್ಬಳ್ಳಿ ನೋಡಿ ಸರ್. ಇದು ನೆಕ್ಸ್ಟ್ ಸಂಯುಕ್ತ ಕರ್ನಾಟಕ ಬೆಳಗಾವಿ ಮತ್ತು ಹುಬ್ಬಳ್ಳಿ ಅಂತ ನೋಡ್ರಿ. ಸಂಯುಕ್ತ ಕರ್ನಾಟಕ ಅಂತಂದ್ರೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಅಂತ ನೋಡ್ರಿ. ತಾಯ್ನಾಡು ನವಜೀವನ ವೀರಕೇಸರಿ ವಿಶ್ವ ಕರ್ನಾಟಕ ಬೆಂಗಳೂರು ಅಂತ ನೋಡ್ರಿ. ಇವು ಕೆಲವೊಂದಿಷ್ಟು ಪತ್ರಿಕೆ ಬರ್ತೋಣ. ಕರ್ನಾಟಕ ವೃತ್ತ ಅಂತ ಬರ್ತಿದೆ. ಯಾರ ಪತ್ರಿಕೆ ಅದು? ಕರ್ನಾಟಕ ವೃತ್ತ. ಫಕೀರಪ್ಪ ಅನ್ನಾಡ್ ಅಂತ ನೋಡ್ರಿ. ಮಧುವೀಡಿ ಕೃಷ್ಣ ಇಲ್ಲ ಫಕೀರಪ್ಪ ಅನ್ನಾಡ್ರಿ, ಇಬ್ಬರು ಬರ್ತಾರ. ಕರ್ನಾಟಕ ವೃತ್ತ ಅಂತಂದ್ರೆ ಮಧುವೀಡಿ ಕೃಷ್ಣರಾಯ ಮತ್ತು ಫಕೀರಪ್ಪ ಅನ್ನಾಡ ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಧನುರ್ಧಾರಿ ಮತ್ತು ಕಾದಿ ವಿಜಯ. ಇನ್ನೊಂದ್ಸಲ ನೋಡ್ರಿ, ಕರ್ನಾಟಕ ವೃತ್ತ ಯಾರು ಅಂತೇಳಿ ನಾನು ಒಂದು ಫಕೀರಪ್ಪ ಅನ್ನಾಡು, ಮಧುವೀಡ ಕೃಷ್ಣರಾಯ. ಯಾವ ಒಂದು ಪತ್ರಿಕೆ? ಕರ್ನಾಟಕ ವೃತ್ತ. ನಾ 2 ಸಲ ಹಾಕಿ ಕೇಳಕೊಂತೀನಿ, ಪರ್ಫೆಕ್ಟ್ ಬಾಯಿ ಬಿಚ್ಚರ ನಾ ಹೇಳಕೊಂತೀನಿ ಇವು. ನೆಕ್ಸ್ಟ್ ಧನುರ್ಧಾರಿ ಮತ್ತು ಕಾದಿ ವಿಜಯ ಹರ್ಡೇಕರ್ ಮಂಜಪ್ಪ ಸರ್. ಧನುರ್ಧಾರಿ ಮತ್ತು ಕಾದಿ ವಿಜಯ ಅಂತಂದ್ರೆ ಹರ್ಡೇಕರ್ ಮಂಜಪ್ಪ ಅಂತ ಬರ್ತ ನೋಡ್ರಿ. ಇದು ಈ ಹರ್ಡೇಕರ್ ಮಂಜಪ್ಪರು ಒಂದು ಮೇನ್ ಇಂಪಾರ್ಟೆಂಟ್ ಒಂದು ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ ಇವರು? ಅದಲ್ಲ, ಆರ್ಯ ಸಮಾಜವನ್ನು ಕನ್ನಡಕ್ಕೆ ಮಾಡ್ತಾರಲ್ಲ ಅವರು. ಸತ್ಯಾರ್ಥ ಪ್ರಕಾಶವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದಂಥ ವ್ಯಕ್ತಿ ಯಾರು ಬರ್ತಾರೆ ಅಂತಂದ್ರೆ ಯಾರೇ? ಹರ್ಡೇಕರ್ ಮಂಜಪ್ಪ ಅವ್ರು ಬರ್ತಾರೆ ನೋಡಿ ಸರ್. ಇದು ನೆಕ್ಸ್ಟ್ ಹಿತಬೋಧಿನಿ ಯಾರ ಪತ್ರಿಕೆ ಅದು? ಹಿತಬೋಧಿನಿ MS ಪುಟ್ಟಣ್ಣಯ್ಯ ನೋಡ್ರಿ. ಹಿತಬೋಧಿನಿ ಇದು ಯಾರ ಪತ್ರಿಕೆ ಅಂತಂದ್ರೆ MS ಪುಟ್ಟಣ್ಣಯ್ಯ ಅಂತ ಬರ್ತ ನೋಡಿ ಸರ್. ಇದು ಕರ್ಮವೀರ ಹನುಮಂತ ಮೋರೆ ನೋಡ್ರಿ. ಕರ್ಮವೀರ ಇದು ಯಾರ ಪತ್ರಿಕೆ ಅಂತಂದ್ರೆ ಹನುಮಂತ ಮೋರೆ. ಇನ್ನೊಂದು RR ದಿವಾಕರದು ಬರಲ್ಲ, ಅದು RR ದಿವಾಕರದು ಬರ್ತ ನೋಡ್ರಿ. ಕರ್ಮವೀರ RR ದಿವಾಕರದು ಬರ್ತದ. ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಹನುಮಂತ ಮೋರೆ ಅಂತ ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಸುವಾಸಿನಿ ಪತ್ರಿಕೆ ಅವಳು ಹೇಳಿನಲ್ಲ, ಬೆನ್ಗಲ್ ರಾಮರಾಯ. ಸುವಾಸಿನಿ ಇದು ಯಾರ ಪತ್ರಿಕೆ ಅಂತಂದ್ರೆ ಬೆನ್ಗಲ್ ರಾಮರಾಯ ಬರ್ತ ನೋಡಿ ಸರ್. ಇದು ಚಂದ್ರೋದಯ ಪತ್ರಿಕೆ. ಚಂದ್ರೋದಯ ಉಚ್ಚಯ ವಿಭೂತಿ ನೋಡ್ರಿ.
ಉಚ್ಚ ಚಂದ್ರೋದಯ ಪತ್ರಿಕೆ ಯಾರಂತಂದ್ರೆ ಉಚ್ಚಯ್ಯ ವಿಭೂತಿ ಅಂತ ಬರ್ತ ನೋಡ್ರಿ ಅದು. ನೆಕ್ಸ್ಟ್ ತಾಯ್ನಾಡು ಪತ್ರಿಕೆ ಪಿ ಆರ್ ರಾಮಯ್ಯ ನೋಡ್ರಿ. ತಾಯ್ನಾಡು ಪತ್ರಿಕೆ ಯಾರಂತಂದ್ರೆ ಪಿ ಆರ್ ರಾಮಯ್ಯ. ಪ್ರಜಾಮಾತಾ ಪತ್ರಿಕೆ ಯಾರಂತಂದ್ರೆ ಬಿ ಎನ್ ಗುಪ್ತಾ ನೋಡಿ ಸರ್. ಇಷ್ಟು ಇದ್ರ ಬಗ್ಗೆ ನೆನ್ಪಿಡ್ರಿ ಅವನ್ನ. ಈ ನಮ್ಮ ಭಾರತ ಸರ್ ಇದು ವಿಶ್ವ ಭದ್ರತಾ ಮಂಡಳಿ 2028-29 ಅವಧಿಯ ಒಂದು ತಾತ್ಕಾಲಿಕ ಸದಸ್ಯತ್ವಕ್ಕಾಗಿ ಒಂದು ಅಭಿಯಾನ ಮಾಡೋಕೆ ಪ್ರಚಾರ ಅಭಿಯಾನ. ಯಾವ ಅಭಿಯಾನ ಅದು? ಶಾಂತಿ ನೋಡ್ರಿ, ಇಂಪಾರ್ಟೆಂಟ್ ಅದು. ಆ ಒಂದ್ಸಲ ಅದನ್ನು ವಿಶ್ವರೂಪ ಹೊಡೆದು ನೋಡ್ರಿ. ಭಾರತ 2028-29 ಅವಧಿಗೆ ತಾತ್ಕಾಲಿಕ ರಾಷ್ಟ್ರೀಯ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಅಭಿಯಾನ ಮಾಡೋಕುಂತದ? ಶಾಂತಿ ಅಂತ ಅಭಿಯಾನ ಮಾಡೋಕುಂತ ನೋಡಿ ಸರ್ ಇದು. ಭಾರತ ಎಷ್ಟು ಬಾರಿ ತಾತ್ಕಾಲಿಕ ರಾಷ್ಟ್ರವಾಗಿ ಆಯ್ಕೆ ಆಗ್ಯದಂತಂದ್ರೆ 8 ಬಾರಿ ನೋಡಿ ಸರ್ ಇದು. ಈ ಭಾರತ ಏನು ಅಂದ್ರೆ ಪ್ರಚಾರ ಮಾಡೋಕುಂತದಲ್ಲ ಸರ, ನಮ್ಮ ಭಾರತಕ್ಕೆ ಪೈಪೋಟಿ ಕೊಡಮಾಡ್ತಕ್ಕಂಥ ದೇಶ ಅದೊಂದು ಕ್ವಶನ್ ಅಂತಂದ್ರೆ ಯಾವ್ದ್ರಿ? ತಜಿಕಿಸ್ತಾನ ಅಲ್ರಿ. ತಜಿಕಿಸ್ತಾನ್ ನೋಡಿ ಸರ್ ಇದು. ತಜಿಕಿಸ್ತಾನ ಅದು. ತಜಿಕಿಸ್ತಾನ್ ನೋಡ್ರಿ, ಇದು ಇಂಪಾರ್ಟೆಂಟ್ ಅದು. ನಮ್ಮ ಭಾರತ ಏನು ತಾತ್ಕಾಲಿಕ ಸದಸ್ಯತ್ವಕ್ಕೆ ಏನು ಭಾರತ ಹೋರಾಟ ಮಾಡೋಕುಂತದಲ್ಲ, ನಮ್ಮ ಭಾರತಕ್ಕೆ ಇನ್ನೊಂದು ರಾಷ್ಟ್ರ ವಿರುದ್ಧ ಮಾಡೋಕೆ ಅಂದ್ರೆ ಅದಕ್ಕೆ ಪೈಪೋಟಿ ಕೊಡ್ಕೊಂತ ನಮ್ಮ ಭಾರತಕ್ಕೆ ಯಾವ ಒಂದು ರಾಷ್ಟ್ರ ಅಂತಂದ್ರೆ ತಜಿಕಿಸ್ತಾನ ಬರ್ತ ನೋಡಿ ಸರ್ ಇದು. ನಿಮ್ಗೆ ಆಲ್ರೆಡಿ ವಿಶ್ವಸಂಸ್ಥೆ ಬಗ್ಗೆ ನಾನು ಹೇಳಿನಿ, ಅದನ್ನ ಇನ್ನೊಂದ್ಸಲ ಹೇಳ್ತೇನೆ ನನಗೆ ಜಿ ಕೆ ಬಗ್ಗೆ. ಇದು ಕ್ವಶನ್ ಕೇಳೋ ಚಾನ್ಸಸ್ ಐತೆ ಸರ್ ನೆಕ್ಸ್ಟ್ ಎಕ್ಸಾಮ್ಗೆ. ಇದೊಂದ್ಸಲ ನೋಡ್ಕೊಂಬಿಡಮ್ರಿ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂತ ಬರ್ತದೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಂಬಂಧಪಟ್ಟಂತೆ ಹೇಳ್ರಿಗ ಇಲ್ಲಿ ತೀರ್ಪುಗಾರ ಸಮಿತಿ ಮತ್ತು ಅಧ್ಯಕ್ಷ ಯಾರ್ಯಾರ್ತಾರಲ್ಲಿ? 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಎಷ್ಟನೇದು ಅಂತಂದ್ರೆ ಇದು 72ನೇದು ಇದು. ಇಲ್ಲಿ ತೀರ್ಪುಗಾರ ಒಂದು ಅಧ್ಯಕ್ಷ ಯಾರಂತಂದ್ರೆ ಜಯರಾಜ ಮತ್ತು ಬಸವರಾಜ ನೋಡ್ರಿ ಸರ್. ಇವೆಲ್ಲ ಸಹ ನೆನಪಿಡ್ಲೇಬೇಕು ಇವನ. ರಾಷ್ಟ್ರೀಯ ಚಲನಚಿತ್ರ ಮ್ಯಾಲಿಂದ ಕೆಳಗಿಂದ ಕ್ವಶನ್ ಪಕ್ಕ ಕೇಳ್ತಾನೆ ಇವನು. ರಾಷ್ಟ್ರೀಯ ಚಲನಚಿತ್ರ ಸಂಬಂಧಪಟ್ಟಂತೆ ಒಂದು ತೀರ್ಪುಗಾರ ಅಂದ್ರೆ ಯಾರ ಸಮಿತಿಯಲ್ಲಿ ನೇಮಕ ಮಾಡಿರ್ತಾರೆ ಅಂತಂದ್ರೆ ಜಯರಾಜ ಮತ್ತು ಬಸವರಾಜ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಅಂದ್ರೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಯಾವೊಂದು ಸಂಗೀತ ಒಂದು ಮ್ಯೂಸಿಕ್ ಕೊಟ್ಟ ಅಂತಂದ್ರೆ ಶಾಶ್ವತ್ ಸಚ್ದೇವ್ ಅಂತ ನೋಡ್ರಿ. ಶಾಶ್ವತ್ ಸಚ್ದೇವ್ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಕೊಟ್ರ. ಯಾವ ಮೂವಿ ಅಂತಂದ್ರೆ ಆರ್ಟಿಕಲ್ 370. ಇನ್ನೊಂದು ಯಾವ್ದಂತಂದ್ರೆ ಬಿ ವಿ ಪ್ರಕಾಶ್ ಅವರ ಅಮರನ್ ಮೂವಿ ನೋಡ್ರಿ. ಅಮರನ್ ಮೂವಿ ನಿಮ್ಗೆಲ್ಲ ಗೊತ್ತಿರ್ತದೆ. ಟೋಟಲ್ ನೋಡ್ರಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಬಂತಂತಂದ್ರೆ ಒಂದು ಶಾಶ್ವತ ಸಚ್ದೇವ್ ಅವರಿಗೆ ಯಾವೊಂದು ಮೂವಿ? 370 ಮೂವಿದು. ನೆಕ್ಸ್ಟ್ ಇನ್ನೊಂದು ಅಮರನ್ ಮೂವಿ ಅಂತ ಬರುತ್ತೆ. ಇದನ್ನ ಒಂದು ಸಂಗೀತ ಕೊಟ್ಟಂತ ಹೇಳ್ತಾರೆ ಅಂತಂದ್ರೆ ಪ್ರಕಾಶ್ ಅವರು ಬರ್ತಾರೆ ಸರ್ ಇದು. ನೆಕ್ಸ್ಟ್ ಅತ್ಯುತ್ತಮ ಮನರಂಜಾತ್ಮಕ ಚಿತ್ರ, ಅತ್ಯುತ್ತಮ ಏನು ಕಾಮಿಡಿ ಚಿತ್ರ ಮನರಂಜಾತ್ಮಕ ಚಿತ್ರ ಯಾವ್ದಂತಂದ್ರೆ ಕಲ್ಕಿ 2898 ನೋಡ್ರಿ. ಅತ್ಯುತ್ತಮ ಮನರಂಜನಾ ಚಿತ್ರ ಯಾವ್ದಂತಂದ್ರೆ ಕಲ್ಕಿ 2898 ಅಂತ ಬರ್ತ ನೋಡಿ ಸರ್. ಅತ್ಯುತ್ತಮ ಮನರಂಜನಾ ಚಿತ್ರ ಬರ್ತ ನೋಡ್ರಿ ಇದು. ನೆಕ್ಸ್ಟ್ ರಾಷ್ಟ್ರೀಯ ಸಾಮಾಜಿಕ ಮೌಲ್ಯ ಸಾರುವ ಚಿತ್ರ ಯಾವ್ದಂತ್ರಿ? ಯಾವ್ದ್ರಿ? ಗೃಹಲಕ್ಷ್ಮಿ ಯಾವ್ದಂತಂದ್ರೆ ಕ್ಯಾಪ್ಟನ್ ಮಿಲ್ಲರ್ ನೋಡ್ರಿ. ಅತ್ಯುತ್ತಮ ರಾಷ್ಟ್ರೀಯ ಸಾಮಾಜಿಕ ಮೌಲ್ಯ ಸಾರುವ ಚಿತ್ರ ಯಾವ್ದಂತಂದ್ರೆ ಕ್ಯಾಪ್ಟನ್ ಮಿಲ್ಲರ್ ಬರ್ತ ನೋಡ್ರಿ. ಮ್ಯಾಲೂ 4 ಅಂದ್ರೆ ಕೇಳೋ 70 ಕೇಳೋ ಕ್ವಶನ್ ಕೇಳಿದ್ರೆ ಬುಡ್ಕನೇ ಕೇಳ್ತಾನ. ಅತ್ಯುತ್ತಮ ರಾಷ್ಟ್ರೀಯ ಸಾಮಾಜಿಕ ಒಂದು ಮೌಲ್ಯ ಸಾರುವ ಚಿತ್ರ ಯಾವ್ದಂತಂದ್ರೆ ಕ್ಯಾಪ್ಟನ್ ಮಿಲ್ಲರ್ ಅಂತ ಬರ್ತಾ. ಅತ್ಯುತ್ತಮ ಸಂಗೀತ ಅಂತಂದೇನೆ ಶಾಶ್ವತ್ ಸಚ್ದೇವರ 370. ಅಮರನ್ ಮೂವಿದ ಅದ್ಯಾ ಪ್ರಕಾಶ್ ಅವ್ರದ್ದು ನೋಡಿ ಸರ್ ಇದು. ನೆಕ್ಸ್ಟ್ ಸಮಿತಿ ಅಧ್ಯಕ್ಷರು ಜಯರಾಜ ಮತ್ತು ಬಸವರಾಜ್ ಅಂತ ಬರ್ತ ನೋಡಿ ಸರ್ ಇದು. ಅತ್ಯುತ್ತಮ ತುಳು ಚಿತ್ರ ಯಾವ್ದ್ರಿ? ಇಂಬು ನೋಡ್ರಿ. ಅತ್ಯುತ್ತಮ ತುಳು ಚಿತ್ರ ಇಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಂಥ ಅತ್ಯುತ್ತಮ ತುಳು ಚಿತ್ರ ಯಾವ್ದಂತಂದ್ರೆ ಹಿಂಬು ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಅತ್ಯುತ್ತಮ ಕನ್ನಡ ಚಿತ್ರ ಯಾವ್ದಂತ ಹೇಳಿದ್ವಿ ನಾವು? ಮಿಥ್ಯೆ ಅಂತ ಹೇಳಿದ್ವಿ. ಯಾವ್ದಂತಂದ್ರೆ ಮಿಥ್ಯೆ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಈ ಮಿಥ್ಯೆ ಮೂವಿ ನಿರ್ದೇಶಕ ಅಂತ ಇದ್ದಾನೆ ಸುಂತ್ ಭಟ್ ನೋಡಿ ಸರ್ ಇದು. ನಿತ್ಯ ಮೂವಿಯ ನಿರ್ದೇಶಕ ಯಾರಂತಂದ್ರೆ ಸುಂತ್ ಭಟ್ ಅಂತ ಬರ್ತ ನೋಡ್ರಿ. ಅತ್ಯುತ್ತಮ ಮಕ್ಕಳ ಚಿತ್ರ 35 ಚಿನ್ನಿ ಕಾಡು ಅಲ್ಲ ರೀ. ಚಿನ್ನಿ ಕಾಡು ನೋಡ್ರಿ. ಅತ್ಯುತ್ತಮ ಮಕ್ಕಳ ಚಿತ್ರ. ನಿಮ್ಗೆ ಅದಕ್ಕೆ ನೀವು ಫುಲ್ ಇಂಟ್ರೆಸ್ಟ್ ಬರ್ತಂದು ಮ್ಯಾಲಿಂತ ಹೇಳಿಲ್ಲ, ನಾನು ಬುಡುಕ್ಲಿಂತ ಹೇಳಕೊಂತೀನಿ. ಅತ್ಯುತ್ತಮ ಮಕ್ಕಳ ಚಿತ್ರ ಯಾವ್ದಂತಂದ್ರೆ 35 ಚಿನ್ನಿ ಕಾಡು ಅಂತ ಬರ್ತ ನೋಡ್ರಿ. 35 ಚಿನ್ನಿ ಕಥಕ್ ಕಾಡು ಇದು ಅತ್ಯುತ್ತಮ ಮಕ್ಕಳ ಚಿತ್ರ. ಅತ್ಯುತ್ತಮ ಮನೋರಂಜನಾ ಚಿತ್ರ ಯಾವ್ದ್ರಿ? ಕಲ್ಕಿ ನೋಡ್ರಿ. ನೆಕ್ಸ್ಟ್ ಏನಂತಂದ್ರೆ ಅತ್ಯುತ್ತಮ ಚಿತ್ರಕಥೆ ಯಾವ ಮೂವಿ ಕೊಟ್ರಿ ಅಂತಂದ್ರೆ ಪುಷ್ಪ. ನೆಕ್ಸ್ಟ್ ಸ್ವರ್ಗಂಧರ್ವ. ನೆಕ್ಸ್ಟ್ ಲಕ್ಕಿ ಭಾಸ್ಕರ್ ಅಂತ ಬರ್ತಲ್ಲ ಸರ್. ಇವು ಅತ್ಯುತ್ತಮ ಚಿತ್ರಕಥೆ ಅಂತ ಬರ್ತ ನೋಡ್ರಿ. ಅತ್ಯುತ್ತಮ ಪೋಷಕ ನಟ ಮತ್ತು ಪೋಷಕ ನಟಿ ಇಲ್ಲಿ ಕ್ವಶನ್ ಕೇಳ್ತಾನೆ. ಅತ್ಯುತ್ತಮ ಪೋಷಕ ನಟ ಯಾರು ಕೊಟ್ಟಿವಿ? ಸಂಜಯ್ ಅಲ್ಲ ಸರ್. ಭಕ್ಷಕ ಮೂವಿ ಅಲ್ಲ. ಅತ್ಯುತ್ತಮ ಪೋಷಕ ನಟ ಅಂತ ಬರ್ತಾರ. ಇಲ್ಲಿ ಯಾರಿಗೆ ಕೊಟ್ಟು ಅತ್ಯುತ್ತಮ ಪೋಷಕ ನಟ ಅಂತಂದ್ರೆ ಸಂಜಯ್ ಅಂತ ಬರ್ತಾರ. ಯಾವೊಂದು ಮೂವಿ ಅಂತಂದ್ರೆ ಭಕ್ಷಕ ಮೂವಿ. ಅತ್ಯುತ್ತಮ ಪೋಷಕ ನಟಿ ರೂಪಾಶ್ರೀ ಅಂತ ಬರ್ತ ನೋಡಿ ಸರ್ ಇದು. ಇನ್ನೊಬ್ರು ಸಚಿನಾ ನಾಮಿದಾಸ್ ನೋಡ್ರಿ. ಇಬ್ರು ಬರ್ತ ನೋಡ್ರಿ. ಅತ್ಯುತ್ತಮ ಪೋಷಕ ನಟ ಅಂತಂದ್ರೆ ಸಂಜಯ್ ಅವ್ರದ್ದು ಯಾವ ಮೂವಿ? ಭಕ್ಷಕ ಮೂವಿ.
ಅತ್ಯುತ್ತಮ ಪೋಷಕ ನಟಿ ಅಂತಂದ್ರೆ ಸಚಿನಾ ನಮಿದಾಸ್ ಇವ್ರದ್ದು ಮಹಾರಾಜ ಮೂವಿ, ರೂಪಾಶ್ರೀ ವರ್ಕಡ್ ಅಂತ ಮಿಥ್ಯ ಮೂವಿ ನೋಡ್ರಿ. ನೆಕ್ಸ್ಟ್ ಅತ್ಯುತ್ತಮ ನಿರ್ದೇಶನ ಯಾರು ಕೊಟ್ರಿ ಮೂವಿ? ಅತ್ಯುತ್ತಮ ಯಾರಂತಂದ್ರೆ ಇದು ಅಮರಾನ್ ಮೂವಿ ಅಂತ ಬರ್ತಲ್ಲ ಸರ್. ಈ ಅಮರಾನ್ ಮೂವಿಯ ನಿರ್ದೇಶಕ ಯಾರು ಬರ್ತಾನೆ ಅಂತಂದ್ರೆ ಪೆರಿಯಾರ್ ರಾಜಕುಮಾರ್ ಸ್ವಾಮಿ ಅಂತ ಬರ್ತಾನೆ. ಪೆರಿಯಾರ್ ರಾಜಕುಮಾರ್ ಸ್ವಾಮಿ ಅಂತ ಬರ್ತಾನೆ. ಅತ್ಯುತ್ತಮ ನಿರ್ದೇಶನ ಕೊಟ್ಟು ನೋಡ್ರಿದು. ನೆಕ್ಸ್ಟ್ ಅತ್ಯುತ್ತಮ ಚಲನಚಿತ್ರ ಒಂದು ನಿರ್ದೇಶಕರಂತ ಇದ್ನಲ್ಲ ನಾನು, ರಣದೀಪ್ ಹೂಡಾ ಅವರ ವೀರ ಸಾವರ್ಕರ್ ಅಂತ ಇದೆ. ಅತ್ಯುತ್ತಮ ಒಂದು ಚೊಚ್ಚಲ ನಿರ್ದೇಶನ ಚಿತ್ರ ಅಂತಂದ್ರೆ ವೀರ ಸಾವರ್ಕರ್ ಅವರ ರಣದೀಪ್ ಹೂಡಾ ನೋಡಿ ಸರ್. ಇದು ವೀರ ಸಾವರ್ಕರ್ ಮೂವಿ ನಿರ್ದೇಶಕ ಅಂತಂದ್ರೆ ರಣದೀಪ್ ಹೂಡಾ ಬರುತ್ತೆ ನೋಡ್ರಿ. ಅತ್ಯುತ್ತಮ ಚಲನಚಿತ್ರ ಆದಂತಂದ್ರೆ 370. ಅತ್ಯುತ್ತಮ ನಟ ಯಾರಂತಂದ್ರೆ ಮಮ್ಮಟ್ಟಿ ಮತ್ತು ಯಾರ ಕಾರ್ತಿಕ್ ಆರ್ಯನ್. ನೆಕ್ಸ್ಟ್ ಅತ್ಯುತ್ತಮ ನಟಿ ಯಾರಂತಂದ್ರೆ ಯಾಮಿ ಗೌತಮಿ. ಇಲ್ಲಿ ಕಾರ್ತಿಕ್ ಆರ್ಯನ್ ಯಾವ ಒಂದು ಮೂವಿ ಅಂತಿದ್ದಾನೆ? ಚಂದು ಚಾಂಪಿಯನ್ ಅವರು. ಅತ್ಯುತ್ತಮ ನಟಿ ಇದು ಮಮ್ಮಟ್ಟಿ ಅವ್ರಿಗೆ ಯಾವ ಒಂದು ಮೂವಿ ಅಂತಂದ್ರೆ ಬ್ರಹ್ಮಯುಗಂ ನೋಡಿ ಸರ್. ಇದು ಇಲ್ಲಿ ಈ ರಾಷ್ಟ್ರೀಯ ಚಲನಚಿತ್ರ ಸಂಬಂಧಪಟ್ಟಂತೆ ಯಾವ ಸಚಿವಾಲಯ ಬರ್ತಂಗೆ ಕ್ವಶನ್ ಏನಂತಂದ್ರೆ ಮಾಹಿತಿ ಮತ್ತು ಪ್ರಶಸ್ತಿ ನೋಡ್ರಿ. ರಾಷ್ಟ್ರೀಯ ಚಲನಚಿತ್ರ ಸಂಬಂಧಪಟ್ಟ ಆಯ್ಕೆ ಮಾಡ್ತಲ್ಲ ಯಾವ ಸಚಿವಾಲಯ ಅಂತಂದ್ರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬರ್ತದೆ ನೋಡಿ ಸರ್. ಇದು ಸರ್ ಇತ್ತೀಚೆಗೆ ಸಿರಿಯಾದ ಮಾಜಿ ಅಧ್ಯಕ್ಷ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ರು, ಮರಣದಂಡನೆ ಶಿಕ್ಷೆ ವಿಧಿಸಿದ್ರು. ಸಿರಿಯಾದ ಮಾಜಿ ಅಧ್ಯಕ್ಷ ಯಾರಂತಂದ್ರೆ ಬಶಾರ್ ಅಲ್ ಅಸಾದ್ ಅಂತ ನೋಡ್ರಿ. ಇತ್ತೀಚೆಗೆ ಸಿರಿಯಾದ ಮಾಜಿ ಅಧ್ಯಕ್ಷ ಆದಂಥ ಬಶಾರ್ ಅಲ್ ಅಸಾದ್ ಅವ್ರಿಗೆ ಏನು ಮಾಡೋದು ಅಂತಂದ್ರೆ ಒಂದು ಮರಣದಂಡನೆ ಶಿಕ್ಷೆನ ವಿಧಿಸಿ ನೋಡಿ ಸರ್. ಇದು ಕೊಲೆ ಚಿತ್ರಾಂಶ ಸಂಬಂಧಪಟ್ಟಂಥವರೆಲ್ಲ ಅಪರಾಧ ಸಾಬೀತಾದವು. ಅವು ಯಾವ್ದು ಕ್ವಶನ್ ಕೇಳ್ಬೋದನ್ನ. ಇತ್ತೀಚೆಗೆ ಮರಣದಂಡನೆ ಒಳಗಾದಂಥ ಒಂದು ಸಿರಿಯಾ ಅಧ್ಯಕ್ಷ ಯಾರಂತಂದ್ರೆ ಬಶಾರ್ ಅಲ್ ಅಸಾದ್. ಇತ್ತೀಚೆಗೆ ಗಲ್ಲು ಶಿಕ್ಷೆ ರದ್ದು ಮಾಡಿದಂಥ ದೇಶ ಯಾವ್ದು ರೀ? ಲೆಬನಾನ್ ಅಲ್ಲ ಸರ್, ಲೆಬನಾನ್ ನೋಡ್ರಿ. ಇತ್ತೀಚೆಗೆ ಆ ದೇಶ ಸಂಪೂರ್ಣವಾಗಿ ಅಲ್ಲಿ ಗಲ್ಲು ಶಿಕ್ಷೆ ರದ್ದು ಮಾಡಿ ಏನಾರ ಮಾಡ್ರಿ ಅಲ್ಲಿ ಮತ್ತು ಕಠಿಣ ಶಿಕ್ಷೆ ಇರ್ತಾವೆ ಬೇರೆ ಬೇರೆ ಅವು. ಇತ್ತೀಚೆಗೆ ಗಲ್ಲು ಶಿಕ್ಷೆ ರದ್ದು ಮಾಡಿದಂಥ ದೇಶ ಅಂತಂದ್ರೆ ಅರಬ್ ಕಂಟ್ರಿ ಆದಂಥ ಲೆಬನಾನ್ ನೋಡಿ ಸರ್. ಇದು ಗಲ್ಲು ಶಿಕ್ಷೆ ಲಬ್ ಬಗ್ಗೆ ಅಂತ ಇರ್ತಾರಲ್ಲ ಅದೇ ಅಂತಂದ್ರೆ ಲೆಬನಾನ್ ನೋಡ್ರಿ. ಅದು ನೆನಪಿಡ್ರಿ ಅದನ್ನ ಸರ್. ಇತ್ತೀಚೆಗೆ ಇದು ಜಗತ್ತಿನ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವ್ದು ರೀ? ಲೈನ್ ಶೈನ್ ಅಲ್ರಿ. ಚೀನಾದ ಯಾವ್ದಂತಂದ್ರೆ ಲೈನ್ ಶೈನ್ ಅಂತ ಬರ್ತ ನೋಡ್ರಿ. ಜಗತ್ತಿನ ಅತಿ ವೇಗದ ಸೂಪರ್ ಕಂಪ್ಯೂಟರ್. ಮೊದಲು ಅಮೇರಿಕದ್ದು ಏನಂತಂದ್ರೆ ಎಲ್ ಕ್ಯಾಪಿಟಲ್ ಅಂತ ಇರ್ತದೆ, ಕರೆಕ್ಟ್ ಅಲ್ಲ? ಅಮೇರಿಕದ ಎಲ್ ಕ್ಯಾಪಿಟಲ್ ಅಂತ ಇತ್ತು ಮೊದಲಿತ್ತು, ಯಾವುದು ಸೂಪರ್ ಕಂಪ್ಯೂಟರ್. ಆ ಎಲ್ ಕ್ಯಾಪಿಟಲ್ನ ಹಿಂದಕ್ಕೆ ಯಾವ್ದು ಬಂತಂತಂದ್ರೆ ಈಗ ಲೈನ್ ಶೈನ್ ಅಂತ ಬರ್ತ ನೋಡಿ ಸರ್. ಇದು ಹಾಗಾದ್ರೆ ಭಾರತದ ಈ ಒಂದು ರಿಪೋರ್ಟ್ ಪ್ರಕಾರ, ಮನೆ ರಿಪೋರ್ಟ್ ಪ್ರಕಾರ ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವ್ದು ಅಂತಂದ್ರೆ ಯಾವ್ದು ರೀ? ಶಕ್ತಿ ಕ್ಲೌಡ್ ಅಂತ ಬರ್ತ ನೋಡಿ. ಎಷ್ಟನೇ ಸ್ಥಾನ ಐತಿ? ಇದು 32ನೇ ಸ್ಥಾನ ಐತಿ ನೋಡಿ. ಎಷ್ಟನೇ ಸ್ಥಾನ ಐತಿ ಅಂತಂದ್ರೆ 32. ಕ್ವಶನ್ ಕೇಳ್ರಿ. ಕ್ವಶನ್ ಏನಂತಂದ್ರೆ ಬಾಲ್ಯ ವಿವಾಹ ತಡೆಗಟ್ಟಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನಾನು ಕ್ವಶನ್ ಕೇಳಿದ್ನಲ್ರಿ. ಅಂದ್ರೆ ಬಾಲ್ಯ ತಡೆಗಟ್ಟೆ ಕಾಯ್ದೆ 1929 ಜಾರಿ ಆಯ್ತು. ಇದನ್ನು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ ಅಂತ್ರಿ. ಇದು ಕರೆಕ್ಟ್ ಐತೆ ಅಲ್ರಿ? ಕರೆಕ್ಟ್ ಅದಣ್ಣ. ನೆಕ್ಸ್ಟ್ ಬಿ ಏನಂತಂದ್ರೆ ಇದು ಬಾಲಕರು ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು 18 ಮತ್ತು 14 ಎಂದು ನಿಗದಿಪಡಿಸಿತ್ತು. ಎಲ್ಲ ಎರಡು ಕಟ್ಟದ, ಬಟ್ ಸಮರ್ಥನೆ ಸರಿ ಇಲ್ಲ ಅಂತ ಕೊಟ್ಟೋಣ ಸರ್. ಅದು ಅದೇನದು ಬಾಲ್ಯ ಕಾಯ್ದೆ ಯಾವ ವರ್ಷ ಬರ್ತಾನೆ, ಶಾರದಾ ಕಾಯ್ದೆ ಯಾವ ವರ್ಷ ಬರ್ತಾರೆ? 1929. ಯಾರ ಥರ ಗವರ್ನರ್ ಇರ್ತಾರೆ ಸರ್? ಲಾರ್ಡ್ ಇರ್ವಿನ್ ಇರ್ತಾನೆ ಸರ್. ಅಲ್ಲಿ ದೀಪಾವಳಿ ಡಿಕ್ಲೇರೇಷನ್ ಅಂತ ಬರ್ತದೆ. ದೀಪಾವಳಿ ಕೊಡುಗೆ ಅಥವಾ ದೀಪಾವಳಿ ಡಿಕ್ಲೇರೇಷನ್ ಕರಿತೀವಿ. ಯಾವ ವರ್ಷ ಬರ್ತದೆ? 1929 ಬರ್ತಿರೋದು, ಕರೆಕ್ಟ್ ಅಲ್ಲ? ದೀಪಾವಳಿ 29 ಅಲ್ರಿ. ದೀಪಾವಳಿ ಡಿಕ್ಲೇರೇಷನ್ ಯಾವ ವರ್ಷ ಬರ್ತಂತಂದ್ರೆ 1929 ಬರ್ತದೆ. ಈಗ ಸಂಬಂಧ ಬರ್ತಾನೆ ದೀಪಾವಳಿ ಡಿಕ್ಲೇರೇಷನ್ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನ ಕೊಡೋಕೆ ಸಂಬಂಧ ಪಡ್ತ ನೋಡ್ರಿ. ದೀಪಾವಳಿ ಡಿಕ್ಲೇರೇಷನ್ 1929 ಬರ್ತದೆ. ಇದು ಹೇಗೆ ಸಂಬಂಧಪಡ್ತಂತಂದ್ರೆ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನ ಕೊಡೋಕೆ ಸಂಬಂಧಪಡ್ತ ನೋಡಿ ಸರ್. ಇದು ಇಲ್ಲಿ ಕೆಲವೊಂದಿಷ್ಟು ಬ್ರಿಟಿಷ್ ಕಾಯ್ದೆಗಳು ಬರ್ತವೆ ಸರ್. ಕೆಲವೊಂದಿಷ್ಟು ಬ್ರಿಟಿಷ್ ಕಾಯ್ದೆಗಳು ಬರ್ತವೆ. ನಿಮಗೆಲ್ಲ ಗೊತ್ತದ. ಅಂಟರಾಗಿ ಯಾವ ವರ್ಷ ಬರ್ತದೆ? 1882 ಒಂದು ಅಂಟರಾಗಿ ಬರ್ತದೆ. 1882 ಅಂಟರಾಗಿ ಹೇಗೆ ಸಂಬಂಧಪಡ್ತದೆ? ಶಿಕ್ಷಣಕ್ಕೆ ಸಂಬಂಧಪಡ್ತ ನೋಡಿ ಸರ್. ಇದು ನೆಕ್ಸ್ಟ್ ಥಾಮಸ್ ರ್ಯಾಲಿಯಾಗ್ ಅಂತ ಬರ್ತದೆ.
ಥಾಮಸ್ ರ್ಯಾಲಿ ಆಗಿ ಇದು ಯಾವ ವರ್ಷ ಬರ್ತೀರಿ 1902 ಬರ್ತೀರಿ ಥಾಮಸ್ ರ್ಯಾಲಿ ಆಗಿ ಅಂತಂದ್ರೆ 1902 ಬರ್ತದೆ ಈಗ ಸಂತ ಬರ್ತಾನೆ ಥಾಮಸ್ ರ್ಯಾಲಿ ಆಗ ವಿಶ್ವವಿದ್ಯಾಲಯ ಸರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಆಯೋಗ ಯಾವ್ದಂತಂದ್ರೆ ಥಾಮಸ್ ರ್ಯಾಲಿ ಆಗ ಬರ್ತದೆ ನೋಡಿ ಸರ್ ಇದು ನೆಕ್ಸ್ಟ್ ಶಾಟ್ಲರ್ ಆಗ ಅಂತ ಬರ್ತದೆ ಶಾಟ್ಲರ್ ಯಾವ ವರ್ಷ ಬರ್ತಿರೋದು 1917 ರೀ ನೀವು ಅವಾಗ ನಾ ಮೊದಲು ಹೇಳಿ ನಿಮಗೆ ಕೇದ ಪಿಕ್ಸ್ ಏನಂತ ಇಶ್ವಿ ಬಗ್ಗೆ 3-4 ಕ್ವಶನ್ ಕೇಳಕತ್ತನಂತ ಶಾಟ್ಲರ್ ಆಗ ಯಾವ ವರ್ಷ ಬರ್ತಂತ ಅನ್ನೋದು 1917 ಬರ್ತಾ ಇದು ಕಲ್ಕತ್ತಾ ವಿಶ್ವವಿದ್ಯಾಲಯ ಬಗ್ಗೆ ಅಧ್ಯಯನ ಮಾಡಲು ಬಂದಂಥ ಒಂದು ಆಗ ಯಾವುದಂತಂದ್ರೆ ಶಾಟ್ಲರ್ ಆಗ ಅಂತ ಬರ್ತ ನೋಡ್ರಿ ಇನ್ನೊಂದು ಸಾರ್ಜೆಂಟ್ ಆಗ ಅಂತ ಬರ್ತಾನೆ ಅದು ಸಾರ್ಜೆಂಟ್ ಆಗ ಯಾವ ವರ್ಷ ಬರ್ತಾನೆ 1944 ನೋಡ್ರಿ ಸಾರ್ಜೆಂಟ್ ಆಯೋಗ ಯಾವ ವರ್ಷ ಬರ್ತಂತಂದ್ರೆ 1944 ಬರ್ತ ನೋಡ್ರಿ ಇದು ಏನು ಹೇಳುತ್ತಾ ಸಾರ್ಜೆಂಟ್ ಆಯೋಗ ಅಂತಂದ್ರೆ ಶಿಕ್ಷಣ ಗುಣಮಟ್ಟದ ಬಗ್ಗೆ ಹೆಚ್ಚಳ ಬಗ್ಗೆ ಅಂತ ನೋಡ್ರಿ ಸಾರ್ಜೆಂಟ್ ಆಗಿ ಯಾವ ವರ್ಷ ಬರ್ತೀರಿ 44 ಎಷ್ಟು ಸಂತ ಬರ್ತದೆ ಶಿಕ್ಷಣ ಗುಣಮಟ್ಟದ ಎಷ್ಟು ಸಂತ ಬರ್ತ ನೋಡ್ರಿ ಇದು ನೆಕ್ಸ್ಟ್ ವೈಟ್ಲೆ ಆಗ ಅಂತ ಬರ್ತಿರೋದು ವೈಟ್ಲೆ ಆಗ ಯಾವ ವರ್ಷ ಬರ್ತೀರಿ ಇದು ಕ್ವಶನ್ ಕೇಳೋಣ 1929 ನೋಡ್ರಿ ಕಾರ್ಮಿಕರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಲು ಬಂದಂಥ ಒಂದು ಆಯೋಗ ಯಾವುದಂತಂದ್ರೆ ವೈಟ್ಲೆ ಆಗ ಅಂತ ಬರ್ತದ ಯಾವ ವರ್ಷ ಬರ್ತದೆ 1929 ನೆಕ್ಸ್ಟ್ ಮೆಕ್ಲಗನ್ ಕಮಿಟಿ ಅಂತ ಬರ್ತಿಲ್ಲಿ ಮೆಕ್ಲಗನ್ ಕಮಿಟಿ ಇದು ಯಾವ ವರ್ಷ ಬರ್ತೀರಿ 1914 ನೋಡ್ರಿ ಯಾಕಂತಂದ್ರೆ ಸಹಕಾರಿ ಏನು ಸಹಕಾರಿ ಬ್ಯಾಂಕ್ ಬರ್ತವಲ್ರಿ ಆ ಸಹಕಾರಿ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಲು ಬಂದಂಥ ಮೊದಲ ಕಮಿಟಿ ಯಾವ್ದಂತಂದ್ರೆ ಮೆಕ್ಲಗನ್ ಕಮಿಟಿ ಅಂತ ಬರ್ತಾ ಯಾವ ವರ್ಷ ಬರ್ತದೆ 1914 ಇನ್ನೊಂದು ಬರ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಯಾವ ಒಂದು ಕಮಿಟಿ ಅದು ವೈದ್ಯನಾಥ್ ಕಮಿಟಿ ಅಲ್ಲ ಬಿ ವೈದ್ಯನಾಥ್ ಕಮಿಟಿ ನೋಡ್ರಿ ಸಹಕಾರಿ ಕ್ಷೇತ್ರ 2 ಕಮಿಟಿ ಬರ್ತಾವ ಒಂದು ಮೆಕ್ಲಗನ್ ಕಮಿಟಿ ಅಂತ ಬರ್ತದೆ ಇನ್ನೊಂದು ಮೇನ್ ಯಾವ್ದು ಬರ್ತಂತಂದ್ರೆ ಬಿ ವೈದ್ಯನಾಥ್ ಕಮಿಟಿ ಅಂತ ಬರ್ತ ನೋಡ್ರಿ ನಮ್ಮ ಏಷ್ಯಾದಲ್ಲಿ ಮೊದಲ ಸಹಕಾರ ಸಂಘ ಯಾವ ಸ್ಥಾಪನೆ ಆತ್ರಿ 1905 ಗದಗಿನ ಕಣಿಗಳ ಸ್ಥಾಪನೆ ಅಂತ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಸಿದ್ದನಗೌಡ ರಾಮಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡ್ತಾರೆ ಸರ್ ಇದು ಹಾಗಾದ್ರೆ ಜಗತ್ತಿನಲ್ಲಿ ಸಹಕಾರ ಸಂಘ ಫಸ್ಟ್ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಇಂಗ್ಲೆಂಡ್ ಸರ್ ಯಾರು ಸ್ಥಾಪನೆ ಮಾಡ್ತಾರೆ ಇಂಗ್ಲೆಂಡ್ ಸರ್ ಜಗತ್ತಿನಲ್ಲಿ ಮೊದಲ ಸಹಕಾರ ಸಂಘ ಅಂತಂದ್ರೆ ಇಂಗ್ಲೆಂಡ್ ಜಗತ್ತಿನಲ್ಲಿ ಸಹಕಾರ ಸಂಘ ಪಿತಾಮಹ ಅಂತ ಯಾರು ಕರಿತಾರೆ ಅಂತಂದ್ರೆ ರಾಬರ್ಟ್ ಓವನ್ ಸರ್ ಕರೆಕ್ಟ್ ಅಲ್ಲ ಜಗತ್ತಿನಲ್ಲಿ ಸಹಕಾರ ಸಂಘ ಪಿತಾಮಹ ಅಂತ ಯಾರು ಕರಿತಾರೆ ಅಂತಂದ್ರೆ ರಾಬರ್ಟ್ ಓವನ್ ಅವ್ರು ಕರಿತಾರೆ ನೋಡಿ ಸರ್ ಇದು ಭಾರತದಲ್ಲಿ ಸಹಕಾರಿ ಪಿತಾಮಹ ಅಂತ ಯಾರು ಕರಿತಾರೆ ಅಂತಂದ್ರೆ ಸರ್ ಫೆಡ್ರಿಕ್ ನಿಕೋಲ್ಸನ್ ನೋಡ್ರಿ ಸರ್ ಫೆಡ್ರಿಕ್ ನಿಕೋಲ್ಸನ್ನ ಭಾರತದ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಕರಿತಾರೆ ನೋಡಿ ಸರ್ ಇದು ನೆಕ್ಸ್ಟ್ ಇಕಿನ್ಸನ್ ಆಗ ಅಂತ ಬರ್ತದೆ ಇಕಿನ್ಸನ್ ಆಯೋಗ ಇದು ಇದಕ್ಕೆ ಇಂಪಾರ್ಟೆಂಟ್ ಅದು ಇದು ಇಕಿನ್ಸನ್ ಆಯೋಗ ಇದಕ್ಕೆ ಸಂಬಂಧಪಡುತ್ತಂತಂದ್ರೆ ಇಲ್ಲಿ ಭಾರತೀಯರಿಗೆ ಏನು ಮಾಡ್ತಾ ಉನ್ನತ ಹುದ್ದೆಗಳಲ್ಲಿ ಸ್ಥಾನಮಾನ ಕೊಡು ಅಂತ ಹೇಳ್ತಾರೆ ಯಾವ ಒಂದು ಆಯೋಗ ಅಂತಂದ್ರೆ ಇಕಿನ್ಸನ್ ಆಯೋಗ 1886 ಬರ್ತ ನೋಡ್ರಿ ನೆಕ್ಸ್ಟ್ ಬರ್ತಾನ ಪ್ರೆಜರ್ ಆಗ ಅಂತ ಬರ್ತದೆ ಪ್ರೆಜರ್ ಒತ್ತಡ ಹಾಕಿ ಸಂಬಂಧಪಡಲ್ಲ ಇದು ಪ್ರೆಜರ್ ಆಗ ಅಂತಂದ್ರೆ 1902 ಬರ್ತದೆ ಇದು ಪೊಲೀಸ್ ಸುಧಾರಣೆಗೆ ಬಂದಂಥ ಒಂದು ಆಯೋಗ ನೋಡ್ರಿ ಪೊಲೀಸ್ ಸುಧಾರಣೆಗೆ ಬಂದಂಥ ಒಂದು ಆಯೋಗ ಅದಂತಂದ್ರೆ ಪ್ರೆಜರ್ ಆಗ ಅಂತ ಬರ್ತ ನೋಡ್ರಿ ಇತ್ತೀಚಿನ ನಮ್ಮ ಕರ್ನಾಟಕ ಪೊಲೀಸರು ಆಪರೇಷನ್ ಮುಕ್ತ ಅಂತ ಮಾಡಿದ್ರು ಕರೆಕ್ಟ್ ಅಲ್ಲ ಇತ್ತೀಚಿನ ನಮ್ಮ ಕರ್ನಾಟಕ ಪೊಲೀಸರು ಬೆಂಗಳೂರು ಪೊಲೀಸರು ಏನು ಮಾಡಿದ್ರು ಅಂತಂದ್ರೆ ಆಪರೇಷನ್ ಮುಕ್ತ ಅಂತ ಮಾಡ್ರಿ ಹೇಗೆ ಸಂಬಂಧ ಬರ್ತಾ ಆಪರೇಷನ್ ಮುಕ್ತ ಬಾಂಗ್ಲಾದೇಶ ಅಂತ ಕರ್ಸೋದೇನು ಕಸೋದು ಆ ಕಡೆ ಅಂತ ಬೆಂಗಳೂರಿನಿಂದ ಏನು ಮಾಡ್ತಾವ ಅವ್ರನ್ನ ಹೊರ ಹಾಕಸರ ಇದು ಯಾವ ಒಂದು ಅಂತಂದ್ರೆ ಆಪರೇಷನ್ ಮುಕ್ತ ಅಂತ ಬರ್ತ ನೋಡಿ ಸರ್ ಇದು ನೆಕ್ಸ್ಟ್ ಸೈಮನ್ ಆಗ ಯಾವ ವರ್ಷ ಬರ್ತೀರಿ 1927 ಬರ್ತಾ ಎದಕ್ಕೆ ಬರ್ತಾನೆ ಸೈಮನ್ ಆಗ 1919 ದ್ವಿಮುಖ ಸರ್ಕಾರ ಕಾಯ್ದೆ ಭಾರತದಲ್ಲಿ ಯಾವ ರೀತಿ ಕೆಲಸ ಮಾಡುವಂಥ ಅಧ್ಯಯನ ಮಾಡಲು ಬಂದಂಥ ಒಂದು ಆಯೋಗ ಯಾವುದಂತಂದ್ರೆ ಸೈಮನ್ ಆಗ ಯಾವ ವರ್ಷ ಬರ್ತದೆ 1927 ಈ ಸೈಮನ್ ಆಯೋಗ ಸೈಮನ್ ಗೋಬ್ಯಾಕ್ ಅಂತ ಕೊಟ್ಟಾರ ರೀ ಸೈಮನ್ ಗೋಬ್ಯಾಕ್ ಯೂಸಫ್ ಮೆರಲ್ ನೋಡ್ರಿ ಕ್ವಿಟ್ ಇಂಡಿಯಾ ಚಳವಳಿ ಕರೆಕ್ಟ್ ಅಲ್ಲ ಅದು ಯಾವ್ದು ಬರ್ತಲ್ಲ ಅದು ಕ್ವಿಟ್ ಇಂಡಿಯಾ ಅದಲ್ಲ ಕ್ವಿಟ್ ಇಂಡಿಯಾ ಚಳವಳಿ ಸಂಬಂಧಪಟ್ಟಂತೆ ಸೈಮನ್ ಗೋಬ್ಯಾಕ್ ಇವೆಲ್ಲ ಹೆಸರು ಕೊಟ್ಟಾರ ಅಂತಂದ್ರೆ ಯೂಸಫ್ ಮೆರಲ್ ಅಂತ ಬರ್ತ ನೋಡ್ರಿ ಸರ್ ಕರೆಕ್ಟ್ ಅಲ್ಲ ಸೈಮನ್ ಗೋಬ್ಯಾಕ್ ಅಂತ ಹೆಸರು ಕೊಟ್ಟಂತ ಹೇಳ್ತಾರೆ ಅಂತಂದ್ರೆ ಯೂಸಫ್ ಮೆರಲ್ ಅಂತ ಬರ್ತ ನೋಡ್ರಿ ಈ ಸೈಮನ್ ಆಯೋಗದಿಂದ ಲಾಠಿ ಏಟಿಗೆ ಬಲಿಯಾದಂಥ ವ್ಯಕ್ತಿ ಅಂತಂದ್ರೆ ಲಾಲಾ ಲಜಪತ್ ಅಂತ ಬರ್ತ ನೋಡ್ರಿ ಸರ್ ಇದು ಈ ಸೈಮನ್ ಆಯೋಗದಲ್ಲಿ ಶಾಶ್ವತ ಅಂಗವಿಕಲಕ್ಕೆ ಒಳಗಾದಂಥ ವ್ಯಕ್ತಿ ಯಾರಂತಂದ್ರೆ ಗೋವಿಂದ ವಲ್ಲಭ್ ಅಂತ ನೋಡಿ ಯಾರಂತಂದ್ರೆ ಗೋವಿಂದ ವಲ್ಲಭ್ ಅಂತ ಈ ಸೈಮನ್ ಆಯೋಗದಲ್ಲಿ ಯಾರ ನೇತೃತ್ವದಲ್ಲಿ ಬ್ರಿಟಿಷರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ ಅಂತಂದ್ರೆ ಯಾರು ಮಾಳವಂಕರ್ ನೋಡ್ರಿ ಕ್ವಶನ್ ಅರ್ಥ ಹೇಳಿದ್ರಿ ಸೈಮನ್ ಆಯೋಗ 1927 ಬರ್ತಂತ ಹೇಳಿದ್ರಿ 1928 ಭಾರತಕ್ಕೆ ಬರ್ತಲ್ರಿ ಇದು 1928 ಭಾರತಕ್ಕೆ ಬರ್ತೀರಿ ವರದಿ ಕೊಟ್ಟಿದ್ದ ವರ್ಷ ಅಂತಂದ್ರೆ 1930 ವರದಿ ಕೊಡ್ತದೆ ಇಲ್ಲಿ ಶಾಶ್ವತ ಲಾಠಿ ಏಟಿಗೆ ಬಲಿಯಾದಂಥ ವ್ಯಕ್ತಿ ಲಾಠಿ ಏಟಿಗೆ ಬಲಿಯಾದಂಥ ವ್ಯಕ್ತಿ ಯಾರಂತಂದ್ರೆ ಲಾಲಾ ಲಜಪತ್ ರಾಯ್ ನೋಡಿ ಸರ್ ಇದು ಅಂಗವಿಕಲಕ್ಕೆ ಒಳಗಂತ ವ್ಯಕ್ತಿ ಯಾರಂತಂದ್ರೆ ಗೋವಿಂದ ವಲ್ಲಭ್ ಅಂತ ಯಾವ ರಾಜ್ಯದಾರ ಗೋವಿಂದ ವಲ್ಲಭ್ ಅಂತ ಇವರು ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಎರಡನೇ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಬರ್ತಾರೆ ನೋಡಿ ಇವರು ನೆಕ್ಸ್ಟ್ ಈಗ ಮೊದಲಲ್ಲ ಸರ್ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಈ ಗೋವಿಂದ ವಲ್ಲಭ್ ಅಂತವ್ರಿಗೆ ಯಾವೊಂದು ದೇಶ ಭಾರತ ರತ್ನ ಯಾವ ವರ್ಷ ಕೊಡ್ತಾರೆ ಇವರಿಗೆ ಗೋವಿಂದ ವಲ್ಲಭ್ ಅಂತವ್ರಿಗೆ 1957 ಸರ 1957 ರೀ
ಗೋವಿಂದ ವಲ್ಲಭ ಪಂತ್ ಅವರಿಗೆ ಯಾವ ವರ್ಷ ಭಾರತ ರತ್ನ ಕೊಡ್ತಾರೆ ಅಂತಂದ್ರೆ 1957 ಕೊಡ್ತಾರೆ ಸರ್ ಇದು. ನೆಕ್ಸ್ಟ್ ಇಲ್ಲಿ ಸೈಮನ್ ಗೋಬ್ಯಾಕ್ ಏನಿರ್ತಲ್ಲ ಸರ್, ಅಲ್ಲಿ ಕಪ್ಪು ಓಟನ್ನು ಪ್ರದರ್ಶನ ಮಾಡಿದಂಥ ವ್ಯಕ್ತಿ ಅಂತಂದ್ರೆ ಮದನ್ ಮಾಳವಂಕರ್ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಪ್ಪು ಓಟನ್ನು ಪ್ರದರ್ಶನ ಮಾಡ್ತಾರೆ ಸರ್ ಇದು. ನೆಕ್ಸ್ಟ್ ರಾಷ್ಟ್ರೀಯ ಯೋಜನಾ ಸಮಿತಿ ಯಾವ ವರ್ಷ ಬರ್ತಾರೆ? ರಾಷ್ಟ್ರೀಯ ಯೋಜನಾ ಸಮಿತಿ 1938. ಇಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ಯಾರ ಅಧ್ಯಕ್ಷರಲ್ಲಿ ಇರ್ತಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ನಡೀತಿರ್ತವೆ 1938 ಅಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿನ ಯಾರ ನೇತೃತ್ವದಲ್ಲಿ ತಯಾರು ಮಾಡ್ತಾರೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ನೋಡಿ ಸರ್ ಇದು. ನೆಕ್ಸ್ಟ್ ನೋಡಿ ಸರ್ ಕ್ವಶನ್ ಏನಂತಂದ್ರೆ ಈ ಕೆಳಗಿನಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲಂತ್ರಿ? ಕೆಳಗಿನ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲಂತಂದ್ರೆ ನಾನು ತಪ್ಪಕ್ಕೆ ಬಂದಿದ್ದೀನಿ. ಪ್ರಜಾಪತಿ, ವರುಣ, ಸೋಮ, ಅಗ್ನಿ. ಯಾರಂತಂದ್ರೆ ಪ್ರಜಾಪತಿ ನೋಡಿ ಸರ್. ಇಲ್ಲಿ ಕುಂತೀವಿ ಅಲ್ಲಿ ಒಂದಕ್ಕೊಂದು ಸೋಮ ಅಂತ ರಸ ಪಾನಿ ಅಂತ ಅಲ್ಲಿ ಕಂಪಿಸ್ಬಿಟ್ಟು ಒಂದಕ್ಕೊಂದು ಕಂಪಿಸ್ಬಿಟ್ಟು ಅಲ್ಲಿ ಅದನ್ನ ಸೋಮಾಸುರ ಅಂತ ಎಣ್ಣೆ ನಾವು ನೆನ್ಪಿಟ್ಟಿವಿ. ಅಲ್ಲಿ ಹೋಗಿ ದೇವತೆ ಅಂತ ಕೊಟ್ಬಿಟ್ರೆ ಇಲ್ಲಿ ಪ್ರಜಾಪತಿ ಏನಂತಂದ್ರೆ ಇಲ್ಲಿ ದೇವತೆ ಅಲ್ಲ ನೋಡಿ ಸರ್ ಇದು. ಇಲ್ಲಿ ವೇದಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ನೋಡಿ ಸರ್ ಇದು. ವೇದ ಸಂಬಂಧಪಟ್ಟಂತೆ ವೇದ ಎಂಬ ಪದವು ಯಾವೊಂದು ಭಾಷೆ ಬಂದ? ಸಂಸ್ಕೃತ ಮೂಲದ ವಿದ್ಯೆಂಬ ಪದ ಬಂದ. ವೇದ ಅಂದ್ರೆ ಅರ್ಥ ಏನಿದ್ರದ್ದು? ಜ್ಞಾನ ಅಂತ ಅರ್ಥ ನೋಡಿ ಸರ್. ಉಪನಿಷತ್ ಪದ ಅರ್ಥ ಏನಂತಂದ್ರೆ ಗುರುವಿನ ಬಳಿ ಕುಳಿತುಕೋ. ಗುರುವಿನ ಮ್ಯಾಗಲ್ಲ, ಗುರುವಿನ ಅಲ್ಲಿ ಮತ್ತು ಆಪ್ಷನ್ಸ್ ಇರ್ತಾರೆ ಕೇಳಿದ ಅರ್ಧಾಗ್ಯವ. ಗುರುವಿನ ಬಳಿ ಕುಳಿತುಕೋ, ಗುರುವಿನ ಬಳಿ ಮಲ್ಕೋ ಕ್ವಶನ್ ಕೇಳ್ತಿರ್ತಾನ. ಗುರುವಿನ ಬಳಿ ಕುಳಿತುಕೋ ಅಂತಂದ್ರೆ ಇದು ಉಪನಿಷತ್ ಪದದ ಅರ್ಥ ಬರ್ತ ನೋಡಿ ಸರ್. ಎಷ್ಟದ ಉಪನಿಷತ್ತಿಗ? 108 ಉಪನಿಷತ್ ಅದು. ಎಷ್ಟು ಪುರಾಣ ಅದಾವ? ಮತ್ತು ಈ ಬೇರೆ ಪುರಾಣ ಹಿಡಿಬೇಡ್ರಿ. ವೇದ ಕಾಲ ಪುರಾಣ ಎಷ್ಟು ಅಂತಂದ್ರೆ 18 ಅದಾವ. ಎಷ್ಟು ಷಡ್ದರ್ಶನ ಅದಾವ್ರಿ? 6 ಷಡ್ದರ್ಶನ ಅದ ನೋಡಿ ಸರ್ ಇದು. ಮತ್ತು ಇನ್ನೊಂದು ಬರ್ತಾವ್ರಿ ಯಾವ ಊರು ಯಾವ್ರಿ? ಕರೆಕ್ಟ್ ಐತಿ ಹೇಳ್ರಿ. ಅರಣ್ಯಕಲ್ಲಿ ಎಷ್ಟು ಅದಾವಣ? ಯಾವ ಹೇಳ್ತಾರಪ್ಪ ಅವರು? ಅವು ಇನ್ನೂ ಬರ್ತಲ್ಲ ಸರ ಸಾಂಖ್ಯ ಕಪಿಲ ಅವ ಸಂಖ್ಯೆ ಅವು ಷಡ್ದರ್ಶನ ಐತಿ. ಮತ್ತು ಇವು ಗೌತಮನ ಅವು ಇವ್ರಿ ಪುರುಷಾರ್ಥಗಳು ಅಂತ ಎಷ್ಟು ಬರ್ತಾವ ಅಂತಂದ್ರೆ 4 ಬರ್ತಾವ ಸರ್. ಧರ್ಮ ಕರೆಕ್ಟ್ ಅಲ್ರಿ? ಆಯ್ತು ಮುಂದೆ ಆಯ್ತು ನೋಡ್ರಿ. ಈಗ ಎಲ್ಲೆಲ್ಲಿ ಓದ್ತದೆ. ನೆಕ್ಸ್ಟ್ ನೋಡಿ ಸರ್ ಇದು ಆರ್ಯರು ವಲಸೆ ಬಂದು ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸಿರ ನೋಡಿ ಸರ್ ಇದು. ಇಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ಆರ್ಯರು ಎಲ್ಲೆಲ್ಲಿ ಅಂದ್ರೆ ಯಾವ ರೀತಿ ಬಂದರು ಅವ್ರ ಬಗ್ಗೆ ಅಭಿಪ್ರಾಯ ಪಡ್ತಾರೆ. ಇಲ್ಲಿ ನಾವು ಕೆಲವೊಂದಿಷ್ಟು ಅಭಿಪ್ರಾಯ ಪಡಮ್. ಇಲ್ಲಿ ನೋಡ್ರಿ ಇವರು ಆರ್ಯರು ಐತಲ್ಲ ಸರ್ ಇದು ಹಂಗೇರಿ ಮೂಲದ ಅಂತ ಹೇಳ್ತಾರೆ. ಇದನ್ನ ಗೇಲ್ಸ್ ಒಂದೊಂದು ಗೇಲ್ಸ್ ಅಂತಂದ್ರೆ ಆರ್ಯರು ಹಂಗೇರಿ ಮೂಲದ ಅಂತ ಹೇಳ್ತಾರೆ ಅಂತಂದ್ರೆ ಗೇಲ್ಸ್ ಅವ್ರು ಹೇಳ್ತಾರೆ. ಆರ್ಯರು ಭಾರತದ ಮೂಲದವರು ಅಂತ ಹೇಳ್ತಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡಿ ಸರ್ ಇದು. ನೆಕ್ಸ್ಟ್ ಆರ್ಯರು ಸಪ್ತ ಸಿಂಧು ಮೂಲ ಅಂತ ಹೇಳ್ತಾರಣ AP ದಾಸರ್. ಇವು ಇಂಪಾರ್ಟೆಂಟ್. ಆರ್ಯರು ಸಪ್ತ ಸಿಂಧು ಮೂಲ ಅಂತ ಹೇಳ್ತಾರೆ ಅಂತಂದ್ರೆ AP ದಾಸರ್ ಹೇಳ್ತಾರೆ. ಇವರು ಯುರೋಪ್ ಮೂಲದ ಅಂತ ಹೇಳ್ತಾರೆ ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಸರ್. ಇವರು ಯುರೋಪ್ ಮೂಲದ ಅಂತ ಹೇಳ್ತಾರೆ ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಹತ್ರ. ಟಿಬೇಟ್ನ ಮೂಲದ ಅಂತ ಹೇಳ್ತಾರೆ ಅಂತಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಹೇಳ್ತಾರೆ ಸರ್ ಇದು. ಮಧ್ಯೇಶ ಅಂತಂದ್ರೆ ಮ್ಯಾಕ್ಸ್ ಮುಲ್ಲರ್ ಸರ್. ಕರೆಕ್ಟ್ ಅಲ್ಲ? ಮಧ್ಯೇಶ ಅಂತಂದ್ರೆ ಮ್ಯಾಕ್ಸ್ ಮುಲ್ಲರ್. ಆರ್ಟಿಕ್ ಧ್ರುವ ಪ್ರದೇಶ ಬಂತಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ನೋಡ್ರಿ. ಅರ್ಥಾತ್ ಇನ್ನೊಂದ್ಸಲ ಹೇಳ್ರಿ ಕೇಳ್ರಿ. ಅದಕ್ಕೆ ಸುಮತ್ ಅದಕ್ಕೂ ನಾಚಿಕೆ ಹೋಗ್ಬೇಡ್ರಿ. ಅಲ್ಲಿ ಚಟ್ನಿ ಕೇಳಕ್ಕೆ ಆರಾಮ್ ಕೇಳ್ತಿರ್ತೀರಿ. ಹಂಗೇರಿಂದ ಅಂತ ಯಾರು ನಾನು ಗೈಲ್ಸ್ ಸರ್. ನೆಕ್ಸ್ಟ್ ಭಾರತ ಅಂತಂದ್ರೆ ಸ್ವಾಮಿ ವಿವೇಕಾನಂದ. ನೆಕ್ಸ್ಟ್ ಸಪ್ತ ಸಿಂಧು ಅಂತಂದ್ರೆ AP ದಾಸ್. ಯುರೋಪ್ದಿಂದ ಯಾರಂತಂದ್ರೆ ವಿಲಿಯಂ ಜೋನ್ಸ್. ಮತ್ತು ಇನ್ನೊಂದ್ಸಲ ಹೇಳಂತೀರಿ ನೀವು ಬಾಯ್ ಬಿಚ್ಚಲ್ರಿ. ಆರ್ಟಿಕ್ ಧ್ರುವ ಪ್ರದೇಶ ಅಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ಬರ್ತಾರ. ಟಿಬೇಟ್ ಯಾರಂತಂದ್ರೆ ದಯಾನಂದ್ ಸರಸ್ವತಿ. ಮಧ್ಯೇಶ ಯಾರಂತಂದ್ರೆ ಮ್ಯಾಕ್ಸ್ ಮುಲ್ಲರ್. ಈ ಮ್ಯಾಕ್ಸ್ ಮುಲ್ಲರ್ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ? ಋಗ್ವೇದವನ್ನು ಇಂಗ್ಲೀಷ್ ಭಾಷೆ ಕಲ್ಸರ್. ಕರೆಕ್ಟ್ ಅಲ್ರಿ? ಋಗ್ವೇದವನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿದ ವ್ಯಕ್ತಿ ಯಾರಂತಂದ್ರೆ ಮ್ಯಾಕ್ಸ್ ಮುಲ್ಲರ್ ಬರ್ತ ನೋಡ್ರಿ. ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಯಾರು ಭಾಷಾಂತರ ಮಾಡ್ತಾರೆ? ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಮತ್ತು ಅನಿ ಬೆಸೆಂಟ್. ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಮತ್ತು ಅನಿ ಬೆಸೆಂಟ್ ಏನು ಮಾಡ್ತಾರೆ ಅಂತಂದ್ರೆ ಭಗವದ್ಗೀತೆನ ಇಂಗ್ಲೀಷಕ್ಕೆ ಭಾಷಾಂತರ ಮಾಡ್ತಾರೆ ಸರ್ ಇದು. ನೆಕ್ಸ್ಟ್ ಇಲ್ಲಿ ವೇದಗಳ ಸಂಬಂಧಪಟ್ಟಂತೆ ಇವರು ಕುಟುಂಬ ವ್ಯವಸ್ಥೆ ಬರ್ತಿರೋದು. ಈ ಕ್ವಶನ್ ಭಾಷೆ ಕ್ವಶನ್ ಕೇನ ಕುಟುಂಬದ ಮುಖ್ಯಸ್ಥಿಗೆ ಏನು ಕರಿತು ಅಂತಂದ್ರೆ ಕುಲ. ಕರೆಕ್ಟ್ ಅಲ್ಲ? ಕುಲದ ಮುಖ್ಯಸ್ಥ ಏನಂತಂದ್ರೆ ಕುಲಪತಿ ನೋಡ್ರಿ. ಕರೆಕ್ಟ್ ಅಲ್ಲ? ಕುಟುಂಬ ಇವನ್ನ ಹಿಂಗೆ ನೆನ್ಪಿಡ್ರಿ ಅವನು. ನೆಕ್ಸ್ಟ್ ಹಿಂಗೆ ಕೊಡ್ತಾನೆ ಕ್ವಶನ್. ಕುಟುಂಬದ ಮುಖ್ಯಸ್ಥ ರೀ ಕುಲದ ಮುಖ್ಯಸ್ಥ ಕುಲಪತಿ ಅಂತ ಬರ್ತ ನೋಡ್ರಿ ಇದು. ನೆಕ್ಸ್ಟ್ ಕುಲಗಳ ಸಮೂಹ.
ಗ್ರಾಮ, ಗ್ರಾಮದ ಮುಖ್ಯಸ್ಥ ಗ್ರಾಮೀಣಿ. ಅರ್ಥ ಆಯ್ತಲ್ಲ ಅದು. ಕುಟುಂಬದ ಮುಖ್ಯಸ್ಥರು ಅಂತಂದ್ರೆ ಕುಲಗಳ ಮುಖ್ಯಸ್ಥ ಗ್ರಾಮ, ಗ್ರಾಮದ ಮುಖ್ಯಸ್ಥ ಗ್ರಾಮೀಣಿ ಅಂತ ಬರ್ತ ನೋಡ್ರಿ. ಗ್ರಾಮಗಳ ಗುಂಪು ವಿಸ್ಗಳ ಮುಖ್ಯಸ್ಥ ವಿಷಪತಿ ಅಂತ ಬರ್ತ ವಿಸ್ಪತಿ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ವಿಸ್ಗಳ ಗುಂಪು ಜನಪದ ಮುಖ್ಯಸ್ಥ ಗೋಪ ನೋಡ್ರಿ. ಅರ್ಥ ಆಗೊಂದು ಹೇಳಿದ್ರಿ. ವಿಸ್ಗಳ ಗುಂಪು ಜನಪದ ಮುಖ್ಯಸ್ಥರು ಅಂತಂದ್ರೆ ಗೋಪ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ಜನಪದಗಳ ಗುಂಪಿನ ಮುಖ್ಯಸ್ಥ ಹೆಂಗೆ ಕರಿತೀವಿ? ರಾಷ್ಟ್ರ ಅಂತ ಕರಿತೀವಿ. ಜನಪದ ಗುಂಪಿನ ಮುಖ್ಯಸ್ಥ ಹೆಂಗೆ ಕರಿತೀವಿ ಅಂತಂದ್ರೆ ರಾಷ್ಟ್ರ ಅಂತೀವಿ. ಈ ರಾಷ್ಟ್ರಗಳ ಮುಖ್ಯಸ್ಥ ಹೆಂಗೆ ಕರಿತೀವಿ ಅಂತಂದ್ರೆ ರಾಜ್ಯನ್ ನೋಡ್ರಿ. ರಾಷ್ಟ್ರಗಳ ಮುಖ್ಯಸ್ಥ ಹೆಂಗೆ ಕರಿತೀವಿ ಅಂತಂದ್ರೆ ರಾಜ್ಯನ್ ಅಂತ ಕರಿತೀವಿ. ಇಲ್ಲಿ ವೇದಗಳ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿನಿಧಿಸಿದ ಸಭೆಗಳು ಬರ್ತಾವ. ಸಭಾ, ಸಮಿತಿ, ವಿಧಾತ ಅಂತ ಬರ್ತಾವೆ. ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದ್ರೆ ಸಭಾ, ಸಮಿತಿ, ವಿಧಾತ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಚೀನ ಕ್ವಶನ್ ಕೇಳ್ತಾನೆ. ಇಲ್ಲಿ ಯಾವ್ದ್ರಿ? ವಿಧಾತ ನೋಡ್ರಿ. ಅರ್ಥ ಆಯ್ತಲ್ಲ ಅದು. ಅತ್ಯಂತ ಈ ಸಭಾ, ಸಮಿತಿ ಮತ್ತು ಸಭಾ, ಸಮಿತಿ, ವಿಧಾತ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಚೀನ ಯಾವ್ದು ಬರ್ತಂತಂದ್ರೆ ಯಾವ್ದ್ರಿ? ವಿಧಾತ ಬರ್ತ ನೋಡಿ ಸರ್. ಇದು ಇಲ್ಲಿ ಎದ್ರೊಳಗ ಮಹಿಳೆಯರು ಭಾಗವಹಿಸ್ತಿರ್ತಿದಿಲ್ಲ ಅಂತಂದ್ರೆ ಸಭಾ ನೋಡ್ರಿ. ಕರೆಕ್ಟ್ ಅಲ್ಲ? ಸಭಾದಾಗ ಮಹಿಳೆಯರು ಭಾಗವಹಿಸ್ತಿರ್ಲಿ ನೋಡ್ರಿ ಇದು. ನೆಕ್ಸ್ಟ್ ಇಲ್ಲಿ ಒಂದು ಅತ್ಯುನ್ನತ ನಿರ್ಣಯ ಯಾರು ಕೈಗೊಳ್ತಿದ್ರು ಅಂತಂದ್ರೆ ಸಭಾ ನೋಡ್ರಿ. ಇದು ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೇಳ್ತ ನೋಡ್ರಿ. ವಿಧಾತ ಅಂತಂದ್ರೆ ಸಭಾ ಸಮಿತಿಗಳಿಂದ ಅತ್ಯಂತ ಪ್ರಾಚೀನವಾದಂಥ ಸಮಿತಿ ಅದು. ನೆಕ್ಸ್ಟ್ ಇದೊಂದು ಬುಡಕಟ್ಟು ಸಭೆ, ಎಲ್ಲ ಮಹಿಳೆಯರು ಏನು ಮಾಡುವಂತಾನೆ ಇಲ್ಲಿ ಭಾಗವಹಿಸಬಹುದಿತ್ತು. ನೆಕ್ಸ್ಟ್ ಸಭಾ ಅಂತ ಬರ್ತಾನೆ. ಅದು ರಾಜನಿಗೆ ಸಲಹೆ ನೀಡ್ತಕ್ಕಂಥ ಒಂದು ಸಂಸ್ಥೆ. ನೆಕ್ಸ್ಟ್ ಶ್ರೀಮಂತರು ಹಿರಿಯರು, ಶ್ರೀಮಂತರು, ಪುರೋಹಿತರು ಇಲ್ಲಿ ಭಾಗವಹಿಸ್ತಾರೆ. ಯಾರಿಗೆ ಪ್ರವೇಶಿಸಿದಿಲ್ಲ ಇಲ್ಲಿ? ಸ್ತ್ರೀಯರಿಗೆ ಪ್ರವೇಶ. ಇದರೊಳಗಡೆ ಸಭಾ ಒಳಗೆ. ನೆಕ್ಸ್ಟ್ ಸಮಿತಿ ಅಂತ ಬರ್ತಾ, ಇದ್ರೊಳಗೆ ಜನಸಾಮಾನ್ಯ ಸಭೆ ನೋಡ್ರಿ. ಏನೇ ಒಂದು ನಿರ್ಧಾರ ಸಾಮಾನ್ಯ ಬರ್ತದಲ್ಲ ಸರ, ಇಲ್ಲಿ ಸಭಾದೊಳಗೆ ತೊಗೊಂತಿದ್ರು ನೋಡ್ರಿ ಅದು. ನೆಕ್ಸ್ಟ್ ಸಮಿತಿ, ಜನಸಾಮಾನ್ಯ ಸಭೆ ಅಂತಂದ್ರೆ ಸಮಿತಿ ಬರ್ತ ನೋಡ್ರಿ ಅದು. ನೆಕ್ಸ್ಟ್ ಸೈನಿಕರ ಗುಂಪು ಹೆಂಗೆ ಕರಿತೀವಿ ಅಂತ ಗಣ ಅಂತ ಕರಿತೀವಿ ನಾವು. ಸೈನಿಕರ ಗುಂಪು ಹೆಂಗೆ ಕರಿತೀವಿ ಅಂತಂದ್ರೆ ಗಣ ಅಂತ ಕರಿತೀವಿ ನೋಡ್ರಿ ಸರ್ ಇದು. ಋಗ್ವೇದದಲ್ಲಿ ಉಪ್ಪಿನ ಉಲ್ಲೇಖ ಇರ್ತಲ್ಲ ಸರ್, ಉಪ್ಪಿನ ಬಗ್ಗೆ ಇಲ್ಲ ಸರ್. ಮತ್ತು ಅಡಿಗೆ ಏನಾಗ್ತಿರ್ತಾರೆ ಅವರು? ಸಕ್ಕರೆ ಹಾಕ್ತಿರ್ತಾರೆ, ಕಲ್ಲುಪ್ಪ. ಇಲ್ಲಿ ಋಗ್ವೇದದಲ್ಲಿ ಯಾವ ಭಾಗದಲ್ಲಿ ಏನಂತಂದ್ರೆ ಉಪ್ಪಿನ ಉಲ್ಲೇಖ ಇದ್ದಿಲ್ಲ. ಎಲ್ಲ ಅಂದ್ರೆ UPSC ಹಿಡಿಕೋದಲ್ಲಿ ಕ್ವಶನ್ ಆದವು. ಅದಂತ ನಮ್ಮ ಪರಮುಖ ಇಟ್ಟಿರೋದನ್ನ. ಸೋಮ ಮತ್ತು ಸುರ ಅಂತಂದ್ರೆ ಇವು ಹಿಮಾಲಯ ಗಿಡ ಸಂಬಂಧಪಟ್ಟಂತೆ ಒಂದು ಪಾನೀಯ ಬರ್ತದೆ ಸರ್ ಇದು. ಸೋಮ ಅಂತಂದ್ರೆ ಹಿಮಾಲಯದ ಗಿಡ ಸರ್. ಸುರ ಅಂತಂದ್ರೆ ಧಾನ್ಯಗಳಿಂದ ಬಟ್ಟೆ ಇಳಿಸ್ತಕ್ಕಂಥ ಒಂದು ಮಾದಕ ಪಾನೀಯ ಅಂತ ಬರ್ತದೆ ನೋಡ್ರಿ ಇದು. ಅಗ್ನಿ ಅಂದ್ರೆ ಏನಂತಂದ್ರೆ ಹಸುಗಳನ್ನು ಕೊಲ್ಲಬಾರ್ದಂತ ಅರ್ಥ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು. 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ ಬರೀರಿ. ಅರ್ಥ ಆಯ್ತಲ್ಲ ಕ್ವಶನ್ ರೀ. ಅವಂತಿ, ಕೋಶಲ, ವಸ್ತ, ಮಗಧ ಮತ್ತು ಇವು ರಾಜಧಾನಿ ಇವು ಮತ್ತು ಈ ಕಡೆ ಹೊರಗೆ ಇವು ಬರೀಬೇಕು ಮಂತನ. ಇವು ಗಣರಾಜ್ಯಗಳು ಈ ಕಡೆ ರಾಜಧಾನಿ ಬರ್ತಾವೆ ರೀ. ಅವಂತಿ, ಕೋಸಲ, ವಸ್ತ, ಮಗಧ. ಈ ಸೈಡು ಕೌಸಂಬಿ, ರಾಜ್ಯಗ್ರಹ, ಉಜ್ಜಯಿನಿ, ಅಯೋಧ್ಯ. ಅವಂತಿ ರಾಜಧಾನಿ ಯಾವ್ದ್ರಿ? ಉಜ್ಜಯಿನಿ. ಕೋಸಲ ಅಯೋಧ್ಯ, ವಸ್ತ ಕೌಸಂಬಿ, ಮಗಧ ರಾಜಗ್ರಹ ಅಂತ ಬರ್ತ ನೋಡಿ. ಇಲ್ಲಿ ಫಸ್ಟ್ ಅಂತ ಮಹಾಜನಪದಗಳು ಅಂತ ಬರ್ತಾವ್ರಿ. ಮಹಾಜನಪದಗಳು ಇದು ಬೌದ್ಧರ ಯಾವೊಂದು ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ ಏನೋ? ಅಂಗುತ್ತರ ನಿಕಾಯ ಅಂತ ಬರ್ತಾರೆ. ಮಹಾಜನಪದಗಳು ಬೌದ್ಧರ ಅಂಗುತ್ತರ ನಿಕಾಯ ಕೃತಿಯಲ್ಲಿ ಎಷ್ಟು ಜನ ಮಹಾಜನಪದಗಳು? 16 ಮಹಾಜನಪದವ. ಉಳಿದೆಲ್ಲ ಅಂತ ಯಾವ್ದ್ರಿ? ಕರೆಕ್ಟ್ ಅಲ್ಲ? ಭದ್ರಬಾವು ಯಾವ್ದ್ರಿ ಅದು? ಕಲ್ಪಸೂತ್ರನ ಭದ್ರಬಾವು. ಅಲ್ಲೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಈ ಮಹಾಜನಪದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸರ್. ಎಷ್ಟು ಅಂತಿದೆ ಮಹಾಜನಪದ? 16 ಅಂತಿದೆ. ದಕ್ಷಿಣ ಭಾರತದ ಏಕೈಕ ಮಹಾಜನಪದ ಅಂತ ಹೇಳಿದ್ವಿ ನಾವು ಅಸ್ಮಾಕ ಸರ್. ಈ ಅಸ್ಮಾಕ ರಾಜನ ಯಾವ್ದು ಬರ್ತಂತಂದ್ರೆ ಪೋತಾಲಿ ಅಂತ ಬರ್ತ ನೋಡ್ರಿ. ಇದು ಅತ್ಯಂತ ಶ್ರೀಮಂತ ಮಹಾಜನಪದ ಯಾವ್ದು ಅಂತ ಹೇಳಿದ್ವಿ ನಾವು? ಕಾಶಿ ಸರ್. ಅತ್ಯಂತ ಶ್ರೀಮಂತ ಮಹಾಜನಪದ ಯಾವ್ದಂತಂದ್ರೆ ಕಾಶಿ ಅಂತ ಬರ್ತ ನೋಡ್ರಿ. ಈ 16 ಗಣರಾಜ್ಯಗಳಲ್ಲಿ ಅತ್ಯಂತ ಹಿರಿಯರ ಒಂದು ಗಣರಾಜ್ಯ ಯಾವ್ದಂತ ಹೇಳಿದ್ವಿ ನಾವು? ಹಿರಿಯರ್ದು ವಜ್ಜೆ ಅಥವಾ ರುಜ್ಜಿ ನೋಡ್ರಿ. ಅಂದ್ರೆ ಅತ್ಯಂತ ಹಿರಿಯ ಒಂದು ಗಣರಾಜ್ಯ ಯಾವ್ದೊಂದು ಕ್ವಶನ್ ಏನಂತಂದ್ರೆ ವಜ್ಜೆ ಅಥವಾ ರುಜ್ಜಿ ಅಂತ ಬರ್ತಲ್ಲ, ಅತ್ಯಂತ ಹಿರಿಯ ಅಂತ ಬರ್ತ ನೋಡ್ರಿ ಸರ್ ಇದು. ನೆಕ್ಸ್ಟ್ ಮಹಾಭಾರತದ ಶ್ರೀಕೃಷ್ಣ ಯಾವ ಒಂದು ಮಹಾಜನಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಾನ? ಸುರಸೇನೆ ನೋಡ್ರಿ. ಅದು ಸುರಸೇನ ರಾಜನ ಅಂತ ಮುತ್ರಾದ ಕೃಷ್ಣನ್ ಕರಿತೀವಲ್ಲ, ಅವೇ ಕಂಪ್ಯೂಸ್ ಆಗ್ತಾವ ಅಲ್ಲಿ. ಮಹಾಭಾರತದ ಶ್ರೀಕೃಷ್ಣ ಯಾವ ಒಂದು ಜಾನಪದಕ್ಕೆ ಸಂಬಂಧಪಡ್ತಾನಂತಂದ್ರೆ ಸುರಸೇನ ರಾಜನ ಅಂತಂದ್ರೆ ಮುತ್ರ ಅಂತ ಬರ್ತ ನೋಡ್ರಿ. ಇಲ್ಲಿ 16 ಮಹಾಜನ ಹೇಳ್ತಾನೆ. ರಾಜನ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಟ್ರೋಣ ಇವನ್ನ. ಅಂಗ ಮತ್ತು ನೀವು ಹೆಂಗೆ ಅಂದಿರಿ? ಅಂಗ ಅಂತಂದ್ರೆ ಚಂಪ ಅಂತ ಬರ್ತ ನೋಡ್ರಿ. ಅಸ್ಮಾಕ, ಪೋತಾಲಿ, ಅವಂತಿ, ಉಜ್ಜಯಿನಿ, ಚೇದಿ, ಸೂಕ್ತಮತಿ, ಗಾಂಧಾರ, ತಕ್ಷಶಿಲ ಬರ್ತ ನೋಡ್ರಿ. ಕಾಂಬೋಜ,
ರಾಜಪುರ, ಕಾಶಿ, ವಾರಣಾಸಿ ಅಂತ ಬರುತ್ತೆ ನೋಡ್ರಿ, ಕೋಸಲ, ಅಯೋಧ್ಯೆ, ಕುರು, ಇಂದ್ರಪ್ರಸ್ಥ, ಮಗಧ. ಅಣ್ಣ ಬರೋಬೇಕಣ್ಣ ಈ ಕಡೆ ನೀವು ತೊಗೋಬೇಕು, ಡಲ್ಲಾಗಿ ಕೊಡ್ಬಾರ್ದು ನೀವು ಮನುಷ್ಯರು. ನೀವು ಒಂದು ಎಕ್ಸಾಮ್ ಹೋದ್ರೆ ಏನಾಗ್ತದ, ನಾ ಬೆಂಕಿ ಪೋಸ್ಟ್ ಅದಾವ, ಇನ್ನು ಫಾರೆಸ್ಟ್ ವಾಚರ್ ಎಕ್ಸಾಮ್ ಮಾಡ್ತಾರೆ, ಅಗ್ನಿಶಾಮಕ. ನಾಳೆ ಸ್ಟ್ರೈಕಿಗೆ ಹೋಗ್ರಿ, ಎಕ್ಸಾಮ್ ಅದು ಕೊಡಂಬ್ರಿ, ತಲೆ ಕೆಡ್ಸಂಬೇಡ್ರಿ, ಏನಾಗತ್ತೆ ಆಲಕ್ಕದು. ಒಟ್ಟ ತಲೆ ಕೆಡ್ಸೋದು ಬೇಡ, ಒಂದಲ್ಲ ಒಂದು ಹುದ್ದೆ ಹತ್ತು ನಮಗೆ ಓದ್ದರಿಗೆ ನೌಕರಿ ಹತ್ತಬೇಕು. ಹಾಂ, ನಾ ಇಬ್ರೇನು ಡಿಸ್ಕಷನ್ ಮಾಡ್ಕೊಂತೀವಿ. ನೆಕ್ಸ್ಟ್ ಮಗಧ ಅಂತಂದ್ರೆ ರಾಜಗೃಹ, ಮಲ್ಲ ಅಂತಂದ್ರೆ ಕುಶಿನಗರ, ಮಸ್ತಿ ಅಂತಂದ್ರೆ ವಿರಾಟನಗರ, ಪಾಂಚಾಲ, ಕಾಪಿಲ ಅಥವಾ ಕಂಪಿಲ ಅಂತ ಬರುತ್ತೆ ನೋಡ್ರಿ, ವಜ್ಜಿ, ವೈಶಾಲ್ಯ ಅಂತ ಬರ್ತಾ. ನೆಕ್ಸ್ಟ್ ವಸ್ತ ಅಂತಂದ್ರೆ ಕೋಸಂಬಿ ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಗಣರಾಜ್ಯ ಅಂತ ಬರ್ತಾರೆ, ವೈಶಾಲಿಯ ಲಿಚ್ಚೆಗಳು ಅಂತ ಬರ್ತಾರೆ. ನೆಕ್ಸ್ಟ್ ಕಪಿಲ ವಸ್ತುವಿನ ಶಾಕ್ಯರ್ ಅಂತ ಬರ್ತಾರೆ. ಮಿತಿಲದ ವೇರ್ ಅಲ್ರಿ, ಮಿತಿಲದ ವೇಹರು, ಕಪಿಲ ವಸ್ತುವಿನ ಶಾಕ್ಯರು, ವೈಶಾಲ್ಯ ಲಿಚ್ಚೆ ಅಂತ ಬರ್ತಾರೆ ನೋಡಿ ಸರ್ ಇದು. ಇನ್ನೊಂದು ಕ್ವಶನ್ ಹುಡ್ಕೊಂಬಂದಿಲ್ಲ ನಾನು, ಅಂದ್ರೆ ಹೇಳ್ತು ನೋಡ್ರಿ ಅವು ನಾಳೆ ಆ ಕ್ವಶನ್ ಹೇಳ್ತಾನೆ. ಅಂದ್ರೆ ಆಂಗ್ಲೋ ಸಿಕ್ಕಿದ ಬಗ್ಗೆ ಕೇಳಿದ್ನಲ್ರಿ ಒಂದು, ಯಾರು ರಣಜಿತ್ ಸಿಂಗ್ನ ಬಗ್ಗೆ. ರಣಜಿತ್ ಸಿಂಗ್ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ದ. ಈ ರಣಜಿತ್ ಸಿಂಗ್ನ ಬಿರುದು ಇರ್ತವೆ ಸರ್ ಕೆಲವೊಂದಿಷ್ಟು. ರಣಜಿತ್ ಸಿಂಗ್ ಅವರಿಗೆ ಕೆಲವೊಂದಿಷ್ಟು ಬಿರುದುಗಳಿರ್ತವೆ. ಯಾವ ಪಂಜಾಬಿನ ಸಿಂಹ, ಸೇರಿ ಪಂಜಾಬ್ ಅಂತ ಯಾರಿಗಿರ್ತವೆ ಬಿರುದು, ರಣಜಿತ್ ಸಿಂಗ್ ಅವ್ರಿಗೆ ಇರ್ತಾರೆ ನೋಡಿ ಸರ್ ಇದು. ಇವನಿಗೆ ಸಿಖ್ ಸಾಮ್ರಾಜ್ಯ ಮಹಾರಾಜ ಅಂತ ಕರಿತಾರೆ ನೋಡ್ರಿ. ಸಿಖ್ ಸಾಮ್ರಾಜ್ಯ ಮಹಾರಾಜ ಅಂತ ಯಾರು ಕರಿತಾರೆ ಅಂತಂದ್ರೆ ರಣಜಿತ್ ಸಿಂಗ್ ಅವ್ರು ಕರಿತಾರೆ. ಇವರು ಯಾವೊಂದು ಹುದ್ದೆಯನ್ನು ಮಾಡ್ತಿರ್ತಾರೆ ಅಂತಂದ್ರೆ ಇವರು ಸುಕರ್, ಯಾವ್ದ್ರಿ ಅದು, ಸುಕರ್ ಜಾಕಿ ಅಂತ ಬರ್ತಾರೆ. ಅಂದ್ರೆ ಸುಕರ್ ಜಾಕಿ ಅಂತಂದ್ರೆ ಒಂದು ಸಿಖ್ ಸೇನಾದ ಮುಖ್ಯಸ್ಥ ಅಂತ ಕೆಲಸ ಮಾಡ್ತಿರ್ತಾರೆ. ಯಾರಂತಂದ್ರೆ ರಣಜಿತ್ ಸಿಂಗ್ ಅವ್ರು ಬರ್ತಾರೆ ಸರ್ ಇದು. ಇವರು 1809ರಲ್ಲಿ ಬ್ರಿಟಿಷರೊಂದಿಗೆ ಅಮೃತ್ಸರ್ ಒಪ್ಪಂದ ಮಾಡ್ಕೊಂತಾರೆ ಇವರು. ನೆಕ್ಸ್ಟ್ ಇವ್ನು ಹೆಂಡತಿ ಯಾರಂತ ರಾಣಿ ಜಿಂದಾನ್ ಬರ್ತಾರೆ. ಮಗ ಯಾರಂತಂದ್ರೆ ದುಲೀಪ್ ಸಿಂಗ್ ಅಲ್ರಿ. ರಣಜಿತ್ ಸಿಂಗ್ ಹೆಂಡತಿ ಯಾರಂತಂದ್ರೆ ರಾಣಿ ಜಿಂದಾನ್, ಮಗ ಯಾರಂತಂದ್ರೆ ದುಲೀಪ್ ಸಿಂಗ್ ಬರ್ತ ನೋಡಿ ಸರ್ ಇದು. ಇಲ್ಲಿ ಟೋಟಲ್ ಆಂಗ್ಲೋ ಸಿಖ್ ಯುದ್ಧವರು ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಇಲ್ಲಿ ಇವ್ರನ್ನ ರಾಣಿ ಜಿಂದಾನ್ ಅವ್ರನ್ನ ಸೋಲಿಸ್ತಾರೆ. ಇಲ್ಲಿ ಆಂಗ್ಲೋ ಸಿಖ್ ಯುದ್ಧ ಎಷ್ಟು ಆತವಣ, 2 ಆತವ. ಫಸ್ಟ್ ಆಂಗ್ಲೋ ಸಿಖ್ ಯುದ್ಧ ಯಾವ ವರ್ಷ ಆತ್ರಿ, 1845 ಮತ್ತು 46. ಆಂಗ್ಲೋ ಸಿಖ್ ಯುದ್ಧ 1845 ಮತ್ತು 46 ಆಗುತ್ತಾ. ಎರಡನೇ ಆಂಗ್ಲೋ ಸಿಖ್ ಯುದ್ಧ 1848, 49. ಮೊದಲನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಯಾರು ಇರ್ತಾರೆ ಸರ್ ಅವಾಗ, ವೈಸರಾಯ್ ಲಾರ್ಡ್ ಹಾರ್ಡಿಂಜ್ ಇರ್ತಾನಲ್ಲ, 1ನೇ ಹಾರ್ಡಿಂಜ್ ಇರ್ತಾನೆ ಸರ್, ಕರೆಕ್ಟ್ ಅಲ್ಲ. ಮೊದಲನೇ ಆಂಗ್ಲೋ ಸಿಖ್ ಯುದ್ಧೊಳಗೆ ವೈಸರಾಯ್ ಇರ್ತಾರೆ ಅಂತಂದ್ರೆ 1ನೇ ಹಾರ್ಡಿಂಜ್ ಬರ್ತಾನೆ. 2ನೇ ಇರ್ತಾರೆ ಅಂತಂದ್ರೆ ಡಾಲ್ ಔಸಿ. ಇಲ್ಲಿ ಏನಂತಂದ್ರೆ ಬ್ರಿಟಿಷರ್ ಹಿಡಿದಿಲ್ಲ ಅಂತಂದ್ರೆ ವಿನ್ ಆಗ್ತಾ ನೋಡಿ ಸರ್ ಇದು. ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಯಾವೊಂದು ಒಪ್ಪಂದ ಅಂತಂದ್ರೆ ಲಾಹೋರ್ ಮತ್ತು ಬೈರವಲ್ ಒಪ್ಪಂದ ಅಂತ ನೋಡ್ರಿ, ಲಾಹೋರ್ ಅಥವಾ ಬೈರವಲ್ ಒಪ್ಪಂದ. 2ನೇದು ಏನು ಮಾಡ್ತಾರೆ, ದುಲೀಪ್ ಸಿಂಗ್ ಏನು ಮಾಡ್ತಾರೆ ಅಂತಂದ್ರೆ ಒಂದು ನಿವೃತ್ತಿ ವೇತನ ಕೊಡ್ತಾರೆ ನೋಡಿ 2ನೇದ್ರೊಳಗೆ, ಕರೆಕ್ಟ್ ಅಲ್ಲ. ಅದು ಯಾವೊಂದು ಇದ್ದು ಹೇಳಿದ್ ನಾನು, ಅದನ್ನ ನೆನಪಿರ್ಬೇಕು. ಯಾವ್ದು ಹೇಳಿದ್ನಿ ನಾನು, ಆಂಗ್ಲೋ ಸಿಖ್ ಯುದ್ಧ ಪಾಪ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಯುದ್ಧಗಳ ಬಗ್ಗೆ ಹೇಳ್ಬಿಡ್ತೀನಿ ಲಾಸ್ಟ್ ಇದು, ಮತ್ತು ನೆಕ್ಸ್ಟ್ ಬೇರೆ ತೊಗೊಂತಿರ್ತೀವಿ. ಇದೊಂದು ಸಲ ರಿಸರ್ವ್ ಮಾಡ್ರಿ. ತೈರೇನ್ ಕದನ ಎಷ್ಟು ಆತವ ರೀ, 2 ಅಂತದ, 3 ಅಂತದ. 3 ಎಷ್ಟು ಅಂತಂದ್ರೆ 3. ತೈರೇನ್ ಕದನ ಎಷ್ಟು ಅಂತಂದ್ರೆ 3 ಆತ ನೋಡಿ ಸರ್ ಇದು. ಮೊದಲನೇ ತೈರೇನ್ ಕದನ 1191, 2ನೇದ್ದು 92, 3ನೇದ್ದು 1216. ಮೊದಲನೇದು ಯಾರ ನಡುವೆ, ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ರೈಟ್ ಮಾರ್ಕ್ ಯಾರಿಗಿಲ್ಲಿ, ಪೃಥ್ವಿರಾಜ್ ಚೌಹಾಣ್. 2ನೇದ್ದು ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ರೈಟ್ ಮಾರ್ಕ್ ಯಾರಿಗಿಲ್ಲಿ, ಮೊಹಮ್ಮದ್ ಘೋರಿ ಸರ್. 3ನೇದ್ದು ಇಲ್ತುಮಶ್ ಮತ್ತು ತಾಜುದ್ದೀನ್ ಎಲ್ದೋಜ್. ರೈಟ್ ಮಾರ್ಕ್ ಯಾರಿಗಿಲ್ಲಿ, ಇಲ್ತುಮಶ್. ಅರ್ಥ ಆಯ್ತಲ್ಲ ಅದು. ನೆಕ್ಸ್ಟ್ ಈಗ ಯಾವ್ದು ಕರ್ನಾಟಕ ಯುದ್ಧಗಳು ಎಷ್ಟು ಆತವ ರೀ, 3 ಆತವ ಸರ್. ಕರ್ನಾಟಕ ಯುದ್ಧ ಎಷ್ಟು ಅಂತಂದ್ರೆ 3 ಆತವ. ಮೊದಲನೇ ಕರ್ನಾಟಕ ಯುದ್ಧ 1746 ರಿಂದ 48, ಕರೆಕ್ಟ್ ಅಲ್ಲ. 2ನೇ ಕರ್ನಾಟಕ ಯುದ್ಧ 1749 ರಿಂದ 54. 3ನೇ ಕರ್ನಾಟಕ ಯುದ್ಧ 56 ರಿಂದ 63. ಅರ್ಥ ಆಯ್ತಲ್ಲ ಇದು. ನೆಕ್ಸ್ಟ್ ಮೊದಲು ಯಾವ ಒಪ್ಪಂದ, ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ಕರೆಕ್ಟ್ ಅಲ್ಲ. ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಅಡಿಯಾರ ಕಾಳಗ, ಅಂಬೂರ ಕಾಳಗ, ವಾಂಡಿವೇಶ್ ಕಾಳಗ. ಅರ್ಥ ಆಗುಂತ ಹೇಳಿದ್ರಿ ನಾನು. ಅಡಿಯಾರ ಕಾಳಗ, ಅಂಬೂರು ಕಾಳಗ, ವಾಂಡಿವೇಶ್ ಕಾಳಗ ಮುಗೀತ್ರಿ ಅದು. ನೆಕ್ಸ್ಟ್ ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟಾತವ, ಯಪ್ಪೋ 3, 4 ಆತವ. 4 ಆಂಗ್ಲೋ ಮೈಸೂರು ಆತವ. 1767, 69, 80, 84, 90, 92, 99 ಮೇನ್ 4 ಟಿಪ್ಪು ಅಂತ ಮರಣ ಆಗ್ತಾರೆ ಇಲ್ಲಿ. ಅರ್ಥ ಆಯ್ತಿಲ್ಲ ಇದು. ನೆಕ್ಸ್ಟ್ 1767, 69, 80 ರಿಂದ 84, 90 ರಿಂದ 92, 99 ಸರ್. ನೆಕ್ಸ್ಟ್ ಇಲ್ಲಿ ಏನು ಕ್ವಶನ್ ಕೇಳ್ತಾನೆ ಅಂತಂದ್ರೆ ಯಾರು ಗವರ್ನರ್ಸ್ ಅಲ್ಲ, ಗವರ್ನರ್ಸ್ ಫಸ್ಟ್ ಯಾರು, ರಾಬರ್ಟ್ ಕ್ಲೈವ್. 2ನೇದ್ರಾಗ ವಾರನ್
ಏಸ್ಟಿಂಗ್ಸ್, ಮೂರನೇದ್ರಾಗ ಕಾರ್ನ್ ವಾಲಿಸ್, ನಾಲ್ಕನೇದ್ರಾಗ ಲಾರ್ಡ್ ವೆಲ್ಲಸ್ಸಿ. ನೆಕ್ಸ್ಟ್ ಒಪ್ಪಂದಗಳು, ಫಸ್ಟ್ ಒಳಗೆ ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ ಯಾವಿಲ್ಲ. ಟಿಪ್ಪು ಸಾವಾಗುತ್ತೆ ನೋಡ್ರಿ ಇದು. ನೆಕ್ಸ್ಟ್ ಒಳ ಕದನಗಳು, ಮನೆ ಕ್ವಶನ್ ಅವೇ ಕ್ವಶನ್ಕೇನಲ್ಲಿ ಒಳ ಕಾಳಗತ್ತವಲ್ಲಿ ಯಾವತ್ತು ಫಸ್ಟ್ ತಿರುವಣ್ಣಾಮಲೈ ಕದನ, ಮೊದಲ ಆಂಗ್ಲ ಮೈಸೂರು ಹೇಳಕೊಂತೀನಿ ನಾನು. ತಿರುವಣ್ಣಾಮಲೈ ಕದನ, ಎರಡನೇದ್ದು ಪೋರ್ಟ್ ನೋವಾ ಕದನ, ಮೂರನೇದ್ದು ಬೆಂಗಳೂರು ಕದನ, ನಾಲ್ಕನೇದ್ದು ಸಿದ್ಧ ಮಳವಳ್ಳಿ ಕದನ ಅಂತ ಬರ್ತ ನೋಡ್ರಿ. ಕರೆಕ್ಟಲ್ಲ, ಸಿದ್ಧ ಮಳವಳ್ಳಿ ಕದನ ಅಂತಂದ್ರೆ ನಾಲ್ಕನೇದ್ದು. ಇನ್ನೊಂದ್ಸಲ ಹೇಳ್ರಿ, ಫಸ್ಟ್ ಯಾವ್ದಾಗುತ್ತೆ ರೀ ತಿರುವಣ್ಣಾಮಲೈ ಕದನ, ಎರಡನೇದ್ದು ಪೋರ್ಟ್ ನೋವಾ ಕದನ, ಮೂರನೇದು ಬೆಂಗಳೂರು ಕದನ, ನಾಲ್ಕನೇದು ಸಿದ್ಧ ಮಳವಳ್ಳಿ ಕದನ ಅಂತ ಬರ್ತ ನೋಡಿ ಸರ್ ಇದು. ಸಿದ್ದೇಶ್ವರ ಮಳವಳ್ಳಿ ಕದನ ಅಂತ, ಸಿದ್ದೇಶ್ವರ ಮಳವಳ್ಳಿ ಕದನ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಫಸ್ಟ್ ಕರ್ನಲ್ ಸ್ಮಿತ್, ಆಮೇಲೆ ರಾಬರ್ಟ್ ಕ್ಲೇವರ್ ಫಸ್ಟ್ ಒಳಗೆ ಬರ್ತ ನೋಡಿ ಸರ್ ಇದು. ಇಷ್ಟೆಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಟಿಪ್ಪು 3 ಮಕ್ಕಳನ್ನು ಒತ್ತೆ ಇಟ್ಟಿದ್ದಿಲ್ಲ ಅಂತ ಕ್ವಶನ್ ಕೇಳ್ತಾನೆ. ಮೂರಬಟ್ಟಿ ಕೆಲಸ ಮಾಡಿದ್ರೆ ಮೂರನೇ ಗಣ, ಎರಡನೇ ಬರಲ್ಲ. ಟಿಪ್ಪು ತನ್ನ ಎರಡು ಹಂಗಂದ್ಯಾ, ಓ ಕರೆಕ್ಟ್. ಟಿಪ್ಪು 2 ಮಕ್ಕಳನ್ನ ಒತ್ತೆ ಇಟ್ಟಿದ್ದಿಲ್ಲ ಅಂತಂದ್ರೆ ಮೂರನೇ ಆಂಗ್ಲ ಮೈಸೂರಲ್ಲಿ ತನ್ನ 2 ಮಕ್ಕಳನ್ನ ಒತ್ತೆ ಇಡ್ತಾನೆ ಸರ್ ಇದು. ಇದು ಮುಗಿತಲ್ರಿ ಇದು. ನೆಕ್ಸ್ಟ್ ಯಾವ್ದು ಬರ್ತಾವ್ರಿ ಈಗ ನೆನ್ಪು ಮಾಡ್ಬೇಕು ನನಗೆ. ಆಂಗ್ಲೋ ಮರಾಠ ಯುದ್ಧಗಳು ಎಷ್ಟು ಆತವ? 3 ಆತವ. 1775ರಿಂದ 82, 1803ರಿಂದ 5, 1817ರಿಂದ 18. ಕರೆಕ್ಟ್ ಅಲ್ಲ? 1775ರಿಂದ 82, 1803ರಿಂದ 5 ಬರ್ತಾ, 1817ರಿಂದ 18 ಬರ್ತಾ ನೋಡಿ ಸರ್ ಇದು. 1775 82 ಯಾರು ಸರ್ ಗವರ್ನರ್? ವಾರನ್ ಹೇಸ್ಟಿಂಗ್ಸ್. 1803-5 ಲಾರ್ಡ್ ವೆಲ್ಲಸ್ಲಿ. ಕರೆಕ್ಟ್ ಅಲ್ಲ? 1817-18 ಲಾರ್ಡ್ ಹೇಸ್ಟಿಂಗ್ಸ್ ಇರ್ತಾನೆ ರೀ. ಲಾರ್ಡ್ ಹೇಸ್ಟಿಂಗ್ಸ್ ಬರ್ತಾ ನೋಡಿ ಸರ್ ಇದು. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವೊಂದು ಒಪ್ಪಂದ? ಸಾಲಬೋಯಿ ಒಪ್ಪಂದ. ಎರಡನೇದು ರೀ ಬೆಸ್ಸಿನ್ ಒಪ್ಪಂದ. ಮೂರನೇದು ಪೇಶ್ಯ ಹುದ್ದೆ ರದ್ದು. ಕರೆಕ್ಟ್, ಪೂನಾ ಒಪ್ಪಂದ ಅಂತ ಪೇಶ್ಯ ಹುದ್ದೆ ರದ್ದು ಆಗುತ್ತೆ ನೋಡ್ರಿ. ಸಾಲಬಾಯಿ, ಬೆಸ್ಸಿನ್, ಪೂನಾ ಒಪ್ಪಂದ ನೋಡ್ರಿ. ಇವು ನೆನಪಿಡ್ರಿ, ಅರ್ಥ ಆಯ್ತಲ್ಲ ಅದು. ನೆಕ್ಸ್ಟ್ ಇನ್ನೊಂದು ಸರ ಇಲ್ಲಿ ಆಂಗ್ಲೋ ಮರಾಠ ಸಂಬಂಧಪಟ್ಟಂತೆ ಒಳ ಕದನ ಆಗ್ತಾವ. ಇಲ್ಲಿ ಇಂಪಾರ್ಟೆಂಟ್ ಇದು. ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಎಲ್ಲ ಹೇಳಿದ್ರು, 1770 ಎಲ್ಲ ಹೇಳಿದ್ರಲ್ಲ. ಇಲ್ಲಿ ಒಳ ಕದನ ನೆನಪಿಡ್ರಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775-82 ಅಂತ ಹೇಳಿದೆ ನಾನು. ಒಳ ಕದನ ಯಾವ್ದಾಗುತ್ತೆ ಅಂತಂದ್ರೆ ಸಿಪ್ರಿ ಕದನ ನೋಡ್ರಿ. ಚಪ್ರಿ ಕದನ ಅಲ್ಲ, ಸಿಪ್ರಿ ಕದನ ನೋಡ್ರಿ. ಮೊದಲನೇ ಆಂಗ್ಲೋ ಮರಾಠದೊಳಗೆ ಒಂದು ಒಳ ಕದನ ಯಾವ್ದಾಗುತ್ತೆ ಅಂತಂದ್ರೆ ಸಿಪ್ರಿ ಕದನ ಅಂತ ಆಗುತ್ತೆ ನೋಡ್ರಿ. ಎರಡನೇ ಆಂಗ್ಲೋ ಮರಾಠದೊಳಗೆ ಯಾವ್ದಾಗುತ್ತೆ ಅಂತಂದ್ರೆ ಅಸ್ಸಾಯಿ ಮತ್ತು ದಿಗ್ ಕದನ ನೋಡ್ರಿ. ಅಸ್ಸಾಯಿ ಮತ್ತು ದಿಗ್ ಕದನ. ಮೂರನೇ ಆಂಗ್ಲೋ ಮರಾಠದ ಒಳ ಕದನ ಯಾವತ್ತಂತಂದ್ರೆ ಸೀತಾಂಬಲ್ಡಿ ಅಥವಾ ಮಹದಾಪುರ್ ಕದನ ನೋಡ್ರಿ. ಈಗ ಹೇಳ್ತೀರಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಿಪ್ರಿ ಕದನ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಸ್ಸಾಯಿ ಮತ್ತು ದಿಗ್ ಕದನ. ಅಸ್ಸಾಯಿ ಮತ್ತು ದಿಗ್ ಅಲ್ಲ, ಅಸ್ಸಾಯಿ ಮತ್ತು ದಿಗ್. ಮೂರನೇ ಆಂಗ್ಲೋ ಮರಾಠ ಸೀತಾಂಬಲ್ಡಿ ಮತ್ತು ಮಹದಾಪುರ ಅಂತ ನೋಡ್ರಿ. ಇದು ಮೂರನೇ ಆಂಗ್ಲೋ ಮರಾಠ ಸಂಬಂಧಪಡ್ತು ನೋಡ್ರಿ. ಇದು ಅರ್ಥ ಆಯ್ತಲ್ಲ ಅದು. ನೆಕ್ಸ್ಟ್ ಪಾಣಿಪತ್ ಕದನ. ಇವು ಎಷ್ಟು ಅತ್ತವ? 3 ಅತ್ತವ. ಮೊದಲನೇ ಪಾಣಿಪತ್ ಕದನ 1526 ಡೇಟ್, ಏಪ್ರಿಲ್ 21. ಇವು ಹೆಂಗೆ ನೆನ್ಪಿಡ್ತಾರೆ ಡೇಟ್? ನೀವು 12 ಗಂಟೆ ಆಯ್ತು ನೋಡಿ, ಬರ್ತಡೇ ಫಸ್ಟ್ ವಿಶ್ ಮಾಡಿ ನಿಮ್ಗೆ ಹೌದು ಅಂತಾರೆ. 1526 ಏಪ್ರಿಲ್ 21 ಏನಂತಂದ್ರೆ ಯಾವ್ದು ಯುದ್ಧ? ಮೊದಲನೇ ಪಾಣಿಪತ್ ಕದನ. ಯಾರ್ಯಾರ ನಡುವೆ? ಬಾಬರ್ ಮತ್ತು ಇಬ್ರಾಹಿಂ. ಇದು ರೈಟ್ ಮಾರ್ಕ್ ಯಾರಿಗಿಲ್ಲಿ? ಬಾಬರ್. ಎರಡನೇ ಪಾಣಿಪತ್ ಕದನ 1556 ಡೇಟ್, ನವಂಬರ್ 5. ಡೇಟ್ ನೆನ್ಪಿಟ್ರೆ ಪಕ್ಕ ಡೇಟ್ ಕೇಳೋ ಕ್ವಶನ್ ಕೇಳ್ತಾನೆ. ಫಸ್ಟ್ 1526 ಏಪ್ರಿಲ್ 21 ಬಾಬರ್ ಮತ್ತು ಇಬ್ರಾಹಿಂ ಬಾಬರ್ ವಿನ್ ಆಗ್ತಾರೆ. ಎರಡನೇದು ಯಮು ಮತ್ತು ಅಕ್ಬರ್. ಎರಡನೇ ಪ್ರಕಾರ 1556 ನವಂಬರ್ 5 ಯಾರು ವಿನ್ ಆಗ್ತಾರೆ? ಇಲ್ಲಿ ಅಕ್ಬರ್ ವಿನ್ ಆಗ್ತಾರೆ. ಮೂರನೇ ಪಾಣಿಪತ್ ಕದನ 1761 ಜನವರಿ 14. ಕಿಪಿಕೀರ್ತಿ ಬರ್ತಾಡೆ ಅವತ್ತ 1761 ಜನವರಿ 14 ಸರ್. ಮೂರನೇ ಪಾಣಿಪತ್ ಕದನ ಆಗ್ತಲ್ಲ. ಯಾರು ನೋಡುತ್ತದೆ? ಮರಾಠರು ಮತ್ತು ಅಹಮದ್ ಶಾ ಅಬ್ದಲ್ ಸರ. ಯಾರು ವಿನ್ ಆಗ್ತಾರೆ ಇಲ್ಲಿ? ಅಹಮದ್ ಶಾ ಅಬ್ದಲ್ ಏನು ಮಾಡ್ತಾರೆ ಅಂತಂದ್ರೆ ವಿನ್ ಆಗ್ತಾರೆ. ಕರೆಕ್ಟ್ ಅಲ್ಲದು? ಅಫ್ಘಾನ್ಗೆ ಆಗ್ತಾರೆ ಸರ್. ಅಫ್ಘಾನ್ರು ಇಲ್ಲಿ ವಿನ್ ಆಗ್ತಾರೆ ನೋಡ್ರಿ. ಇದು ನಿಮಗೆ ಏನಾರು ಡೌಟ್ ಒಟ್ಟು ಗ್ರೂಪ್ ಯಾಕ್ರಿ ನನಗೆ ಹಟ್ಟ ಮಾಡಿ ತಿದ್ಕೊಂಬಿಡ್ತೀವಿ ನಾವು, ತಿದ್ದುಪಡಿ. ನೆಕ್ಸ್ಟ್ ಆಂಗ್ಲೋ ಅಫ್ಘಾನ್ ಯುದ್ಧ ಎಷ್ಟು ಆತವ್ರಿ? 3 ಆತವ್ರಿ. ಆಂಗ್ಲೋ ನಿಮ್ಗೆಲ್ಲ ಗೊತ್ತಾ, ತಲೆ ಚಿಟ್ಟಂದದ ಈಗ ಆಲ್ರೆಡಿ. ಆಂಗ್ಲೋ ಆದ್ರೂ ಬಿಡಲ್ಲ ನಾವು, ಹೇಳಬೇಕು ಅವನು. ಆಂಗ್ಲೋ ಅಫ್ಘಾನ್ ಯುದ್ಧ ಎಷ್ಟು ಆಯ್ತು ಅಂತಂದ್ರೆ 3 ಆತವ. ಮೊದಲನೇ ಆಂಗ್ಲೋ ಅಫ್ಘಾನ್ ಯುದ್ಧ 1839ರಿಂದ 42. ಕರೆಕ್ಟ್ ಅಲ್ಲ ಅದು? ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧ 1878ರಿಂದ 79. ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ 1919. ಅರ್ಥ ಆಯ್ತಲ್ಲ ಅದು?
ಮೊದಲದ ಯಾವ ವರ್ಷ ನಾನು 1839 47 ಯಾರ ಥರ ವಯಸ್ಸರ ಲಾರ್ಡ್ ಅಕ್ಲೆಂಡ್ ಇರ್ತಾನೆ ಸರ್. ಯಾರ ಥರ ಅಂತಂದ್ರೆ ಲಾರ್ಡ್ ಅಕ್ಲೆಂಡ್ ಬರ್ತಾನೆ. ಆಮೇಲೆ 1878 79 ಯಾರ ಥರ ಅಲ್ಲಿ ಲಾರ್ಡ್ ಲಿಟ್ಟನ್ ಬರ್ತಾನೆ. ಅದಾದಮೇಲೆ 319 ಲಾರ್ಡ್ ಜೇಮ್ಸ್ ಫರ್ಡ್ ಇರ್ತಾನೆ ಸರ್. ಇದು ನೆಕ್ಸ್ಟ್ ಎರಡನೇದು ಗಂಡುಮಾಕ್ ಒಪ್ಪಂದ ಆಗುತ್ತಣ್ಣ. ಮೂರನೇದು ರಾವಲ್ಪಿಂಡಿ ಒಪ್ಪಂದ ನೋಡ್ರಿ. ಅಂದ್ರೆ ಎರಡನೇ ಆಂಗ್ಲ ಯುದ್ಧ ಯಾವ ಒಂದು ಒಪ್ಪಂದ ಮೂಲಕ ಆಗುತ್ತೆ ಅಂತಂದ್ರೆ ಗಂಡುಮಾಕ್ ಒಪ್ಪಂದ. ಮೂರನೇದು ಬಂತಂತಂದ್ರೆ ರಾವಲ್ಪಿಂಡಿ ಒಪ್ಪಂದ ಬರುತ್ತೆ ನೋಡ್ರಿ. ಇಲ್ಲಿ ಆಂಗ್ಲೋ ಬರ್ಮ ಯುದ್ಧ ಅಂತ ಎಷ್ಟಾಗ್ತವ್ರಿ? ಆಂಗ್ಲೋ ಬರ್ಮ ಯುದ್ಧ 3 ಆತವ್ರಿ. ಆಂಗ್ಲೋ ಬರ್ಮಿಸ್ ಯುದ್ಧ 3 ಆತವ. 1824 26 1 ಯಾರು ಕರೆಕ್ಟ್ ಅಲ್ಲ? ಯಾರ ಥರ ವಯಸ್ಸರ ಲಾರ್ಡ್ ಆರ್ಮೆಸ್ಟ್ ಇರ್ತಾನಲ್ಲ. 1824 26 ಯಾರ ಥರ ವಯಸ್ಸರ ಅಂತಂದ್ರೆ ಲಾರ್ಡ್ ಆರ್ಮೆಸ್ಟ್. ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧ ಹೇಳ್ಕೊಂತೀನಿ ನಾನು. ಯಾವ ವರ್ಷ ಆಯ್ತು? ಫಸ್ಟ್ 24 26. ಎರಡನೇ ಆಂಗ್ಲೋ ಬರ್ಮಿಸ್ ಯುದ್ಧ 1852 ಡಾಲ್ ಔಷಿ ಬರ್ತಾನೆ. ಮೂರನೇ ಆಂಗ್ಲೋ ಬರ್ಮಿಸ್ ಯುದ್ಧ ಯಾವ ವರ್ಷ ಆಗುತ್ತೆ ಅಂತಂದ್ರೆ 1885 ಆಯ್ತು ನೋಡಿ ಸರ. ಭೀಮಾ ಕೊರವೆ ಯಾವ ವರ್ಷ ಆಗುತ್ತೆ ಅಂತಂದ್ರೆ 1818 ಜನವರಿ 1 ನೋಡಪ್ಪ. 1818 ಜನವರಿ 1 ಆಗುತ್ತೆ. ಆಂಗ್ಲೋ ನೇಪಾಳ ಯುದ್ಧ ಅಂತ 1814 16 ಆಗ್ತಾವೆ ರೀ. ಆಂಗ್ಲೋ ನೇಪಾಳ ಯುದ್ಧ ಅಂತಂದ್ರೆ 1814 16 ಆಗ್ತಾವ. ಯಾವ ಒಂದು ಒಪ್ಪಂದ ಮೂಲಕ ಎಂಡಾಗ್ತಾವ ಅಂತಂದ್ರೆ ಸಗೋಲಿ ಒಪ್ಪಂದ ನೋಡ್ರಿ. ಯಾವ ಒಂದು ಒಪ್ಪಂದ ಕ್ವಶನ್ ಏನಂತಂದ್ರೆ ಸಗೋಲಿ ಒಪ್ಪಂದ ಬರ್ತಾವ ಸರ್. ಇದು ಕ್ವಶನ್ ಹೆಂಗೆ ಕೇಳಂತಂದ್ರೆ ಇಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಕಿಂಬರ್ಲಿ ಪ್ರಕ್ರಿಯೆ ಯಾವ್ದು ಸಂಬಂಧಪಟ್ಟಂಗೆ ಕ್ವಶನ್ ಕೇನ್ರಿ. ಸುದ್ದಿಯಲ್ಲಿರ್ತಕ್ಕಂಥ ಕಿಂಬರ್ಲಿ ಪ್ರಕ್ರಿಯೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇನ್ರಿ. ಇದು ವಜ್ರದ ವ್ಯಾಪಾರ ನಿಯಂತ್ರಣ ಮಾಡೋ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆ ಯಾವುದಂತಂದ್ರೆ ಕಿಂಬರ್ಲಿ ಅಂತ ಬರ್ತಾ ನೋಡಿ. ಎಲ್ಲಿ ಕಂಡು ಬರ್ತೀರಿ ಕಿಂಬರ್ಲಿ? ಸೌತ್ ಆಫ್ರಿಕಾ ಸರ್. ಇದು ಸೌತ್ ಆಫ್ರಿಕಾದಲ್ಲಿ ಕಂಡು ಬರ್ತಾ. ಲಾಸ್ಟ್ ಕ್ವಶನ್ ನೋಡಿ ಸರ್. ಇದು ಇಲ್ಲಿ ಪ್ರಪಂಚದ ಕನಿಲ ಒಂದು ಸಂಪನ್ಮೂಲ ಕಂಡು ಬರ್ತಾವ್ರಿ. ಯಾಕೆ ಕಂಡು ಬರ್ತಾವ ಅಂತಂದ್ರೆ ಕಿಜಾಲ ಅಂತ ಬರ್ತಾ. ಎಲ್ಲಿ ಕಂಡು ಬರ್ತಾನೆ ಅದು? ಕಿಜಾಲ ಎಲ್ಲ ಕ್ವಶನ್ ಕೇನ ಅವನು. ಇವು ಪ್ರಪಂಚದ ಕನಿಲ ನಿಕ್ಷೇಪಗಳು. ಕಿಜಾಲ ಅಂತಂದ್ರೆ ರಷ್ಯಾದಾಗ ಕಂಡು ಬರ್ತ ನೋಡ್ರಿ. ಇದು ಕಲ್ಲಿದ್ದಲು ಫೇಮಸ್ ನೋಡ್ರಿ. ಕಿಜಾಲ ಎಲ್ಲಿ ಕಂಡು ಬರ್ತಂತ ನಾನು ರಷ್ಯಾ ಸರ. ಯಾವ್ದು ಸಂಬಂಧಪಡ್ತಂತಂದ್ರೆ ಕಲ್ಲಿದ್ದಲಕ್ಕೆ ಇದು ಸಂಬಂಧಪಡ್ತ ನೋಡಿ. ಆಲ್ಮೋಸ್ಟ್ ಅಲ್ಲಿ ಯಾವ ಕ್ವಶನ್ ಪೇಪರ್ ನೋಡ್ರಿ ವರ್ಲ್ಡ್ ಬಗ್ಗೆ 3-4 ಕ್ವಶನ್ ಇದ್ದೇ ಇರ್ತವನು. ವರ್ಲ್ಡ್ ಬಗ್ಗೆ ಮನ್ ಮೆಸಟ್ ಅಂತ ಒಂದು ಕೇಳಿದ್ದ. ಮತ್ತು ಯಾವ ನದಿಗಳ ಬಗ್ಗೆ ಒಂದು ಯಾವ ನದಿ ಇದಕ್ಕೆ ಏನು ಹಿಂದೂ ಮಹಾಸಾಗರ ಇದಕ್ಕೆ ಪೆಸಿಫಿಕ್ ಸಾರಿಗೆ ಸೇರಲ್ಲ ಅಂತ ಕ್ವಶನ್ ಕೇಳ್ದ. ಕಿಜಾಲ ಅಂತಂದ್ರೆ ರಷ್ಯಾ ಅಂತ ಹೇಳಿದ್ರಿ. ನೆಕ್ಸ್ಟ್ ಸಿಚುವಾನ್ ಅಂತ ಬರ್ತಾರೆ. ಸಿಚುವಾನ್ ಎಲ್ಲಿ ಬರ್ತದೆ? ಚೀನಾ ಸರ್. ಸಿಚುವಾನ್ ಅಂತಂದ್ರೆ ಚೀನಾದ ಕಂಡು ಬರ್ತಾ. ಇದಕ್ಕೆ ಫೇಮಸ್ ಅಂತಂದ್ರೆ ಕಲ್ಲಿದ್ದಲು ನೋಡ್ರಿ. ನೆಕ್ಸ್ಟ್ ತಲ್ಚರ್ ಮತ್ತು ಜರಿಯಾ ನಾವು ಒಡಿಶಾದ ಕಂಡು ಬರ್ತಾವೆ. ಎದಕ್ಕೆ ಫೇಮಸ್ ಅಂತಂದ್ರೆ ಇದು ಒಡಿಶಾ ಜಾರ್ಖಂಡ್ ರೀ. ತಲ್ಚರ್ ಅಂತಂದ್ರೆ ಒಡಿಶಾ, ಜರಿ ಅಂತಂದ್ರೆ ಜಾರ್ಖಂಡ್ ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಈ ಪ್ರಸ್ತುತ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪನ್ನ ಮಾಡ್ತಕ್ಕಂಥ ರಾಜ್ಯ ಅದ್ರ ಭಾರತದ್ದು ಒಡಿಶಾ ನೋಡ್ರಿ. ಕರೆಕ್ಟ್ ಅಲ್ಲ? ಒಡಿಶಾ ನೋಡ್ರಿ. ನೋಡೋಣ ಸಲ ಹೊಡೆದು ನೋಡ್ರಿ. ಪ್ರಸ್ತುತ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪನ್ನ ಮಾಡ್ತಕ್ಕಂಥ ರಾಜ್ಯ ಅಂತಂದ್ರೆ ಒಡಿಶಾ ನೋಡ್ರಿ. ಇದು ಇಪ್ಸು ಬೀಚ್ ಹೇಳ್ಕೊಂಬರ್ತಿರೋದು. ಇಪ್ಸು ಬೀಚ್ ಇದೆಲ್ಲ ಕ್ವಶನ್ ಕೇನ. ಕಲ್ಲಿದ್ದಲು ಆಸ್ಟ್ರೇಲಿಯಾ ಸಂಬಂಧಪಡ್ತ ನೋಡೋದು. ಇಪ್ಸು ಬೀಚ್ ಅಂತಂದ್ರೆ ಕಲ್ಲಿದ್ದಲು ಆಸ್ಟ್ರೇಲಿಯಾ. ಕಿಜಾಲಲ್ಲಿ ಅಂತೇನು ನಾನು ರಷ್ಯಾ ಸರ. ಸಿಚುವಾನಲ್ಲಿದೆ ನಾನು ಚೀನಾ ಅಂತ ಹೇಳಿದೆ. ನೆಕ್ಸ್ಟ್ ಪೆನಿನ್ಸುಲಾ ಅಂತ ಬರ್ತಲ್ರಿ. ಪೆನಿನ್ಸುಲಾ ಅಂತ ಬರ್ತದೆ. ಇದು ಅಮೆರಿಕಾದಲ್ಲಿ ಕಂಡು ಬರ್ತಾ. ಇದು ಕಲ್ಲಿದ್ದಲು ಸಂಬಂಧಪಡ್ತ ನೋಡ್ರಿ. ಅದು ನೆಕ್ಸ್ಟ್ ಇದು ರೂರ್ ಅದಕ್ಕೆ ಫೇಮಸ್ ರೀ. ಜರ್ಮನಿಯ ರೂರು ಕಬ್ಬಿಣ ಮತ್ತು ಉಕ್ಕು ಸರ್. ಜರ್ಮನ್ ರೂರ್ ಅಂತಂದ್ರೆ ಕಬ್ಬಿಣ ಮತ್ತು ಭಾರತ ರೂರ್ ಅಂತ ಯಾವ್ದು ಕರಿತೀವಿ ನಾವು? ಚೋಟಾ ನಾಗ್ಪುರ್ ಕರಿತೀವಿ. ಢಾಕಾ ಬರ್ತಲ್ಲ ಸರ್. ಬಾಂಗ್ಲಾದೇಶ ಢಾಕಾ ಇದಕ್ಕೆ ಫೇಮಸ್. ಇದು ಸೆಣಬು ನೋಡ್ರಿ. ಢಾಕಾ ಅಂತಂದ್ರೆ ಸೆಣಬು ಬರ್ತದ. ನೆಕ್ಸ್ಟ್ ಇಲ್ಲಿ ಪಿಟ್ಸ್ಬರ್ಗ್ ಅಂತ ಬರ್ತದೆ. ಎಲ್ಲಿ ಮಾಡ್ತೀವಿ? ಪಿಟ್ಸ್ಬರ್ಗ್ ಇಂಗ್ಲೆಂಡ್ ಅಂತ ಜರ್ಮನಿ ರೀ. ಪಿಟ್ಸ್ಬರ್ಗ್ ರಷ್ಯಾ ರೀ. ಪಿಟ್ಸ್ಬರ್ಗ್ ಎಲ್ಲಿ ಬರ್ತದೆ ಅಂತಂದ್ರೆ ರಷ್ಯಾದ ಕಂಡು ಬರ್ತಾ. ಇದು ಕಬ್ಬಿಣ ಮತ್ತು ಉಕ್ಕು ಫೇಮಸ್ ಅಂತ ನೋಡ್ರಿ. ಇದು ನೆಕ್ಸ್ಟ್ ಚಿಕಾಗೋ ಅಂತ ಬರುತ್ತೆ. ಎಲ್ಲಿ ಚಿಕಾಗೋ ಸರ್. ಎಲ್ಲಿ ಫೇಮಸ್ ಇದು? ಚಿಕಾಗೋ. ಮಾಂಸ ಮತ್ತು ಕಾಗದ ಅಂತ ನೋಡ್ರಿ. ಕ್ವಶನ್ ಕೇಳಿ ನೋಡೋಣ. ಚಿಕಾಗೋ ಇದಕ್ಕೆ ಫೇಮಸ್ ಅಂತಂದ್ರೆ ಮಾಂಸ ಮತ್ತು ಕಾಗದ ಬರ್ತ ನೋಡ್ರಿ. ಮ್ಯಾಂಚೆಸ್ಟರ್ ಅಂತ ಬರ್ತಿರೋದು. ಎಷ್ಟು ಸಂಬಂಧಪಡ್ತಾನೆ? ಮ್ಯಾಂಚೆಸ್ಟರ್ ಅಟ್ಟಿ ಬಟ್ಟೆಗೆ ಸಂಬಂಧಪಟ್ಟಂತ ಮ್ಯಾಂಚೆಸ್ಟರ್ ಸಂಬಂಧಪಡ್ತ ನೋಡಿ ಸರ್. ಇದು ಯಾವ್ದ್ರಿ? ಒಡಿಶಾ ನೋಡಿ. ಪ್ರಸ್ತುತ ಅತಿ ಹೆಚ್ಚು ಕಲ್ಲಿದ್ದಲು ಅಂತಂದ್ರೆ ಒಡಿಶಾ. ಪ್ರಸ್ತುತ ಅತಿ ಹೆಚ್ಚು ಭತ್ತ ಉತ್ಪನ್ನ ಮಾಡಬೇಕಂತ ರಾಜ್ಯ ಅದ್ರಿ ಉತ್ತರ ಪ್ರದೇಶ ಅಲ್ಲ ಸರ್. ಈಗ ಉತ್ತರ ಪ್ರದೇಶ ನೋಡ್ರಿ. ಪ್ರಸ್ತುತ ಅತಿ ಹೆಚ್ಚು ಮೊದಲು ಪಶ್ಚಿಮ ಬಂಗಾಳ ಇತ್ತಲ್ರಿ. ಅದು ಈ ಪ್ರಸ್ತುತ ಅತಿ ಹೆಚ್ಚು ಭತ್ತ ಉತ್ಪನ್ನ ಮಾಡಬೇಕಂತ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ಭತ್ತ ಪ್ರಸ್ತುತ ಅತಿ ಹೆಚ್ಚು ತಂಬಾಕು ಆಂಧ್ರಾಗಲಿ ಗುಜರಾತ್ ಆಗಿರ್ಬೇಕು ನೋಡ್ರಿ. ಗುಜರಾತ್ ಅಲ್ಲ ಸರ್. ಈಗ ಪ್ರಸ್ತುತ ಅತಿ ಹೆಚ್ಚು ತಂಬಾಕು ಅಂತಂದ್ರೆ ಗುಜರಾತ್ ಆಗಿರ್ಬೇಕು ನೋಡ್ರಿ. ಅದು ದೊಡ್ಡ ಕ್ವಶನ್ ಐತಿ. ಉಳಿಕೆ ನಾಳೆ ಸರ. ಥ್ಯಾಂಕ್ಸ್ ಸರ್ ಎಲ್ಲರಿಗೂ. US ಸರ. ಪಿಟ್ಸ್ಬರ್ಗ್ USA ಕಂಡು ಬರ್ತಂತ ನೋಡ್ರಿ.